ಎಲ್ಲರೂ ಜೀವನದಲ್ಲಿ ಏನೋ ಒಂದು ಖರೀದಿ ಮಾಡ್ತಾನೆ ಇರ್ತಾರೆ. ವಸ್ತು ಆಗಿರ್ಬೋದು, ಅಥವಾ ಯಾವುದೇ ಒಂದು ಸರ್ವಿಸ್ ಆಗಿರ್ಬೋದು, ಅಥವಾ ದುಡ್ಡು ಕೊಟ್ಟು ತೊಗೊಳ್ದೇನೆ ಮಾಡ್ತಕ್ಕಂಥ ಸರ್ವಿಸಸ್ ಎಷ್ಟೊಂದೇ ಇದೆ ಆ್ಯಕ್ಚುಲಿ. ಸೊ ನನ್ನ ವೈಫಿಗೆ ನಾನು ಏನೋ ಒಂದು ಕನ್ವಿನ್ಸ್ ಮಾಡ್ತಾ ಇರ್ತೀನಿ, ಅದು ಬೈ ಮಾಡ್ದಂಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೆಲವೊಂದು ಟೈಮ್. ಎಕ್ಸಾಕ್ಟ್ಲಿ. ಈಗ ಒಂದು ಚಿಕ್ಕ ಮಗು ಕೂಡ ಲೈಕ್ ಅದು ಅಳಕ್ಕೆ ಶುರು ಮಾಡ್ತು ಅಂತಂದರೆ ಇಟ್ ಈಸ್ ಟ್ರೈಂಗ್ ಟು ಸೆಲ್ ಇಟ್ ಸೆಲ್ಫ್. ಲಾಜಿಕಲ್ ಬ್ರೈನ್ ಕನ್ವಿನ್ಸ್ ಮಾಡುತ್ತಾ? ಲಾಜಿಕಲ್ ಬ್ರೈನೇ ಕನ್ವಿನ್ಸ್ ಮಾಡೋದು. ಫಸ್ಟ್ ಎಮೋಷನ್ನು ಇಟ್ ಗೋಸ್ ಆ್ಯಂಡ್ ಬೈಸ್ ಅನ್ನು ಬೈಬೇಕು ಅನ್ನತ್ತೆ. ಲಾಜಿಕಲ್ ಬ್ರೈನು ಅದನ್ನು ಸಪೋರ್ಟ್ ಮಾಡುತ್ತದು. ಇದು ನಮ್ಮ ಲಾಯರ್ ಥರ ವರ್ಕ್ ಮಾಡುತ್ತದು. ಇಲ್ಲಿ ಬೈ ಮಾಡಬೇಕಾದ್ರೆ ನಮಗೆ ಐಡೆಂಟಿಟಿ ಅನ್ನೋದು ಕೂಡ ಒಂದು ಎಲ್ಲೋ ಈ ಒಂದು ಬೈಯಿಂಗ್ ಡಿಸಿಷನ್ಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ ಹೇಳಿ ಅನ್ಬೋದಲ್ಲ. ಪರ್ಚೇಸಿಂಗಲ್ಲಿ ಏನಾಗುತ್ತೆ, ಬೈಯಿಂಗಲ್ಲಿ ನಾವು ಐಡೆಂಟಿಟಿ ಯಾವ ಥರ ಮಾಡ್ತೀವಿ ಅಂದರೆ ವಿಲ್ ನಾಟ್ ಬೈ ಆ್ಯಸ್ ಪರ್ ದ ಪ್ರಾಡಕ್ಟ್ ಆರ್ ದ ಸರ್ವಿಸ್. ನಮಗೇನು ಬೇಕು ಅದನ್ನ ನಾವು ಪರ್ಚೇಸ್ ಮಾಡೋದು. ಅದನ್ನು ನಾವು ಆಮೇಲೆ ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ಕೋತೀವಿ. ಬಿಗ್ ಪ್ರೀಮಿಯಂ ಕ್ಲಬ್ಸ್ಗಳಲ್ಲಿ ಈ ಗಾಲ್ಫ್ ಕ್ಲಬ್ ಎಲ್ಲ ಇದೆ. ಸೊ ಗಾಲ್ಫ್ ಕ್ಲಬ್ ಇದೆ ಬೆಂಗಳೂರಲ್ಲಿ. ಸೊ ಅಲ್ಲಿ ಹೋದಾಗ ನಾವು ಚಿಕ್ಕ ಕಾರಲ್ಲಿ ಹೋದಾಗ ಅವ್ರು ಕೊಡ್ತಕ್ಕಂಥ ಮರ್ಯಾದೆನೇ ಬೇರೆ ಇರುತ್ತೆ. ನಾನು ಬೆನ್ಸ್ ಕಾರ್ ತೊಗೊಂಡು ಹೋದಾಗ ಅವ್ರು ಕೊಡ್ತಕ್ಕಂಥ ಮರ್ಯಾದೆನೇ ಬೇರೆ ಇರುತ್ತೆ ಅಂತ ಅನ್ಬೋದಾ? ಅನ್ಬೋದು, ಎಸ್, 100%. ಯಾಕಂದರೆ ನೀವು ಎಂಟ್ರಿ ಆಗ್ತಿದ್ದಂಗೆ ಸೆಕ್ಯೂರಿಟಿ ಗಾರ್ಡಿಂದ ಅವ್ನು ಸೆಕ್ಯೂರಿಟಿ ಗಾರ್ಡ್, ನೀವು ಚಿಕ್ಕ ಕಾರಲ್ಲಿ ಹೋಗ್ತಿದ್ದಂಗೆ ನಿಮ್ಮ ಪಾರ್ಕಿಂಗ್ ಹಿಂಗೆ ಆ ಕಡೆ ಅಂತಾನೆ. ಈಗ ಅದೇ ದೊಡ್ಡ ಕಾರಲ್ಲಿ ಬರ್ತಿದ್ದಂಗೆ ಅವ್ನ ಜೊತೆಗೆ ಹಿಂಗೆ ಬಂದು ಒಂದು ಸಲ್ಯೂಟ್ ಹೊಡೆದು ಸರ್ ಈ ಕಡೆ ಬನ್ನಿ ಅಂತ ಅವ್ರಿಗೊಂದು ಪ್ರೀಮಿಯಂ ಪಾರ್ಕಿಂಗಿಗೆ ಕೊಡ್ತಾನೆ. ಸೊ ಹಾಗೆ ಇಲ್ಲಿ ನಾವು ಯಾವುದೇ ವಸ್ತುವನ್ನ ಖರೀದಿ ಮಾಡಬೇಕಾದ್ರೂ ಒಂದು ಕಾನ್ಷಿಯಸ್ ಮೈಂಡು, ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳಿ ಬರುತ್ತೆ. ಕರೆಕ್ಟ್. ಸೊ ಇಲ್ಲಿ ಯಾವ ಮೈಂಡು ಡಾಮಿನೆಂಟ್ ಆಗಿರುತ್ತೆ? ಇನಿಷಿಯಲಿ ಇಟ್ ಈಸ್ ಸಬ್ ಕಾನ್ಷಿಯಸ್ ಮೈಂಡ್ ದಟ್ ಈಸ್ ಡಾಮಿನೆಂಟ್. ಓಕೆ. ಈಗ ನೋಡ್ತಿದ್ದಂಗೆ ನಮ್ಗೆ ಖುಷಿ ಆಯ್ತು. ಈಗ ಸಪೋಸ್ ಈಗ ಲೇಡೀಸ್ ಕನ್ಸಿಡರ್ ಮಾಡಿ, ಜ್ಯುವೆಲ್ರಿ, ಸ್ಯಾರೀಸು, ಆಮೇಲೆ ಲೈಫ್ ಸ್ಟೈಲ್ಸ್ ರಿಲೇಟೆಡ್ ನೋಡ್ತಾ ಇರ್ತಾರೆ. ಅದು ನೋಡ್ತಾ ಇದ್ರಿಂದ ಖುಷಿ ಆಗ್ತಾ ಇರ್ತಾರೆ ಅವರು. ಅಲ್ಲಿ ಅದಕ್ಕಾಗಿ ಅವರು ಆಪ್ಷನ್ ಕೊಟ್ಟಿರ್ತಾರೆ, ಒನ್ ಕ್ಲಿಕ್ ಬೈ. ಸೊ ಯು ವಿಲ್ ನಾಟ್ ಹ್ಯಾವ್ ಟೈಮ್ ಟು ಥಿಂಕ್. ಕೆಲವೊಬ್ಬರಿಗೆ ಶಾಪಿಂಗ್ ಮಾಡಿದಾಗ ತುಂಬ ಖುಷಿ ಅನಿಸುತ್ತೆ ಆ್ಯಕ್ಚುಲಿ. ಆ ಒಂದು ತುಂಬ ಕಷ್ಟಪಟ್ಟು ವರ್ಕ್ ಮಾಡಿರ್ತಾರೆ, ಎಸ್ಪೆಷಲಿ ಐ ಟಿ ಫೀಲ್ಡಲ್ಲಿ ಇರ್ತಕ್ಕಂಥ ವುಮೆನ್ಸ್. ಅವ್ರು ಹೇಳ್ತಿರ್ತಾರೆ, ನಾನು ತುಂಬ ಕಷ್ಟಪಟ್ಟು ವರ್ಕ್ ಮಾಡ್ತೀನಿ, ನಿನ್ನ ಈಕ್ವಲ್ ಆಗಿ ನಾನು ಸಪೋರ್ಟ್ ಮಾಡ್ತಿದ್ದೀನಿ, ನನಗೊಂದು 20,000 ಖರ್ಚು ಮಾಡೋದಕ್ಕೆ ಬಿಡಲ್ಲ ನೀವು ನನ್ನ ಶಾಪಿಂಗಿಗೆ ಅಂತ ಹೇಳಿ. ಸೊ ದೇ ಬ್ಲೇಮ್ ಆನ್ ಹಸ್ಬೆಂಡ್ಸ್. ಅದೇ, ಸಿ ಸಮ್ ಪೀಪಲ್ ದೇ ಕನ್ಸಿಡರ್ ಇಟ್ ಆಸ್ ಅ ಸ್ಟ್ರೆಸ್ ಬಸ್ಟರ್ ಆಲ್ಸೋ. ಶಾಪಿಂಗ್ ಇಸ್ ಅ ಸ್ಟ್ರೆಸ್ ಬಸ್ಟರ್. ವೆಲ್ಕಮ್ ಟು ಹರೀಶ್ ಟ್ರೇಡರ್ ಪಾಡ್ಕಾಸ್ಟ್. ನಮ್ಮ ಜೊತೆಗೆ ಇವತ್ತು ವಿಶೇಷ ಅತಿಥಿ ಮಿಸ್ಟರ್ ಪೃಥ್ವಿರಾಜ್ ಅವರಿದ್ದಾರೆ. ವೆಲ್ಕಮ್ ಟು ಪಾಡ್ಕಾಸ್ಟ್ ಚಾನಲ್ ಸರ್. ನಮಸ್ಕಾರ ಹರೀಶ್ ಅವರೇ, ಥ್ಯಾಂಕ್ ಯು. ಅವರು ತಮ್ಮ ವೃತ್ತಿಯಲ್ಲಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿದ್ದರೂ ಕೂಡ ಜೀವನದಲ್ಲಿ ಬೈ ಪ್ಯಾಷನ್ ಆಗಿ ಆ್ಯಕ್ಟರ್, ಹಾಗೆ ಒಬ್ಬ ಕೋಚ್. ಹೀ ಈಸ್ ಅ ಫೌಂಡರ್ ಆಫ್ ಮೈಂಡ್ ಮಿತ್ರ ಅಕಾಡೆಮಿ ಆ್ಯಂಡ್ NLP ಸರ್ಟಿಫೈಡ್ ಪ್ರಾಕ್ಟಿಷನರ್. ವೆಲ್ಕಮ್ ಪೃಥ್ವಿರಾಜ್ ಅವರೇ, ಒನ್ಸ್ ಅಗೇನ್. ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ಸ್ ಫಾರ್ ಇದು ಆಪರ್ಚುನಿಟಿ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೀವು ಏನೋ ಒಂದು ಬೈ ಮಾಡಬೇಕು ಅಂತ ಹೋಗಿರ್ತೀರ, ಗೊತ್ತಿಲ್ಲದೆ ಆ ಒಂದು ವಸ್ತು ನಿಮಗೆ ಬೇಕೋ ಬೇಡೋ ಬೈ ಮಾಡಿಬಿಟ್ಟಿರ್ತೀರ. ಇದ್ರ ಹಿಂದೆ ಇರ್ತಕ್ಕಂಥ ಒಂದು ಹಿಡನ್ ಸೈಕಾಲಜಿ ಬಿಹೈಂಡ್ ಎವ್ರಿ ಬೈಯಿಂಗ್ ಡಿಸಿಷನ್ಸ್. ನಾವು ತೊಗೊಳ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ಥರ ಒಂದು ವಸ್ತುವನ್ನ ಖರೀದಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ, ಅಲ್ಲಿ ಸೈಕಾಲಜಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಪೃಥ್ವಿರಾಜ್ ಅವರೇ, ನಿಮಗೆ ಆಲ್ಮೋಸ್ಟ್ ಒಂದು 35 ಇಯರ್ಸ್ ಅಂತ ಅನ್ಬೋದಾ? ಹೇಳ್ಬೋದು. ಸೊ 3 ಡಿಕೇಡ್ಸ್ ಈ ಒಂದು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ನೀವು ಪರಿಣಿತಿ ಹೊಂದಿದ್ದೀರಾ. ಸೊ ನೀವು ಆಲ್ಮೋಸ್ಟ್ ನೋಡಿರ್ತೀರ ಯಾವ ರೀತಿ ಒಂದು ಬೈಯಿಂಗ್ ಡಿಸಿಷನ್ಸ್ ಇರುತ್ತೆ ಕಸ್ಟಮರ್ಸಲ್ಲಿ. ಸೊ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಟ್ಯಾಕ್ಟಿಕ್ಸು, ಸ್ಟ್ರಾಟಜಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಹೌದು. ಸೊ ಇವತ್ತಿನ ದಿವಸ ಈ ಪ್ರಶ್ನೆ ಏನಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲರೂ ಜೀವನದಲ್ಲಿ ಏನೋ ಒಂದು ಖರೀದಿ ಮಾಡ್ತಾನೆ ಇರ್ತಾರೆ. ಕರೆಕ್ಟ್ ಇದೆ. ವಸ್ತು ಆಗಿರ್ಬೋದು, ಅಥವಾ ಯಾವುದೇ ಒಂದು ಸರ್ವಿಸ್ ಆಗಿರ್ಬೋದು, ಅಥವಾ ದುಡ್ಡು ಕೊಟ್ಟು ತೊಗೊಳ್ದೇನೆ ಮಾಡ್ತಕ್ಕಂಥ ಸರ್ವಿಸಸ್ ಎಷ್ಟೊಂದೇ ಇದೆ ಆ್ಯಕ್ಚುಲಿ. ಇದೆ, ತುಂಬ ಇದೆ. ಓಕೆನಾ? ಸೊ ನನ್ನ ವೈಫಿಗೆ ನಾನು ಏನೋ ಒಂದು ಕನ್ವಿನ್ಸ್ ಮಾಡ್ತಾ ಇರ್ತೀನಿ, ಅದು ಬೈ ಮಾಡ್ದಂಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೆಲವೊಂದು ಟೈಮ್. ಎಕ್ಸಾಕ್ಟ್ಲಿ. ಈಗ ಒಂದು ಚಿಕ್ಕ ಮಗು ಕೂಡ ಲೈಕ್ ಅದು ಅಳಕ್ಕೆ ಶುರು ಮಾಡ್ತು ಅಂತಂದರೆ ಇಟ್ ಈಸ್ ಟ್ರೈಂಗ್ ಟು ಸೆಲ್ ಇಟ್ ಸೆಲ್ಫ್. ಹೌದು, ಕರೆಕ್ಟ್. ಸೊ ಆವಾಗಲೇ ತಾನೇ ಅದಕ್ಕೆ ಹಾಲು ಅಥವಾ ಊಟ, ಫುಡ್ ಏನೋ ಅಥವಾ ಚಾಕ್ಲೇಟ್ ಏನು ಕೊಡ್ತೀರಾ. ಸೊ ಅದಕ್ಕೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರದೇ ಇದ್ರೂ ಹತ್ತು ಬಿಟ್ಟು ಇಟ್ ಈಸ್ ಗೆಟಿಂಗ್ ಇಟ್ಸ್ ಥಿಂಗ್ಸ್ ಡನ್. ಮಕ್ಕಳು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರೆ.
ಸೊ ನಾನು ಯಾವ ರೀತಿ ಬಿಹೇವ್ ಮಾಡಿದರೆ ನನಗೆ ಏನು ಸಿಗುತ್ತೆ ಅನ್ನೋದು. ಕರೆಕ್ಟ್. ಸೊ ವಿ ಕ್ಯಾನ್ ಲರ್ನ್ ಸೆಲ್ಲಿಂಗ್ ಸ್ಟ್ರಾಟಜಿ ಆರ್ ಮೇ ಬಿ ಬೈಯಿಂಗ್ ಡಿಸಿಷನ್ಸು ಅಲ್ಲಿಂದನೇ ಮಕ್ಕಳಿದ್ದಾಗಿಂದನೇ ಒಂದು ಬೇರೂರಿರ್ತಕ್ಕಂಥ ಒಂದು ಕೆಲವೊಂದು ಟ್ಯಾಕ್ಟಿಕ್ಸು ಎಲ್ಲ ಇರುತ್ತೆ ಅಂತ ಅನ್ಬೋದಲ್ವಾ? ಎಸ್, ಅದು ಅದೇ ಬೈ ಬ್ಲಡ್ ಅಂತ ಹೇಳ್ತೀವಲ್ಲ, ಅದು ಬೈ ಜೆನೆಟಿಕ್ಸಲ್ಲೂ ಬಂದಿರುತ್ತೆ. ಹೌದು. ಸೊ ಇಟ್ ಈಸ್ ದೇರ್. ಸೊ ಬಟ್ ಆ್ಯಕ್ಚುಲಿ ನಾವು ಇಲ್ಲಿ ನಿಜವಾಗಿ ಪರ್ಚೇಸ್ ಮಾಡ್ಲಿಕ್ಕೆ ಹೋದಾಗ ಅಥವಾ ಶಾಪಿಂಗ್ ಮಾಡಲಿಕ್ಕೆ ಹೋದಾಗ ಅವಾಗ ನಮ್ಮ ಮೈಂಡಲ್ಲಿ ನಾವು ವಿ ಥಿಂಕ್ ಆ್ಯಸ್ ಎ NLP ನಲ್ಲಿ ಹೇಳ್ತೀವಲ್ಲ, ನಮ್ಮ ಬ್ರೈನ್ ದಿನಕ್ಕೆ 35,000 ಡಿಸಿಷನ್ ತೊಗೊಳುತ್ತೆ. ಓ. ಸೊ 35,000 ಡಿಸಿಷನ್ಸು. ಅದರಲ್ಲಿ ಕಾಮನ್ ಡಿಸಿಷನ್ಸ್ ಏನಿದೆ, ಲೈಕ್ ಎದ್ಬಿಟ್ಟು ಹಲ್ಲು ಉಜ್ಬೇಕು, ಬೆಡ್ಶೀಟ್ ಮಚ್ಚಿಡಬೇಕು, ರೆಡಿ ಆಗೋದು, ಅದೆಲ್ಲ ತೊಗೊಳೋದಿಲ್ಲ ಅದು. ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಡಿಸಿಷನ್ಸ್ ಇದೆ ಅದ್ರ ಬಗ್ಗೆ ಯೋಚನೆ ಮಾಡುತ್ತೆ. ಈಗ ಇದೆಲ್ಲ ರೆಗ್ಯುಲರ್ ಇರುವಂಥದ್ದೆಲ್ಲ ಅದು ಕಾಮನ್ ಥಿಂಗ್ಸ್ ಅಂತ ಅದನ್ನು ರಿಪಿಟೇಟಿವ್ ಅಂತ ಅನ್ಬೋದು. ಅದನ್ನು ರಿಪೀಟೆಡ್, ಯಾಕಂದ್ರೆ ಹುಟ್ಟದಾಗಿಂದ ಅದು ಪ್ರಾಕ್ಟೀಸ್ ಆಗಿರುತ್ತೆ. ಸೊ ಅದು ಕನ್ಸಿಡರ್ಡ್ ಇಟ್ ಈಸ್ ಡನ್ ಬೈ ಡಿಫಾಲ್ಟ್ ಆಗಿ ಅದು ಆಗ್ತಾ ಇದೆ. ಡಿಫಾಲ್ಟ್ ಅದಕ್ಕೆಲ್ಲ ಅದಕ್ಕೆ ಫೋಕಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೊಂದು ಎಸ್ ನೋ ಅಂತ ಅಂದ್ಕೊಂಡು ಕೆಲಸ ಆಗ್ತಾ ಇರುತ್ತೆ. ಹೌದು. ಬಟ್ ಈ ಮೇಜರ್ ಬೈಯಿಂಗ್ ಥಿಂಗ್ಸು ಆ ಥರದಕ್ಕೆಲ್ಲ ಅವಾಗ ನಮ್ಮ ಬ್ರೈನು ಅಲ್ಲಿ ವರ್ಕ್ ಆಗುತ್ತೆ, ಶುರು ಆಗುತ್ತೆ. ಸೊ ಇವತ್ತಿನ ದಿವಸ ನಾವು ಪೃಥ್ವಿರಾಜ್ ಅವ್ರ ಜೊತೆಗೆ ನಮ್ಮ ಒಂದು ಬೈಯಿಂಗ್ ಡಿಸಿಷನ್ಸ್ ಯಾವ ರೀತಿ ಇರುತ್ತೆ, ಅಲ್ಲಿ ಒಂದು ಮಾನಸಿಕವಾಗಿ ನಾವು ಯಾವ ರೀತಿ ನಮ್ಮ ಬ್ರೈನ್ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ಇಲ್ಲಿ ಅಟ್ ದ ಎಂಡ್ ಆಫ್ ದ ವಿಡಿಯೋ ನಿಮಗೆ ಈ ಒಂದು ಬೈ ಮಾಡಬೇಕಾದ್ರೆ, ಅದು ಖರೀದಿ ಮಾಡಬೇಕಾದ್ರೆ ನಾವು ಯಾವ ರೀತಿ ತಪ್ಪುಗಳನ್ನು ಮಾಡ್ತೀವಿ ಅಥವಾ ಯಾವ ರೀತಿ ನಮ್ಮ ಮೈಂಡ್ ವರ್ಕ್ ಆಗುತ್ತೆ, ಯಾವ್ಯಾವ ಫ್ಯಾಕ್ಟರ್ಸು ಇನ್ಫ್ಲುಯೆನ್ಸ್ ಆಗುತ್ತೆ, ಸೊ ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಒಬ್ಬ ವ್ಯಕ್ತಿ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡಬೇಕಾದ್ರೆ ಖರೀದಿ ಮಾಡೋದಕ್ಕಿಂತ ಮುಂಚೆ ಅವನ ಮೈಂಡಲ್ಲಿ ಏನು ಆಗ್ತಾ ಇರ್ಬೋದು, ಆ್ಯಕ್ಚುಲಿ ಏನು ನಡೆಯುತ್ತೆ? ಈಗ ನಾನು ಹೇಳ್ದಂಗೆ ನಾವು ಸೇಲ್ಸಲ್ಲೇ ಇರೋ ಕಾರಣ, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲೇ ನಂದು ವೃತ್ತಿ ಜೀವನ ಮುಗಿಸಿರೋ ಕಾರಣ ಅದರಲ್ಲಿ ನಾನು ಆ್ಯಸ್ ಅ ಸೆಲ್ಲರ್. ಸೊ ನಮ್ದೊಂದು ಫಾರ್ಮುಲಾ ಇರ್ತಿತ್ತು ಯಾವಾಗಲೂ, ಒಂದು ODPEC ಅಂತ ಹೇಳ್ತಿದ್ವಿ, ODPEC. ಓಕೆ. ಸೊ ದಟ್ ಈಸ್ ಓಪನಿಂಗ್, ಡೆವಲಪ್ಮೆಂಟ್, ಪ್ರಪೋಸಿಂಗ್, ದೆನ್ ಎಲಿಮಿನೇಷನ್ ಆಫ್ ಡೌಟ್ಸು, ದೆನ್ ಕ್ಲೋಸಿಂಗ್ ಅಂತ. ಇದು ನಮ್ಮ ಸೇಲ್ಸ್ ಕಡೆಯಿಂದ ಆಯಿತು. ಅದೇ ಥರ ಕಸ್ಟಮರ್ ವ್ಯೂ ಪಾಯಿಂಟಲ್ಲಿ ಅವನು AIDA ಫಾರ್ಮುಲಾ ಬರುತ್ತೆ, ಐಡಾ ಅಂತೀವಿ ಅದಕ್ಕೆ. ಓಕೆ. ಅಂದರೆ ಅಟೆನ್ಷನ್ನು, ಓಕೆ, ಇಂಟ್ರೆಸ್ಟ್, ದೆನ್ ಡಿಸೈರ್, ಅದಾದಮೇಲೆ ಆ್ಯಕ್ಷನ್. ಓಕೆ. ಸೊ ಇದನ್ನು ನಾವು ಸಿಂಪಲಾಗಿ ಕನ್ನಡದಲ್ಲಿ ಹೇಳಬೇಕು ಅಂದರೆ, ಒಬ್ಬ ವ್ಯಕ್ತಿಗೆ ನಾನು ಏನಾದರೂ ಪರ್ಚೇಸ್ ಮಾಡಬೇಕು ಅಥವಾ ಈ ಒಂದು ಪ್ರಾಡಕ್ಟನ್ನು ನೋಡಿದ್ದೀನಿ ತೊಗೊಳ್ಬೇಕು ಅಂತ ಅನ್ನಿಸ್ತು ಅಂದರೆ ಅವನು ಅದ್ರ ಬಗ್ಗೆ ಅಟೆನ್ಷನ್, ಅಂದರೆ ಒಂದು ಡಿಸೈರ್ ಬರುತ್ತೆ ಅವನಿಗೆ, ಅಂದರೆ ಆಸೆ. ಸೊ ಇದು ನಾನು ತೊಗೊಳ್ಬೇಕು, ಇದರಿಂದ ನನ್ನ ಜೀವನ ವೃದ್ಧಿಗೊಳ್ಳುತ್ತೆ ಅಥವಾ ನಾ ಹ್ಯಾಪಿಯಾಗಿರ್ತೀನಿ, ಖುಷಿಯಾಗಿರ್ತೀನಿ ಅಂತ ಒಂದು ಮಾನಸಿಕವಾಗಿ ಒಂದು ಯೋಚನೆ ಬಂದಿರುತ್ತೆ. ನೀಡ್ ಫುಲ್ಫಿಲ್ ಆಗುತ್ತೆ. ಆ ನೀಡು ಆ್ಯಕ್ಚುಲಿ. ಸೊ ಅದು ಫುಲ್ಫಿಲ್ ಆಗುತ್ತೆ ಅಂತ ಅವ್ನ ಮೈಂಡಲ್ಲಿ ಬಂದಾಗ, ಸೊ ಆಬ್ವಿಯಸ್ಲಿ ಅವನೇನು ಮಾಡ್ತಾನೆ, ಅದನ್ನು ತೊಗೊಳ್ಬೇಕಂತ ಯೋಚನೆ ಮಾಡ್ತಾನೆ. ಸೊ ಆ ಡಿಸೈರಿಗೆ ಅದಕ್ಕೇನು ಬೇಕಾಗತ್ತೆ ಆ ಡೌಟ್ಸ್ಗಳನ್ನೆಲ್ಲ ಎಲಿಮಿನೇಟ್ ಮಾಡ್ತಾ ಹೋಗ್ತಾನೆ. ಸೊ ಇದರಿಂದ ನನಗೆ ಹೆಲ್ಪ್ ಆಗುತ್ತಾ, ಎಷ್ಟು ಹೆಲ್ಪ್ ಆಗುತ್ತೆ, ಇದರಿಂದ ನನ್ನ ಫ್ಯಾಮಿಲಿಗೆ ಏನೇನು ಸಪೋರ್ಟ್ ಆಗ್ಬೋದು, ಅಥವಾ ನನ್ನ ವೃತ್ತಿ ಜೀವನ ಅಥವಾ ಪರ್ಸ್ನಲ್ಗೆ ಏನೇನು ಹೆಲ್ಪ್ ಆಗುತ್ತೆ. ಸೊ ಈ ಎಲ್ಲ ಪಾಯಿಂಟ್ಸನ್ನು ಅನಲೈಸ್ ಮಾಡಿದ ಮೇಲೆ ದೆನ್ ಫೈನಲಿಗೆ ಆ್ಯಕ್ಷನ್ ತೊಗೊಳ್ತಾನೆ, ಅಂದರೆ ಕ್ಲೋಸಿಂಗ್. ಸೊ ಅವಾಗ ಅವ್ನು ಪರ್ಚೇಸ್ ಮಾಡ್ತಾನೆ. ಸೊ ಅವ್ನು ಸೇಲ್ ಪರ್ಚೇಸ್ ಆಗೋಕ್ಕಿಂತ ಮುಂಚೆ ಈಸ್ ಬ್ಯಾಕ್ ಆಫ್ ದ ಮೈಂಡ್, ಅದು ಸಬ್ಕಾನ್ಷಿಯಸ್ ಮೈಂಡ್ ಅಂತೀವಲ್ಲ, ಸೊ ಅದು ಆವಾಗಲೇ ವರ್ಕ್ ಆಗೋಕ್ಕೆ ಶುರು ಆಗಿರುತ್ತೆ. ಅಂದರೆ ಇಲ್ಲಿ ಸೇಲ್ಸ್ ಅನ್ನೋದು ತೊಗೊಳ್ಬೇಕಾದ್ರೆ ಆಗೋದಿಲ್ಲ, ಆ್ಯಕ್ಚುಲಿ ಅವ್ನು ನೋಡಿದಾಗೆ ಸೇಲ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತ. ಎಸ್. ಈಗ ನಾವು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ ಅಂತ ಅಂದ್ಕೊಳ್ಳಿ, ಟಿ ವಿನಲ್ಲಿ ಅಥವಾ ಮೀಡಿಯಾದಲ್ಲಿ. ಸೊ ಅಡ್ವರ್ಟೈಸ್ಮೆಂಟ್ ನೋಡ್ತಿದ್ದಂಗೆ ಆಗ ನಮ್ಮ ಮೈಂಡಲ್ಲಿ ಒಂದು ಆಸೆ ಬೀಜ ಬಿತ್ತುತ್ತೆ. ಬೀಜ ಬಿತ್ತುತ್ತೆ, ಒಂದು ಆಸೆ ಉಟ್ಕೊಂಡ್ಬಿಡುತ್ತೆ, ಈ ಐಟಮ್ ನನಗೆ ಬೇಕು ಅಂತ. ಸೊ ಅದು ನನಗೆ ಯಾವ ಥರ ಬೇಕು ಅನ್ನೋದಕ್ಕೆ ಅದಕ್ಕೆ ಕನ್ವಿನ್ಸ್ ಮಾಡ್ತಾ ಹೋಗ್ತೀವಿ ನಾವು ಮೈಂಡ್. ಹೌದು. ಸೊ ಅದಕ್ಕೆ ಏನಾದ್ರು ಈಗ ಹೈ ವ್ಯಾಲ್ಯೂ ಪ್ರಾಡಕ್ಟ್ ಆಗಿದ್ದರೆ ದೆನ್ ನಾವು ಡಿಸಿಷನ್ ಮೇಕರ್ಸ್ ಜೊತೆ ಡಿಸ್ಕಷನ್ನು, ಅವ್ರಿಗೆ ಕನ್ವಿನ್ಸ್ ಮಾಡೋದು ಹೌ ಇಟ್ ಈಸ್ ರಿಕ್ವೈರ್ಡ್ ಅಂತ. ಈಗ ನಾವೇ ಓನಾಗಿ ತೊಗೊಳ್ತೀವಿ ಅಂತಂದರೆ ಅವಾಗ ನಾವೇ ಡಿಸಿಷನ್ ಮೇಕರ್ ಆಗಿದ್ದರೆ ದೆನ್ ಅವಾಗ ಯಾರನ್ನೂ ಕೇಳೋಕ್ಕೆ ಹೋಗಲ್ಲ, ನಾವು ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದುಬಿಡ್ತೀವಿ. ಸೊ ಈ ಥರನೂ ವರ್ಕ್ ಆಗುತ್ತೆ ಅದು. ಹೌದು. ಸೊ ಹಾಗೆ ಇಲ್ಲಿ ನಾವು ನೋಡ್ತಾ ಹೋದಾಗ ಇಲ್ಲಿ ಯಾವುದೇ ಒಂದು ವಸ್ತುವನ್ನು ನಾವು ಇವತ್ತಿನ ದಿವಸ ಬೈ ಮಾಡ್ತಿದ್ದೀವಿ ಅಂತ ಹೇಳಿದರೆ ಅಲ್ಲಿ ಫಸ್ಟು ಎಮೋಷನ್ಸ್ ಅನ್ನೋದು ಬರುತ್ತೆ. ಕರೆಕ್ಟ್. ಸೊ ಎಮೋಷನಲ್ ಬೈಯಿಂಗ್ ಅಂತ ಹೇಳಿ ಕರಿತೀವಿ ನಾವು ಆ್ಯಕ್ಚುಲಿ. ಸೊ ಎಮೋಷನಲ್ ಬೈಯಿಂಗ್ ಅಂತ ಅಂದಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ನನ್ನ ಫ್ರೆಂಡ್ ಜೊತೆಗೆ ಹೋಗಿರ್ತೀನಿ ಅಂತ ಅಂದ್ಕೊಳ್ಳಿ, ಸುಮ್ಮನೆ ಅಕಂಪನಿ ಅಂದರೆ ಜೊತೆಗೆ ಹೋಗಿ ಬಾ ಅಂತ ಹೇಳಿ ಕರೆದಿರ್ತಾರೆ, ಹೋಗಿರ್ತೀನಿ. ಅವನೇನೋ ಒಂದು ಐಟಮ್ ತೊಗೋತಾನೆ. ಸೊ ಅವ್ನು ಡಿಸೈಡ್ ಮಾಡ್ಕೊಂಡು ಬಂದಿರ್ತಾನೆ ಇಂಥದ್ದು ತೊಗೋಬೇಕು ಅಂತ ಹೇಳ್ಬಿಟ್ಟು. ಅಲ್ಲಿ ನನಗೆ ಚೆನ್ನಾಗಿ ಕಾಣಿಸುತ್ತೆ, ಅವನಿದ್ದು ಇನ್ಫ್ಲುಯೆನ್ಸ್ ಮಾಡ್ತಾನೆ, ನೀನು ಯಾಕೆ ಒಂದು ತೊಗೋಬಾರ್ದು ಅಂತ ಹೇಳ್ಬಿಟ್ಟು. ಅದು ನನ್ನ ಪಾಕೆಟಿಗೆ ಅದು ಮೀಟ್ ಆಗ್ತಾ ಇರೋದಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಆ ಒಂದು ಅಷ್ಟು ನನಗೆ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ಆದರೆ
ಅಲ್ಲಿ ಎಮೋಷ್ನಲಿ ನಾನು ಓಕೆ ಇದು ಬೇಕು ಅನ್ಸುತ್ತೆ. ಹೇಳಿದ್ದಾನೆ ನನ್ನ ಫ್ರೆಂಡು, ಆಮೇಲೆ ಅದು ಚೆನ್ನಾಗಿ ಕಾಣಿಸ್ತಾ ಇದೆ ತೊಗೊಂಬಿಡೋಣ ಅಂತ ಹೇಳಿಬಿಟ್ಟು ಆಸೆ ಬಿದ್ದು ತೊಗೋತೀನಿ ಆ್ಯಕ್ಚುಲಿ. ಕರೆಕ್ಟ್. ಅದನ್ನ ಎಮೋಷನಲ್ ಬೈಯಿಂಗ್ ಅಂತ ಹೇಳಿ ಕರಿಬೋದು. ಅದು ಅಥವಾ ಇಂಪಲ್ಸಿವ್ ಬೈಯಿಂಗ್ ಅಂತ ಇಂಪಲ್ಸಿವ್ ಬೈಯಿಂಗ್ ಅಂತ ಹೇಳಿ ಕರಿತೀರಾ ನೀವು ಆ್ಯಕ್ಚುಲಿ. ಸೊ ಅಲ್ಲಿ ಆ ಎಮೋಷ್ನಲ್ ಬೈಯಿಂಗು ಒಳ್ಳೇದಾ? ಒಳ್ಳೆಯದು ಕೆಟ್ಟದ್ದು ಅನ್ನೋಕ್ಕಿಂತ ಮುಂಚೆ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಎಮೋಷ್ನಲ್ ಬೈಯಿಂಗಿಗೂ ಮತ್ತು ಲಾಜಿಕಲ್ ಬೈಯಿಂಗಿಗೂ ಒಂದು ಅದೆರಡು ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಹೋಗ್ತವೆ ಅಂತ. ಎರಡು ಕೈ ಹಿಡ್ಕೊಂಡು ಒಟ್ಟಿಗೆ ಹೋಗ್ತಾ ಹೋಗೋದು. ಓಕೆ. ಸೊ ಒಂಥರ ಇದು ರೈಲ್ವೆ ಪ್ಯಾರಲ್ ರೋಡ್ ಇದ್ದಂಗೆ, ರೈಲ್ವೆ ಟ್ರ್ಯಾಕ್ ಇದ್ದಂಗೆ, ಎರಡು ಪ್ಯಾರಲಲ್ಲಿ ಒಟ್ಟಿಗೆ ಇರುತ್ತೆ. ಓಕೆ. ಸೊ ಕೆಲವೊಂದು ಸತಿ ಏನಾಗುತ್ತೆ, ಎಮೋಷನ್ ಸ್ವಲ್ಪ ಮುಂದೆ ಹೋಗುತ್ತೆ, ಲಾಜಿಕ್ ಹಿಂದಿಂದ ಬಂದು ಅದನ್ನು ಸಪೋರ್ಟ್ ಮಾಡುತ್ತೆ. ಈಗ ನೀವು ಹೇಳಿದ್ರಿ ನಿಮ್ಮ ಫ್ರೆಂಡ್ ಜೊತೆ ಶಾಪ್ಗೆ ಹೋದ್ರಿ, ನಿಮಗೇನು ಪರ್ಚೇಸ್ ಮಾಡೋ ಐಡಿಯಾ ಇರಲಿಲ್ಲ, ಬಟ್ ಯಾವುದೋ ಒಂದು ಐಟಮ್ ನಿಮಗೆ ಚೆನ್ನಾಗಿ ಅನ್ನಿಸ್ತು, ಒಂದು ಶರ್ಟ್ ಅಥವಾ ಜಾಕೆಟ್, ಕೋಟ್, ವಾಟ್ ಎವರ್. ಸೊ ನಿಮಗೊಂದು ಚೆನ್ನಾಗಿ ಅನ್ನಿಸ್ತು, ಆದರೆ ನಿಮ್ಮ ಪಾಕೆಟ್ಗೆ ಅದು ಸೂಟೇಬಲ್ ಇರಲಿಲ್ಲ, ಮೀಟ್ ಆಗ್ತಾ ಇರಲಿಲ್ಲ, ನನ್ನ ಬಜೆಟಲ್ಲಿ ಇಲ್ಲ, ಆ ಮಂತಲ್ಲಿ ನಿಮ್ಮ ಬಜೆಟಲ್ಲಿ ಇಲ್ಲ. ಆದರೆ ಏನು ಮಾಡ್ತೀರಿ ನೀವು ಆ ಮೂಮೆಂಟಲ್ಲಿ ಏನಾಗುತ್ತೆ, ಯೂಸ್ವಲಿ ನಾವು ಅದನ್ನು ತೊಗೊಳ್ತೀವಿ ಐಟಮು, ನಿಮ್ಮ ಫ್ರೆಂಡ್ ಕೊಟ್ಟ ಅಂತ ಅಂದ್ಕೊಂಡ್ರು, ನೀವೇನು ಮಾಡಿದ್ರಿ ಅದನ್ನ ತೊಗೊಂಡೋಗಿ ಡ್ರೆಸ್ಸಿಂಗ್ ರೂಮಲ್ಲಿ ಹೋದ್ರಿ, ಟ್ರೈ ಮಾಡಿದ್ರಿ, ನಿಮಗೆ ನೋಡ್ಕೊಂಡ್ರಿ, ತುಂಬ ಚೆನ್ನಾಗಿ ಅನ್ನಿಸ್ತು, ಖುಷಿ ಆದ್ರಿ. ಸೊ ಅವಾಗ ನೀವು ಇಮ್ಯಾಜಿನೇಷನ್ ಇಮಿಡಿಯೇಟಾಗಿ ಸ್ಟಾರ್ಟ್ ಆಗುತ್ತೆ. ಇದು ನಾನು ಎಲ್ಲಿ ಹಾಕೊಂಡು ಹೋಗ್ಬೋದು, ಯಾವ ಫಂಕ್ಷನ್, ಯಾವ ಪಾರ್ಟಿಯಲ್ಲಿ ನಾನು ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀನಿ, ಯಾವ ಪಾರ್ಟಿಗೆ ಹೋಗ್ಬೋದಾ, ಯಾವ ಗರ್ಲ್ ಫ್ರೆಂಡ್ ಇದ್ದಾರೆ ಅವ್ರ ಜೊತೆ ಹೋಗ್ಬೋದಾ. ಸೊ ನಿಮ್ಮದು ಅಥವಾ ಆಫೀಸಲ್ಲೇ ಯಾವುದೋ ಒಂದು ಮೀಟಿಂಗ್ ಇರುತ್ತೆ, ಕ್ಲೈಂಟ್ ಬಂದಾಗ ನಾನು ಈ ಸೂಟ್ ಹಾಕೊಂಡ್ರೆ ಚೆನ್ನಾಗಿ ಕಾಣ್ತೀನ ಅಂತ. ಆಮೇಲೆ ನಿಮ್ಮ ಪ್ರಯಾರಿಟೀಸ್ ಅಲ್ಲಿ ಶಿಫ್ಟ್ ಆಗುತ್ತೆ. ಸೊ ಇದು ನಾನು ಇದು ಹಾಕ್ಕೊಂಡ್ರೆ ನನ್ನ ಲೆವೆಲ್, ಸ್ಟೇಟಸ್ ಲೆವೆಲ್ಲು, ಅಥವಾ ನಾನು ಲುಕ್ ಚೆನ್ನಾಗಿ ಕಾಣಿಸ್ತೀನಿ, ನನ್ನ ಪ್ರೆಸೆಂಟೇಷನ್ ಚೆನ್ನಾಗಾಗ್ಬೋದು. ಸೊ ಈ ಎಲ್ಲ ಪಾಯಿಂಟ್ಸ್ಗಳು ಬಂದಾಗ ನಿಮಗೆ ಅವಾಗ ಏನಾಗುತ್ತೆ, ನಿಮ್ಮ ಪರ್ಸೀವ್ಡ್ ವ್ಯಾಲ್ಯೂ ಏನಿತ್ತು, ಅದು ಕಾಸ್ಟ್ ಇಸ್ ನನ್ನ ಬಜೆಟಿಗೆ ಇಲ್ಲ ಅಂದಿದ್ದು ನಿಮ್ಮ ರಿಕ್ವೈರ್ಮೆಂಟ್ಗಿಂತ ಅದು ಕಮ್ಮಿ ಅನಿಸ್ಬಿಡುತ್ತೆ. ನಿಮ್ಮ ಪರ್ಸೀವ್ಡ್ ವ್ಯಾಲ್ಯೂ ಜಾಸ್ತಿ ಆಗೋಯ್ತು ಅವಾಗ. ಓಕೆ. ಸೊ ಇದ್ರದ್ದು ಯೂಸೇಜ್ ನನಗೆ ಜಾಸ್ತಿ ಆಗ್ತಾ ಇದೆ ಅನ್ನಿಸ್ತಾ ಇದೆ ನಿಮಗೆ. ಸೊ ನಾನು ಇದನ್ನು ತೊಗೊಂಡ್ರೆ ನಾನು ಬೆನಿಫಿಟ್ ಇದೆ, ನಾನು ಪ್ರೆಸೆಂಟೇಷನ್ ಚೆನ್ನಾಗಿ ಮಾಡ್ಬೋದು, ಕಾನ್ಫಿಡೆಂಟಾಗಿ ಕಾಣಿಸ್ತೀನಿ, ಅಥವಾ ಜನರು ನನ್ನನ್ನು ಲೈಕ್ ಮಾಡ್ತಾರೆ. ಸೊ ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್. ಹೌದು. ಸೊ ಆ ಥರ ಇದ್ದಾಗ ನೀವು ಡಿಸೈಡ್ ಮಾಡಿದ್ರಿ ಆ ಮೂಮೆಂಟಲ್ಲಿ. ಸೊ ಅವಾಗ ನಿಮಗೆ ಕಾಸ್ಟ್ ಇಟ್ ಈಸ್ ಈವನ್ ದೋ ಇಟ್ ಈಸ್ ಔಟ್ ಆಫ್ ಯುವರ್ ಬಜೆಟ್, ಯು ಅಡ್ಜಸ್ಟೆಡ್ ದ್ಯಾಟ್. ಅವಾಗ ಲಾಜಿಕಲ್ ಬ್ರೈನ್ ಏನು ಮಾಡುತ್ತೆ, ಅದು ಬಂದು ನಿಮಗೆ ಹೇಳುತ್ತೆ, ಅದಂದರೆ ಎಮೋಷನಲ್ ಬ್ರೈನಿಗೆ ಹೇಳುತ್ತೆ, ಎಸ್ ಯು ಹ್ಯಾವ್ ಮೇಡ್ ಅ ಪ್ರಾಪರ್ ಚಾಯ್ಸ್, ನೀವು ಕರೆಕ್ಟಾಗಿರೋ ಚಾಯ್ಸ್ ಮಾಡಿದ್ಯಾ, ಇದು ನನಗೆ ಒಳ್ಳೆಯದು, ಇಟ್ ಈಸ್ ವರ್ತ್ ದ ಇನ್ವೆಸ್ಟ್ಮೆಂಟ್ ಅಂತ ಅಲ್ಲಿಂದಲೇ ಕನ್ವಿನ್ಸ್ ಆಗಿ, ಅಂದರೆ ಕಂಪ್ಯಾರಿಸನ್ ಮಾಡಿ ತೋರಿಸುತ್ತೆ, ಕಂಪ್ಯಾರಿಸನ್ ಮಾಡುತ್ತೆ, ಆಮೇಲೆ ಕನ್ವಿನ್ಸ್ ಮಾಡುತ್ತೆ. ಆ್ಯಕ್ಚುಲಿ ಲಾಜಿಕಲ್ ಬ್ರೈನ್ ಕನ್ವಿನ್ಸ್ ಮಾಡುತ್ತೆ, ಲಾಜಿಕಲ್ ಬ್ರೈನೇ ಕನ್ವಿನ್ಸ್ ಮಾಡೋದು. ಫಸ್ಟ್ ಎಮೋಷನ್ನು ಇಟ್ ಗೋಸ್ ಆ್ಯಂಡ್ ಬೈಸನ್ನು ಬೈಬೇಕು ಅನ್ನೋತ್ತೆ. ಲಾಜಿಕಲ್ ಬ್ರೈನು ಅದನ್ನು ಸಪೋರ್ಟ್ ಮಾಡುತ್ತದು, ಇದು ನಮ್ಮ ಲಾಯರ್ ಥರ ವರ್ಕ್ ಮಾಡುತ್ತದು. ಅಂದರೆ ಅಲ್ಲಿ ಎವಿಡೆನ್ಸ್ನ ಚೆಕ್ ಮಾಡುತ್ತೆ, ಅದು ಎವಿಡೆನ್ಸ್ ಚೆಕ್ ಮಾಡುತ್ತೆ, ಅದನ್ನು ಬೆನಿಫಿಟ್ಸ್ ಸರ್ಟನ್ ಪ್ಯಾರಾಮೀಟರ್ಸ್ನ ಅದು ಅನಲೈಸ್ ಮಾಡುತ್ತೆ ಅಂತೀರಾ? ಎಸ್. ಈಗ 1 by 1 ಈಗ ನಮಗೆ ರಿಕ್ವೈರ್ಮೆಂಟ್ ಇದೆಯಾ, ಫಸ್ಟ್ ಥಿಂಗು ನೀಡ್ ಇದೆಯಾ, ಆಮೇಲೆ ಆ ಪ್ರಾಡಕ್ಟಿಂದ ನಂದು ಫ್ಯೂಚರ್ ನನಗೆ ಅದು ಯೂಸೇಜ್ ಎಷ್ಟಾಗತ್ತೆ, ಸೊ ವೆದರ್ ಇಟ್ ಈಸ್ ರಿಕ್ವೈರ್ಡ್ ಆರ್ ನಾಟ್, ಆಮೇಲೆ ನನ್ನ ಬಜೆಟಲ್ಲಿ ಇದೆಯಾ ಇಲ್ವಾ, ಬಜೆಟಲ್ಲಿ ಇಲ್ಲ ಅಂತಂದ್ರೂ ಅಡ್ಜಸ್ಟ್ ಮಾಡ್ಬೋದಾ, ಆ ಥರನೂ ಒಂದು ಕ್ಯಾಲ್ಕುಲೇಷನ್ ಬರುತ್ತೆ ಅಲ್ಲಿ. ಸೊ ಅದಾದ ಕೂಡಲೇ ಇಮಿಡಿಯೇಟಾಗಿ ಏನಾಗುತ್ತೆ, ಓಕೆ ಫೈನ್, ಇದು ನಿಮಗೆ ಚೆನ್ನಾಗಿ ಕಾಣ್ತಾ ಇದೆ, ಐ ವಾಂಟ್ ದಿಸ್ ಅಂಥೇಳಿ ಪರ್ಚೇಸ್ ಮಾಡಿಬಿಡ್ತೀವಿ. ಅಂದರೆ ಇಲ್ಲಿ ಲಾಜಿಕಲ್ ಬ್ರೈನ್ ಬಂದ್ಬಿಟ್ಟು ನಮಗೆ ಎಮೋಷ್ನಲ್ ಮೈಂಡಿಗೆ ಅದು ಸಪೋರ್ಟ್ ಮಾಡುತ್ತೆ. ಅದೊಂಥರ ಇಟ್ ವಿಲ್ ಗಿವ್ ದ ರೀಸನ್ಸ್. ಲಾಜಿಕಲ್ ರೀಸನ್ಸ್ನ ಕೊಡುತ್ತೆ. ಎಮೋಷ್ನಲ್ಲು ಅದೇನು ರೀಸನ್ ಕೊಡಲ್ಲ, ಅದು ನನಗೆ ಬೇಕಷ್ಟೇ. ಆದರೆ ಲಾಜಿಕಲ್ಲಿ ರೀಸನ್ಸ್ ಕೊಡೋಕ್ಕೆ ಶುರು ಮಾಡುತ್ತೆ. ಯಾಕಂದರೆ ನೀವು ಇಫ್ ಸಪೋಸ್ ಈಗ ನೀವು ಅದು ತೊಗೊಂಡ್ರಿ, ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸು ಅಥವಾ ಪೇರೆಂಟ್ಸು ಇದನ್ನ ಯಾಕೋ ತಂದೆ ಅಂತ ಕೇಳಿದರೆ ನಿಮಗೆ ಹೇಳೋಕ್ಕೆ ಆಲ್ರೆಡಿ ಅದು ಇಟ್ ವಿಲ್ ಗಿವ್ ಐಡಿಯಾಸ್. ರೆಡಿ ಆಗಿಬಿಟ್ಟಿರ್ತೀರ ನೀವು, ಇಲ್ಲ ಇದು ನಾನು ಮೀಟಿಂಗ್ ಹಾಕೊಂಡು ಹೋಗಬೇಕು, ನಾನು ಮೀಟಿಂಗಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಾಣ್ತೀನಿ, ಅಥವಾ ನೆಕ್ಸ್ಟ್ ಫೋಟೋ ಶೂಟ್ ಇದೆ ನಂದು, ಸೊ ಅಥವಾ ಒಂದು ಪಾಡ್ಕಾಸ್ಟ್ ಇದೆ ಅಲ್ಲಿ ಹಾಕೊಂಡು ಕೂತ್ರೆ ನಾನು ಅಪಿಯರೆನ್ಸ್ ಎಲ್ಲ ಕಾಣುತ್ತೆ, ಸೊ ಇನ್ನೂ ಜಾಸ್ತಿ ಪ್ರೊಫೆಷನಲ್ ಕಾಣ್ತೀನಿ, ಹಾಗಾಗಿ ನನಗೆ ಇದು ಬೇಕಿತ್ತು ಅಂತ ನೀವು ಕನ್ವಿನ್ಸ್ ಮಾಡಿಬಿಡ್ತೀರ. ಅವಾಗ ಯಾಕಂದ್ರೆ ಲಾಜಿಕಲ್ ಬ್ರೈನ್ ನಿಮಗೆ ಅದೆಲ್ಲ ರೇಷನಲ್ ಆಗಿ ಐಡಿಯಾಸ್ ಕೊಟ್ಟಿರುತ್ತೆ, ಎಲ್ಲ ಚೆಕ್ ಪಾಯಿಂಟ್ಸ್ನ ಕ್ಲಿಯರ್ ಮಾಡ್ತಾ ಬಂದಿರುತ್ತೆ. ಸೊ ಹಾಗಾಗಿ ದಟ್ ಈಸ್ ಒನ್ ಪಾಯಿಂಟ್. ಸೊ ಅಲ್ಲಿ ವಿ ಕ್ಯಾನ್ ಸೆಟಲ್ ಡೌನ್. ಯಾಕಂದರೆ ಯೂಶ್ವಲಿ ಏನಾಗುತ್ತೆ, ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಾವು ಫಸ್ಟ್ ಸ್ಟಾರ್ಟ್ ಥಿಂಕಿಂಗ್ ಇದು ಬೇಕಾ ಬೇಡ ಅಂತ, ಆ್ಯಂಡ್ ಕಾನ್ಷಿಯಸ್ ಮೈಂಡ್ ಅದೇ ಲಾಜಿಕಲ್ ಮೈಂಡ್ ಅಂತೀವಲ್ಲ, ಅದು ಆ್ಯಡ್ಸ್ ಆನ್ ದ್ಯಾಟ್. ಸೊ ಇಟ್ ವರ್ಕ್ಸ್ ಆಸ್ ಅ ಲಾಯರ್ ಅಂತ ನಾವು ಯೂಶ್ವಲಿ ಹೇಳ್ತೀನಿ. ಅಂದರೆ ಇಲ್ಲಿ ಆ ಒಂದು ಸಬ್ಕಾನ್ಷಿಯಸ್ ಮೈಂಡು ಎವಿಡೆನ್ಸ್ನ ಹುಡುಕ್ತಾ ಇರುತ್ತೆ ಅಂತೀರಾ ಆ್ಯಕ್ಚುಲಿ. ಸೊ ಯಾಕಂದರೆ ಯಾವುದೇ ಒಂದು ಬೈಯಿಂಗ್ ಮಾಡ್ತಾ ಇದೀವಿ ಅಂತ ಅಂದಾಗ ಅಲ್ಲಿ ಸ್ಟ್ರಾಂಗ್ ಕನ್ವಿಕ್ಷನ್ ಕೂಡ ಇರಬೇಕಲ್ಲ ನಮಗೆ ಆ್ಯಕ್ಚುಲಿ. ಇವಾಗ ನಾನು ಯಾವುದೋ ಒಂದು ಕಡೆ ಸೈಟ್ ತೊಗೋತಾ ಇದ್ದೀನಿ ಅಥವಾ ಮನೇನ ಪರ್ಚೇಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ
ಎಲ್ಲ ಕಡೆ ಹೋಗಿ ನೋಡ್ಕೊಂಬಂದ್ಬಿಟ್ಟು ಒಂದು ಕಡೆ ನಾನು ಡಿಸೈಡ್ ಮಾಡಿಬಿಟ್ಟು ತೊಗೋಬೇಕಾದ್ರೆ ಕರೆಕ್ಟ್. ಅಲ್ಲಿ ಲಾಟ್ ಆಫ್ ಎವಿಡೆನ್ಸಸ್ ಇಟ್ ವಿಲ್ ಲುಕ್ ಆ್ಯಕ್ಚುಲಿ. ಯಾವುದು ಸ್ಟ್ರಾಂಗ್ ಆಗಿ ಆ ಒಂದು ಎವಿಡೆನ್ಸ್ ಸಿಗುತ್ತೆ, ಓ ಈ ಏರಿಯಾ ಚೆನ್ನಾಗಿದೆ, ಇಲ್ಲಿ ಬೆಸ್ಟ್ ಪ್ರೈಸಲ್ಲಿ ಸಿಗ್ತಾ ಇದೆ, ಇಲ್ಲಿ ನಮ್ಮ ಫ್ರೆಂಡ್ಸು ಕೂಡ ಇದ್ದಾರೆ, ರಿಲೇಟಿವ್ಸ್ ಕೂಡ ಇದ್ದಾರೆ, ಸೊ ಆಮೇಲೆ ವಿಸಿನಿಟಿಯಲ್ಲಿ ಎಲ್ಲ ಒಂದು ಫೆಸಿಲಿಟಿ ಕೂಡ ಇದೆ, ಮಕ್ಕಳು ಸ್ಕೂಲಿಗೆ ಹತ್ರ ಆಗುತ್ತೆ, ಅದು ಇದಂತ ಎಲ್ಲ ಎವಿಡೆನ್ಸಸ್ನು ಕಲೆಕ್ಟ್ ಮಾಡಿ ಆದಮೇಲೆ ಇಟ್ ಗೋಸ್ ಆ್ಯಂಡ್ ಟೇಕ್ ಅ ಡಿಸಿಷನ್ ಟು ಬೈ ಅಂತ ಅನ್ಬೋದಲ್ಲ ಆ್ಯಕ್ಚುಲಿ. ಅದೇ ಅದು 3 ಪಾಯಿಂಟ್ಸಲ್ಲೇ ಬರೋದು. ಒಂದು ನೀಡ್, ಹ್ಞೂ ನೆಕ್ಸ್ಟ್ ಜಸ್ಟಿಫಿಕೇಶನ್. ಹಾಂ ನೀವೇನು ಹೇಳಿದ್ರಿ ಇದು ಅನಾಲಿಸಿಸು, ಅದು ಜಸ್ಟಿಫಿಕೇಶನ್ ಆಗುತ್ತೆ. ಹೌದು. ದೆನ್ ಕ್ಲೋಸ್. ಸೊ ಓನ್ಲಿ 3 ಸ್ಟೆಪ್ಸ್. ಸೇಲ್ಸ್ ನೀವು ಏನೇ ಮಾಡಿದ್ರು 3 ಪಾಯಿಂಟ್ ಅಪ್ರೋಚ್ ಅಂತ ಹೇಳ್ತೀವಿ ನಾವು. ಸೊ ಫಸ್ಟ್ ಇಸ್ ನೀಡ್, ಜಸ್ಟಿಫಿಕೇಶನ್, ದೆನ್ ಕ್ಲೋಸಿಂಗ್. ಓಕೆ. ಸೊ ವೆರಿ ಸಿಂಪಲ್. ಹ್ಞೂ ಸೊ ನಾವು ಎಷ್ಟೇ ಡೈಲಾಗ್ಸ್ ಹೊಡೆದ್ರು, ಎಷ್ಟೇ ಅನಾಲಿಸಿಸ್ ಮಾಡಿದ್ರು ಕೂಡ ಇಟ್ ಆಲ್ ಕಮ್ಸ್ ಅಂಡರ್ ಒಂದು ತ್ರೀ ಫ್ಯಾಕ್ಟರ್ಸಲ್ಲೇ ಕವರ್ ಆಗುತ್ತೆ. ಹ್ಞೂ ಈಗ ಎಮೋಷನಲ್ಲು, ಸಬ್ಕಾನ್ಷಿಯಸ್ಸು ಅದೆರಡೂ ನಮಗೆ ನೀಡಲ್ಲಿ ಬಂದ್ಬಿಡುತ್ತೆ. ಓಕೆ. ದೆನ್ ಅನಾಲಿಸಿಸ್ಸು, ದೆನ್ ಅದಕ್ಕೆ ಸಪೋರ್ಟಿವು, ರೀಸನ್ಸು, ರೇಷನಲ್ ಎಲ್ಲ ಇದರಲ್ಲಿ ಡಿಸಿಷನ್ ಮೇಕಿಂಗಲ್ಲಿ ಬರುತ್ತೆ. ಡಿಸಿಷನ್ ಮೇಕಿಂಗ್. ಓಕೆ. ದೆನ್ ವಿ ಗೋ ಫಾರ್ ದ ಕ್ಲೋಸ್. ಹ್ಞೂ ಸೊ ಅವಾಗ ನೀವು ಮನೆಯೇ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಕಾರ್ ಇರ್ಬೋದು, ಪೆನ್ ಇರ್ಬೋದು, ಯಾವುದೇ ಆದರೂ ಕೂಡ ಇಟ್ ವಿಲ್ ಫಾಲ್ ಇನ್ ಟು ದೀಸ್ 3 ಸ್ಟೆಪ್ಸ್ ಅಷ್ಟೇ. ಸೊ ಅದೇ ಒಂದು ಸ್ಟ್ಯಾಂಡರ್ಡ್ ಆಗಿ ನಡ್ಕೊಂಡು ಬಂದಿರೋದು. ಸೊ ಹಾಗೆ ಇಲ್ಲಿ ನಾವು ಯಾವುದೇ ವಸ್ತುವನ್ನ ಖರೀದಿ ಮಾಡಬೇಕಾದ್ರೂ ಒಂದು ಕಾನ್ಷಿಯಸ್ ಮೈಂಡು, ಸಬ್ಕಾನ್ಷಿಯಸ್ ಮೈಂಡ್ ಅಂತ ಹೇಳಿ ಬರುತ್ತೆ. ಕರೆಕ್ಟ್. ಸೊ ಇಲ್ಲಿ ಯಾವ ಮೈಂಡು ಡಾಮಿನೆಂಟ್ ಆಗಿರುತ್ತೆ ಆ್ಯಕ್ಚುಲಿ? ಇನಿಷಿಯಲಿ ಇಟ್ ಈಸ್ ಸಬ್ಕಾನ್ಷಿಯಸ್ ಮೈಂಡ್, ದಟ್ ಈಸ್ ಡಾಮಿನೆಂಟ್. ಓಕೆ. ಓಕೆ. ಸೊ ನಾವು ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಮಗೆ ಅದು ಬೇಕು ಅಂತ ಒಂದು ಹ್ಯಾಪಿ ಹಾರ್ಮೋನ್ಸ್ ಅಂತ ಹೇಳ್ತೀವಲ್ಲ, ಸೊ ಅದು ರಿಲೀಸ್ ಆಗಿರುತ್ತೆ. ಅಂದರೆ ಡೋಪಮೈನ್ನು ಕೂಡ ಕ್ರಿಯೇಟ್ ಮಾಡುತ್ತದೆ, ಕ್ರಿಯೇಟ್ ಆಗುತ್ತೆ. ಈಗ ನೋಡ್ತಿದ್ದಂಗೆ ನಮ್ಗೆ ಖುಷಿ ಆಯ್ತು. ಈಗ ಸಪೋಸ್ ಈಗ ಲೇಡೀಸ್ ಕನ್ಸಿಡರ್ ಮಾಡಿ, ಆನ್ ದ ರೀಲ್ಸಲ್ಲಿ ಅವ್ರು ಎಸ್ಪೆಷಲಿ ಬರೀ ಜ್ಯುವೆಲ್ರಿ, ಸ್ಯಾರೀಸು, ಆಮೇಲೆ ಲೈಫ್ ಸ್ಟೈಲ್ಸ್ ರಿಲೇಟೆಡ್ ನೋಡ್ತಾ ಇರ್ತಾರೆ. ಅದು ನೋಡ್ತಾ ಇದ್ರಿಂದ ಖುಷಿ ಆಗ್ತಾ ಇರ್ತಾರೆ ಅವರು. ಹೌದು. ವೆದರ್ ದೇ ಬೈ ಆರ್ ನಾಟ್, ತೊಗೊಳ್ತಾರೋ ಬಿಡ್ತಾರೋ, ಬಟ್ ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ದೇ ವಿಲ್ ಬಿ ವೆರಿ ಹ್ಯಾಪಿ. ಅಂಥದ್ರಲ್ಲಿ ಅವರು ಒಂದು ಕ್ಲಿಕ್, ಅದಕ್ಕಾಗಿ ಅವರು ಎಲ್ಲ ವೆಬ್ಸೈಟ್ಗಳು ಸಬ್ಸ್ಕ್ರೈಬರ್ಸ್ ಅದಕ್ಕೆ ತುಂಬ ಜನ ಇನ್ಕ್ರೀಸ್ ಆಗ್ತಾರೆ, ಲೈಫ್ ಸ್ಟೈಲ್ ಓಲ್ಗಾಸ್ ಎಲ್ಲ. ಎಸ್, ಅಲ್ಲಿ ಇದೊಂದು ಪಾಯಿಂಟ್. ಅದೇ ಸಬ್ಕಾನ್ಷಿಯಸ್ ಮೈಂಡ್ ಹೈ ಇರೋ ಕಾರಣ ಅಲ್ಲಿ ಅದಕ್ಕಾಗಿ ಅವರು ಆಪ್ಷನ್ ಕೊಟ್ಟಿರ್ತಾರೆ, 1 ಕ್ಲಿಕ್ ಬೈ. ಸೊ ಯು ವಿಲ್ ನಾಟ್ ಹ್ಯಾವ್ ಟೈಮ್ ಟು ಥಿಂಕ್. ಇದು ಬೇಕು, ಚೆನ್ನಾಗಿದೆ, ನಾನು ತೊಗೊಂಡ್ಬಿಡೋಣ ಅಂತ ಅನಿಸ್ತಾ ಅಷ್ಟೊತ್ತಿಗೆ ಒತ್ತಾರೆ ಬೈ. ನೆಕ್ಸ್ಟ್ ಇಮಿಡಿಯೇಟ್ಲಿ ಗೋ ಟು ಪೇಮೆಂಟ್ ಪೇಜ್, ಪಟ್ ಅಂತ ಪೇಮೆಂಟ್ ಆಗೋಗುತ್ತೆ, ಸೇಲ್ ಆಗುತ್ತೆ. ಸೊ ದೇ ವಿಲ್ ಫೀಲ್ ಹ್ಯಾಪಿ. ಈಗ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆ ಥರ ಆಗೋಗುತ್ತೆ. ಈಗ ನೀವು ಇಫ್ ಆರ್ ಥಿಂಕಿಂಗ್ ಆನ್ ದ್ಯಾಟ್, ದೆನ್ ಕಾನ್ಷಿಯಸ್ ಮೈಂಡ್ ವಿಲ್ ಕಮ್ ಸಪೋರ್ಟಿವ್ಲಿ. ಅದು ಬಂದು ಅದಕ್ಕೆ ರೀಸನ್ ಕೊಡೋಕ್ಕೆ ಶುರು ಮಾಡುತ್ತೆ. ಹೌದು, ನಂಗೆ ಬೇಕಿತ್ತಿದ್ದು, ನೀನು ತೊಗೊಂಡಿದ್ದು ಕರೆಕ್ಟ್ ಮಾಡಿದ್ದೆ, ಇಟ್ ಈಸ್ ರೈಟ್ ಡಿಸಿಷನ್ನು ಅಂತ ಸಪೋರ್ಟ್ ಮಾಡುತ್ತೆ. ಅದೇ ಈಗ ಸಪೋಸ್ ಈಗ ಎಸ್ ಅನ್ನೋ ಬದಲಿಗೆ ನೋ ಅಂತ ಏನಾದ್ರು ಇದ್ದರೆ, ಈಗ ಅದೇ ಪ್ರಾಡಕ್ಟನ್ನು ಈಗ ಅದೇ ಲೇಡಿ ತೊಗೊಳ್ಬೇಕಾದ್ರೆ ಇದ್ದೆ ಚೆನ್ನಾಗಿಲ್ಲ ಅಂತ ಅವ್ರ ಮೈಂಡಲ್ಲಿ ಒಂದು ಸತಿ ಐಡಿಯಾ ಬಂತು ಅಂದರೆ, ಇದೇ ಲಾಜಿಕಲ್ ಮೈಂಡ್, ಅದು ಕಾನ್ಷಿಯಸ್ ಮೈಂಡು ಅಬ್ಸಲ್ಯೂಟ್ಲಿ ಚೆನ್ನಾಗಿಲ್ಲ, ಕ್ವಾಲಿಟಿ ಸರಿ ಇಲ್ಲ, ಮೋಸ, ಫೇಕು, ಸ್ಕ್ಯಾಮು ಅಂತ ಫುಲ್ ಒಂದು 25 ವಾರ್ನಿಂಗ್ ಸೈನ್ಸ್ ಆಗ್ಬಿಡುತ್ತೆ. ಎವಿಡೆನ್ಸಸ್ನ ತೋರಿಸುತ್ತೆ ಆ್ಯಕ್ಚುಲಿ ಮೈಂಡಲ್ಲಿ ರಿಲೀಸ್ ಆಗ್ಬಿಡುತ್ತೆ. ಆಗ್ತಿದ್ದಂಗೆ ಅವ್ರು ಸೀದಾ ಸ್ಕ್ರಾಲ್ ಮಾಡಿ ದೇ ವಿಲ್ ಸ್ಕಿಪ್ ಆ್ಯಂಡ್ ಮೂವ್ ಆನ್. ಸೊ ಆ ಥರ ಇಲ್ಲಿ ಲೈಫ್ ಎಕ್ಸ್ಪೀರಿಯನ್ಸು ಕೂಡ ಇಲ್ಲಿ ಆ್ಯಡ್ ಆಗುತ್ತೆ ಅಂತ ಅನ್ಬೋದಲ್ಲ ಆ್ಯಕ್ಚುಲಿ. ಅವ್ರಿಗೆ ಆಗಿರ್ತಕ್ಕಂಥ ಅನುಭವಗಳು ಸ್ಕ್ಯಾಮ್ ಅಂತ ಅನ್ನೋದಕ್ಕೆ ಇಲ್ಲಿ ಅವ್ರಿಗಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಥವಾ ಬೇರೆಯವರು ಅದ್ರ ಬಗ್ಗೆ ತುಂಬ ಪ್ರಮೋಟ್ ಮಾಡಿರ್ಬೋದು, ಇದು ಸ್ಕ್ಯಾಮು, ಹೋಗಬೇಡಿ, ತೊಗೋಬೇಡಿ, ಇದು ಮೋಸ ಹೋಗ್ತೀರಾ ಇಲ್ಲಿ ಬೈ ಮಾಡಿದ್ರಿ ಅಂತ ಹೇಳ್ಬಿಟ್ಟು, ಅದು ಕೂಡ ಇಂಪ್ಯಾಕ್ಟ್ ಆಗುತ್ತೆ, ಆ್ಯಡ್ ಆಗುತ್ತೆ. ಎಸ್, ಅದು ರಿವ್ಯೂಸ್ ಓದ್ತಾರಲ್ಲ. ಹೌದು. ಸೊ ಅಲ್ಲಿ ನಮಗೆ ಟ್ರಸ್ಟ್ ಫ್ಯಾಕ್ಟರ್ ಆ್ಯಡ್ ಆಗುತ್ತೆ. ಸೊ ಎಸ್ಪೆಷಲಿ ವೆನ್ಎವರ್ ನಾವು ಯಾವುದೇ ಪ್ರಾಡಕ್ಟ್ ತೊಗೊಳ್ಬೇಕಾದ್ರೂ ನಾವು ಅಡ್ವರ್ಟೈಸ್ಮೆಂಟ್ ನೋಡಿ ಡೈರೆಕ್ಟಾಗಿ ಪರ್ಚೇಸ್ ಮಾಡಲ್ಲ, ನಾವು ರಿವ್ಯೂಸ್ ನೋಡ್ತೀವಿ. ಈಗ ಮೊದಲೆಲ್ಲ ಆಗಿರಲಿಲ್ಲ, ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು, ನಾವೇ ಅಲ್ಲಿ ಇಲ್ಲಿ ಕೇಳಿಕೊಂಡು, ದೆನ್ ಇಟ್ ವಾಸ್ ಬಿಫೋರ್ ಡಿಜಿಟಲ್ ಎನ್ಹಾನ್ಸ್ಮೆಂಟ್. ಸೊ ಆವಾಗ ನಾವೇನು ಮಾಡ್ತಿದ್ವಿ, ಯೂಸ್ ಟು ಡೂ ಅ ಸರ್ವೆ, ಆಸ್ಕಿಂಗ್ 10 people 20 people ಯಾರಿಗೋ ಕಾಂಚೀವರಂ ಸೀರೆ ಬೇಕು ಅಂತ ಹೇಳಿದ್ರೆ ನಾವು ಅಲ್ಲಿ ಹೋಗಿ ಹುಡುಕ್ತಿದ್ವಿ, ಇದರಲ್ಲಿ ಯಾವ್ದು ಬ್ರ್ಯಾಂಡ್ ಅಥವಾ ಯಾವ ಅಂಗಡಿ ಚೆನ್ನಾಗಿದೆ, ಒರಿಜಿನಲ್ ಯಾರು ಕೊಡ್ತಾನೆ ಅಂತ. ಈಗ ಆ ಥರ ಅಲ್ಲ, ನಿಮಗೆ ಆನ್ ದ ವೆಬ್ಸೈಟ್ ಅಥವಾ ಡಿಜಿಟಲ್ ನಿಮ್ಮ ಕೈಯಲ್ಲೇ ಇಡೀ ವರ್ಲ್ಡ್ ಇರೋ ಕಾರಣ ರಿವ್ಯೂಸ್ ಅಂತ ಹಾಕಿದರೆ ಎಲ್ಲ ಪ್ರಾಡಕ್ಟ್ದು ರಿವ್ಯೂಗಳು ಅಲ್ಲಿ ಸಿಗ್ಬಿಡುತ್ತೆ. ಹೌದು. ಟ್ರಸ್ಟ್ ಪೈಲಟ್ ಅಂತ ಹೇಳಿ ಇದೆ, ಅದು ಬೇರೆ ಇದೆ, ಕೋರಾ ಅಂತ ಇದೆ. ಅದೇ. ಸೊ ಅಲ್ಲಿ ಹಾಕ್ತಿದ್ದಂಗೆ ನಿಮಗೆ ಅದು ಆ ಬ್ರ್ಯಾಂಡು, ಆ ಅಂಗಡಿ, ಆ ಮನುಷ್ಯ ಎಲ್ಲರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಅಂಥದ್ರಲ್ಲಿ ನಾವು ಲಾಜಿಕಲ್ ಮೈಂಡು ವಿಲ್ ರೀಡ್ ಆಲ್ ದೋಸ್ ಪಾಯಿಂಟ್ಸ್. ಅದೇ ಹೇಳುತ್ತೆ, ಇದು ಫೇಕ್ ಅಂತ ಯಾರೋ ಒಬ್ಬರು 4 ಜನ ಫೇಕ್ ಅಂತ ಹಾಕಿದರೆ
ಇಟ್ ಅವ್ರು ರಿಜೆಕ್ಟ್ ಮಾಡ್ಬಿಡುತ್ತೆ. ರಿಜೆಕ್ಟ್ ಮಾಡಿಬಿಡ್ತು ಅದು ಬೇಡ ಅಂತ. ಎಲ್ಲರೂ 5 ಸ್ಟಾರ್ ಕೊಟ್ಕೊಂಡು ಹೋಗಿದ್ರೆ ಇಷ್ಟೊಂದು ಜನ 5 ಸ್ಟಾರ್ ಕೊಟ್ಟಿದ್ದಾರೆ ಅಂದಮೇಲೆ ನಾನು ಒಬ್ಬ ಲೆಟ್ ಬಿ ಟ್ರೈ ಅಂತ ಅನ್ನೋ ಒಂದು ಮೈಂಡ್ಸೆಟ್ ತೊಗೊಂಡ್ರೆ ತೊಂದರೆ ಇಲ್ಲ, ಬಿಕಾಸ್ ಇಷ್ಟು ಜನಗೆ ಹೆಲ್ಪ್ ಮಾಡಿದೆ, ಐ ಆಮ್ ಆಲ್ಸೋ ಹ್ಯಾಪಿ ವಿತ್ ದಿಸ್ ಅಂತ ಇಟ್ ವಿಲ್ ಗೋ. ಎಷ್ಟೋ ಜನ ಇವತ್ತಿನ ದಿವಸ ಎಸ್ಪೆಷಲಿ ನಮ್ಮ ಮನೆಯಲ್ಲಿ ನಡೆದಿರ್ತಕ್ಕಂಥದ್ದು ಅಥವಾ ನಮ್ಮ ಸಂಬಂಧಿಕರ ಮನೆಯಲ್ಲೂ ನಡೆದಿರ್ತಕ್ಕಂಥದ್ದು ಅನ್ಬೋದು, ಅವರೆಲ್ಲ ಕೆಲವೊಂದು ಸ್ಯಾರೀಸ್ ಎಲ್ಲ ಆನ್ಲೈನಲ್ಲಿ ಬೈ ಮಾಡ್ತಾರೆ. ಅಲ್ಲಿ ಇರ್ತಕ್ಕಂಥ ಪ್ರಾಡಕ್ಟೇ ಒಂಥರ ಗ್ಲಾಮರಸ್ ಆಗಿರುತ್ತೆ. ಮನೆಗೆ ಬಂದ ತಕ್ಷಣ ಅದು ಇವನ್ ಇಫ್ ಇಟ್ಸ್ ನಾಟ್ ವರ್ತ್ ಗಿವಿಂಗ್ ಅ 500 rupees ಆಲ್ಸೋ, ಅದನ್ನ 3000 ಹಾಕಿರ್ತಾರೆ ಆ್ಯಕ್ಚುಲಿ. ಸೊ ಅಲ್ಲಿ ಒಂದು ಮೋಸ ಹೋದಾಗ ಓಕೆ ಆನ್ಲೈನ್ ಈಸ್ ಫೇಕ್ ಅನ್ನೋ ಒಂದು ಭಾವನೆಗೆ ಬಂದ್ಬಿಡ್ತಾರೆ, ಡಿಸಿಷನ್ ಬಂದ್ಬಿಡುತ್ತೆ ಅಲ್ಲಿ, ಡಿಸಿಷನಿಗೆ ಬರ್ತಾರೆ ಆ್ಯಕ್ಚುಲಿ. ಸೊ ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೆ ಅಗೇನ್ ಅವರ್ ಲಾಜಿಕಲ್ ಬ್ರೈನ್ ಅದೇನಾಗುತ್ತೆ ಅಲ್ಲಿಗೆ ಬಿಡಲ್ಲ ನಾವು ಆ್ಯಕ್ಚುಲಿ. ಈಗ ಅದೇ ನೀವು ಸರಿ ಇಲ್ಲ ಅಂತಂದ್ರೂ ಕೂಡ ಆ ಬ್ರ್ಯಾಂಡ್ ಸರಿ ಇಲ್ಲ, ಬೇರೆ ಚೆನ್ನಾಗಿದೆ ಅಂತ, ದೆನ್ ಯು ಸ್ಟಾರ್ಟ್ ಲುಕಿಂಗ್ ಇನ್ ಟು ನೆಕ್ಸ್ಟ್ ಬ್ರ್ಯಾಂಡ್, ಸ್ಟಾರ್ ಲೆವೆಲ್ ಜಾಸ್ತಿ ಯಾವುದಕ್ಕಿದೆ, ರಿವ್ಯೂಸ್ ಚೆನ್ನಾಗಿದೆ ಯಾವುದು, ಅದನ್ನ ಹುಡ್ಕಕ್ಕೆ ಶುರು ಮಾಡ್ತೀವಿ. ಸೊ ವಿಲ್ ನಾಟ್ ಸ್ಟಾಪ್ ಬೈಯಿಂಗ್ ಫ್ರಮ್ ಆನ್ಲೈನ್. ನೀವು ಅಬ್ಸರ್ವ್ ಮಾಡಿರ್ಬೋದು, ಈಗ ಮನೇಲಿ ನೀವು ಅದೇ ಸೀರೆ ಬಂತು ಚೆನ್ನಾಗಿಲ್ಲ, ಅದು ಇವನ್ 100 rupees ಕೊಡೋಕ್ಕೂ ವರ್ತ್ ಇಲ್ಲ ಅಂತ ಹೇಳಿದರೆ, ಬಟ್ ದೇ ಆರ್ ನಾಟ್ ಸ್ಟಾಪ್ ಬೈಯಿಂಗ್. ಅದನ್ನು ರಿಟರ್ನ್ ಮಾಡಿರ್ತಾರೆ, ಬಟ್ ದೇ ವಿಲ್ ಸ್ಟಾರ್ಟ್ ಸರ್ಚಿಂಗ್ ಇನ್ ಸಮ್ ಅದರ್ ವೆಬ್ಸೈಟ್ ಅಥವಾ ಸಮ್ ಅದರ್ ಶಾಪ್, ಸಮ್ ಅದರ್ ಪೇಜ್. ಸೊ ಅದು ಮೈಂಡ್ ಬಿಡಲ್ಲ ಓಕೆ ಆ್ಯಕ್ಚುಲಿ. ಸೊ ಒಂದ್ಸತಿ ಅದು ಇಟ್ ಈಸ್ ಹ್ಯಾವಿಂಗ್ ದಟ್ ಹ್ಯಾಪಿ ಡೋಪಮೈನ್, ಸೊ ಇಟ್ ವಿಲ್ ಅಲೋ ಯು ಅಂದರೆ ನಿಮ್ಮನ್ನು ಅದರೊಳಗೆ ಎಳಿತಾ ಹೋಗುತ್ತೆ. ಸೊ ಶಾಪಿಂಗ್ ಅದೊಂಥರ ಚಕ್ರವ್ಯೂಹ ಇದ್ದಂಗೆ. ಸೊ ಹಾಗಾಗಿ ಕೆಲವೊಬ್ಬರಿಗೆ ಶಾಪಿಂಗ್ ಮಾಡಿದಾಗ ತುಂಬ ಖುಷಿ ಅನಿಸುತ್ತೆ ಆ್ಯಕ್ಚುಲಿ. ಆ ಒಂದು ತುಂಬ ಕಷ್ಟಪಟ್ಟು ವರ್ಕ್ ಮಾಡಿರ್ತಾರೆ, ಎಸ್ಪೆಷಲಿ ಐ ಟಿ ಫೀಲ್ಡಲ್ಲಿ ಇರ್ತಕ್ಕಂಥ ವುಮೆನ್ಸ್ ಅವ್ರು ಹೇಳ್ತಿರ್ತಾರೆ, ನಾನು ತುಂಬ ಕಷ್ಟಪಟ್ಟು ವರ್ಕ್ ಮಾಡ್ತೀನಿ, ನಿನ್ನ ಈಕ್ವಲ್ ಆಗಿ ನಾನು ಸಪೋರ್ಟ್ ಮಾಡ್ತಿದ್ದೀನಿ, ನನಗೊಂದು 20,000 ಖರ್ಚು ಮಾಡೋದಕ್ಕೆ ಬಿಡಲ್ಲ ನೀವು ನನ್ನ ಶಾಪಿಂಗಿಗೆ ಅಂತ ಹೇಳಿ. ಸೊ ದೇ ಬ್ಲೇಮ್ ಆನ್ ಹಸ್ಬೆಂಡ್ಸ್. ಅದೇ ಸಿ ಸಮ್ ಪೀಪಲ್ ದೇ ಕನ್ಸಿಡರ್ ಇಟ್ ಆಸ್ ಅ ಸ್ಟ್ರೆಸ್ ಬಸ್ಟರ್ ಆಲ್ಸೋ. ಶಾಪಿಂಗ್ ಇಸ್ ಅ ಸ್ಟ್ರೆಸ್ ಬಸ್ಟರ್. ಈಗ ನನ್ನ ಹತ್ರನೇ ಒಬ್ಬರು ಕ್ಲೈಂಟ್ ಇದ್ದರು. ಸೊ ಅವ್ರದ್ದು ಅದು ಸೇಮ್ ಇಶ್ಯೂ, ಲೈಕ್ ಬೋತ್ ಆಫ್ ದೆಮ್ ಆರ್ ವರ್ಕಿಂಗ್ ಆ್ಯಂಡ್ ಹಸ್ಬೆಂಡ್ ವೈಫ್. ಹಸ್ಬೆಂಡ್ ವಾಸ್ ಕಂಪ್ಲೇಂಟ್ ವಾಸ್ ದಿಸ್, ಸರ್ ವಾರ ಪೂರ್ತಿ ವರ್ಕ್ ಮಾಡ್ತೀವಿ ಆ್ಯಂಡ್ ವಾಟ್ ಎವರ್ ವಿ ಅರ್ನ್ ಫುಲ್ ಮಂಡೇ ಟು ಫ್ರೈಡೇ, ಅದನ್ನು ಸಾಟರ್ಡೆ ಸಂಡೇನಲ್ಲಿ ಇವ್ರು ಖರ್ಚು ಮಾಡಿಬಿಡ್ತಾಳೆ ಅಂತ. ಸೊ ದಟ್ ವಾಸ್ ದೇರ್ ಇಶ್ಯೂ. ಸೊ ಆ್ಯಂಡ್ ಅವಳ ಆನ್ಸರ್ ವಾಸ್, ಸೊ ಅವಳ ರಿಪ್ಲೈ ಏನು ಹೇಳ್ತಾ ಇದ್ಲು ಅಂದ್ರೆ, ಅವರು ನಾನು ದುಡಿಯೋದೇನಕ್ಕೆ, ಖರ್ಚು ಮಾಡೋದಕ್ಕೆ. ಸೊ ವೆನ್ ಐ ಆಮ್ ವರ್ಕಿಂಗ್ ಸೋ ಹಾರ್ಡ್ ಫಾರ್ ಮಂಡೇ ಟು ಫ್ರೈಡೇ, ವೈ ಶುಡಂಟ್ ಐ ಸ್ಪೆಂಡ್ ಅಂತ. ಸೊ ಆ್ಯಂಡ್ ಅವ್ರದ್ದು ವರ್ಡ್ ಅದು, ದಿಸ್ ಗಿವ್ಸ್ ಮಿ ಅ ಸ್ಟ್ರೆಸ್ ಬಸ್ಟರ್ ಅಂತ. 5 ದಿನದ್ದೇನು ನಂದು ಕೆಲಸದ ಸ್ಟ್ರೆಸ್ ಇತ್ತು, ಶಾಪಿಂಗ್ ಮಾಡೋದ್ರಿಂದ ನಂದು ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಸೊ ಈಗ ಆ ಥರ ಲಾಜಿಕ್ಕನ್ನು ಅದು ಯೂಸ್ ಮಾಡುತ್ತೆ ಬ್ರೈನ್. ಸೊ ವಾಟ್ ಯು ಆರ್ ಡೂಯಿಂಗ್ ಇಸ್ ಸಪೋರ್ಟ್ ಮಾಡ್ತಾ ಇದೆ ಅಲ್ಲಿ. ಗಂಡನ ಪ್ರಕಾರ ಇಟ್ ಈಸ್ ಇಲ್ಲಾಜಿಕಲ್, ರಾಂಗು. ಬಟ್ ಗಂಡನ ಬ್ರೈನ್ ಏನು ಹೇಳ್ತಾ ಇದೆ, ಅದು ವೇಸ್ಟ್ ಮಾಡ್ತಾ ಇದೆ ದುಡ್ಡು ಅಂತ ಹೇಳ್ತಾ ಇದೆ. ಬಟ್ ಇವಳ ಬ್ರೈನ್ ಹೇಳ್ತಾ ಇದೆ, ನೀನು ರೈಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆಯಾ, ಯು ಆರ್ ಗೆಟಿಂಗ್ ಬೆನಿಫಿಟೆಡ್ ಔಟ್ ಆಫ್ ದಿಸ್, ನಿನ್ನ ಸ್ಟ್ರೆಸ್ ಕಮ್ಮಿ ಆಗ್ತಾ ಇದೆ ಅಂತ ಇದೆ. ಇಲ್ಲಿ ಇನ್ನೊಂದು ಕ್ವಶನ್ ಬರುತ್ತೆ, ನಮ್ಮ ಒಂದು ಚೈಲ್ಡ್ಹುಡ್ಡು ಈ ಒಂದು ಬೈಯಿಂಗ್ ಬಿಹೇವಿಯರಿಗೆ ಇನ್ಫ್ಲುಯೆನ್ಸ್ ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ಸಿ ಆ್ಯಕ್ಚುಲಿ ನೀವು ಯು ಕ್ಯಾನ್ ಕನ್ಸಿಡರ್ 2 categories ಓನ್ಲಿ. ಒಂದು ರಿಚ್ ಕ್ಯಾಟಗರಿ, ಇನ್ನೊಂದು ಶ್ರೀಮಂತರ ಮಕ್ಕಳು, ಇನ್ನೊಂದು ಬಡ ಅಥವಾ ಮಿಡ್ಲ್ ಕ್ಲಾಸ್ ಅಂತ ಹೇಳ್ಕೊಂಡ್ರು. ಈಗ ಶ್ರೀಮಂತರ ಮಕ್ಕಳು ನೀವು ಮಾರ್ಕೆಟಲ್ಲಿ ಅಥವಾ ಶಾಪಿಂಗ್ ಮಾಲಲ್ಲೆಲ್ಲ ಇದ್ದಾಗ ನೀವು ಜಸ್ಟ್ ಅಬ್ಸರ್ವ್ ಮಾಡಿರ್ಬೋದು, ನಿಮ್ಮ ಕಿವಿಗೆ ಓವರ್ ಹೇಳಾಗಿರ್ಬೋದು, ನೀವು ಕೇಳಿರ್ತೀರಿ. ಈಗ ಶ್ರೀಮಂತರ ಮಕ್ಕಳು ಲೈಕ್ ಯಾವುದೋ ಒಂದು ಟಾಯ್ಸ್ ಆ ರೇಂಜಲ್ಲಿದ್ದರೆ ನೀವು ಅದನ್ನು ಮೂವ್ ಆಗ್ತಾಯಿದ್ರೆ ಅಲ್ಲಿ ನೀವು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಅವಾಗ ಆ ಹುಡುಗ ಹೇಳ್ತಾ ಇರ್ತಾನೆ ಶ್ರೀಮಂತ, ಇಟ್ ಈಸ್ ಜಸ್ಟ್ 30K ಬಾಸ್ ಅಂತ, ಬರೀ 30,000 ಕಣೋ ತೊಗೊಂಡ್ಬಿಡೋಣ ಅಂತ, ತರಿಸ್ಕೊಂಡ್ಬಿಡೋಣ. ಸೊ ದ ಬಾಯ್ ಬರೀ 30,000 ಅಂತ, ಬರೀ 30,000 ಅಂತಾನೆ. ಅದೇ ಈಗ ಮಿಡ್ಲ್ ಕ್ಲಾಸ್ ಹುಡುಗ ಅದೇ ಆ್ಯಂಗಲಲ್ಲಿ ಅದೇ ಪೊಸಿಷನಲ್ಲಿದ್ದಾಗ 30,000ನ ಇದರಲ್ಲಿ ನಂಗೆ 3 ಐಟಮ್ ಬರುತ್ತಲ್ಲೋ ಅಂತ ನಾನು 10 ಐಟಮ್ ಬರೋದು. ಸೊ ಯೂಶ್ವಲಿ ಲೈಕ್ ಈಗ 10,000 ಐಟಮ್ ಅಂತ ಅಂದ್ರು ಅವನಿಗೆ 30,000 ಇಸ್ ನಥಿಂಗ್ ಫಾರ್ ಹಿಮ್. ಬೇಕಾದ್ರೆ ಅವನಿಗೆ ಆ ಕಾನ್ಫಿಡೆನ್ಸ್ ಇದೆ ಆ ಶ್ರೀಮಂತ ಹುಡುಗಂಗೆ, ನಮಗೆ ಅಪಾರ್ಚುನಿಟಿ ಇದೆ, ದುಡ್ಡಿದೆ, ನಮ್ಮ ಪೇರೆಂಟ್ನ ಕೊಡಿಸ್ತಾರೆ, ಕೆಪಾಸಿಟಿ ಖರ್ಚು ಮಾಡೋಕ್ಕೆ. ಸೊ ಇಟ್ ಈಸ್ ನಥಿಂಗ್ ಫಾರ್ ಹಿಮ್. ಯಾಕಂದ್ರೆ ಅವನು ಹುಟ್ಟಿದಾಗಿಂದ ಅವನಿಗೆ ಯಾವತ್ತೂ ಅವ್ರ ಅಪ್ಪ ಅಮ್ಮ ಒಂದು ಸ್ಕೇರ್ಸಿಟಿ ಅನ್ನೋದಿಲ್ಲ. ಆಮೇಲೆ ಅವನಿಗೆ ಕೇಳಿದೆಲ್ಲ ಕೊಡಿಸಿದ್ದಾರೆ. ಸೊ ಇಟ್ ಈಸ್ ನಥಿಂಗ್, ಅವ್ನ ಬ್ರೈನಲ್ಲಿ ಅದು ಹೋಗೇ ಇಲ್ಲ. ಅದು ನಾನು ಉಳಿಸ್ಬೇಕು ಅಥವಾ ಸೇವ್ ಮಾಡಬೇಕು ಅಥವಾ ಅನಲೈಸ್ ಮಾಡಬೇಕಂತ. ಅದೇ ಈ ಮಿಡ್ಲ್ ಕ್ಲಾಸ್ ಅಥವಾ ಪುವರ್ ಕ್ಯಾಟಗರಿ ಅವ್ರಿಗೆ
ಪೇರೆಂಟ್ಸ್ ಇದು ಯಾವುದೊಂದು ಬೇಕು ಅಂತಿದ್ದಂಗೆ ಇದ್ಯಾಕೆ ಈಗ ಯಾಕೆ ಬೇಕಿತ್ತು ನಿನಗೆ? ಅವಶ್ಯಕತೆ ಇದೆನಾ? ಈಗೇನು ಅವಶ್ಯಕತೆ ಇದೆ? ಇದೆಲ್ಲ ಹಳೆಯದು, ಅದು ಹಾಕೋ, ಹ್ಞೂ ಅದನ್ನೇ ಯೂಸ್ ಮಾಡು. ಈಗ ಆಟ ಸಾಮಾನು ಇದೆ ತಾನೆ, ಅದನ್ನ ಯೂಸ್ ಮಾಡು. ಹ್ಞೂ ಸೊ ನಮ್ಮ ಹತ್ರ ಈಗ ಇಲ್ಲ, ರೈಟ್ ನಾವು ನನ್ನ ಹತ್ರ ದುಡ್ಡಿಲ್ಲ, ಹ್ಞೂ ಆಮೇಲೆ ನೋಡೋಣ, ದೀಪಾವಳಿ ಬರಲಿ, ಯಾವ ಬೋನಸ್ ಬರುತ್ತೆ ಅವಾಗ ನೋಡೋಣ. ನಾವೆಲ್ಲ ತೊಗೊಳಕ್ಕಾಗಲ್ಲ, ಹಾಂ, ನಮಗೆಲ್ಲ ಅಲ್ಲ. ನಮಗೆಲ್ಲ ಅಲ್ಲ. ಸೊ ಆ ಥರ ಎಲ್ಲ ಡೈಲಾಗ್ ಕೇಳಿ 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 ಹಂಗೆ ಬೆಳೆದಿರ್ತಾರೆ ಅವರು. ಹ್ಞೂ ಈವನ್ ಆಫ್ಟರ್ ದೇ ಸ್ಟಾರ್ಟ್ ವರ್ಕಿಂಗ್ ಆಲ್ಸೋ, ಆ ಥರ ಮಕ್ಕಳು ನೀವು ಅಬ್ಸರ್ವ್ ಮಾಡಿರ್ತಾರೆ ನಿಮ್ಮ ಆಫೀಸಲ್ಲೇ ಅಥವಾ ನೀವು ವರ್ಕ್ ಮಾಡೋ ಪ್ಲೇಸಲ್ಲೂ ಕೂಡ. ಯು ವುಡ್ ಹ್ಯಾವ್ ಅಬ್ಸರ್ವ್ಡ್. ಹೌದು, ನಾವು ಕೆಲವೊಬ್ರಿಗೆ ಸ್ಟಿಂಜಿ ಅಥವಾ ಜಿಪುಣ ಅಂತ ಏನು ಕರಿತಾ ಇರ್ತೀವಿ. ಟೈಟ್ಲ್ ಕೊಟ್ಟಿರ್ತೀವಿ, ಅವ್ರದ್ದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದರೆ ದೇ ವುಡ್ ಹ್ಯಾವ್ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ಸಚ್ ಕಂಡೀಷನ್ಸ್ ಅದು ಇರುತ್ತೆ. ಈಗ ರಿಚ್ ಪರ್ಸನ್ ಓಕೆ ಫೈನ್, ಅವ್ರಂತೂ ಎನಿವೇ ದೇ ಆರ್ ಲೀಸ್ ಬಾದರ್ಡ್, ಯಾವುದಕ್ಕೂ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವರು. ಬೇಕಾದ್ರೆ ಎಂಟೈರ್ ಮಂತ್ ಸ್ಯಾಲ್ರಿ ಒಂದೇ ಸತಿ ಒಂದು ಪಾರ್ಟಿ ಸ್ಪೆಂಡ್ ಮಾಡಿದ್ರು ಅವ್ರಿಗೆ ಚಲೋ ಬೈ ಚಲೇಗ ಅಂತ ಅವ್ರು ಹೋಗ್ತಾ ಇರ್ತಾರೆ, ಅನ್ಸಲ್ಲ. ಅದೇ. ಸೊ ಅಲ್ಲಿ ಅದೇ ನಮ್ಮ ಚೈಲ್ಡ್ಹುಡ್ ಅಪ್ಬ್ರಿಂಗಿಂಗ್ ಏನಂತೀವಲ್ಲ, ಅದು ದಟ್ ಗಿವ್ಸ್ ಎಫೆಕ್ಟ್ ಆ್ಯಕ್ಚುಲಿ ಇನ್ ಬೈಯಿಂಗ್ ಡಿಸಿಷನ್ಸ್. ಈಗ ಅದೇ ನಾವು ಈಗ ಶಾಪಿಂಗ್ ಮಾಡ್ಬೇಕಾದ್ರೆ ಕೂಡ ಲೈಕ್ ಅಲ್ಲಿ ಅವರು ಕೂಡ ನೋಡಿ, ಈಗ 50,000 ಐಟಮು ಇದೆ, 5,000 ಐಟಮ್ ಇದೆ, 500 ರೂಪಾಯಿ ಐಟಮು ಇದೆ, ಎಲ್ಲ ಒಂದೇ ಥರ ಕಾಣುತ್ತೆ. ಸೊ ಈ ಶ್ರೀಮಂತ ಹುಡುಗ ಏನು ಮಾಡ್ತಾನೆ, 50,000 ಐಟಮ್ ಪಿಕ್ ಮಾಡ್ತಾನೆ. ಸೊ ಮಿಡ್ಲ್ ಕ್ಲಾಸ್ ಅವನು 5,000 ಐಟಮ್ಗೆ ಹೋಗ್ಬೋದು, ಅಥವಾ ಇಫ್ ಈಸ್ ಲಿಟಲ್ ಓಕೆ ಅಂದರೆ. ಅದಕ್ಕಿಂತ ಕಮ್ಮಿ ಇದ್ದರೆ ಅವ್ನು 500 ರೂಪಾಯಿ ಐಟಮು ತೊಗೊಂಡೋಗ್ತಾನೆ. ಸೊ ಪರ್ಪಸ್ ಇಸ್ ಸರ್ವ್ಡ್. 3 ಜನಕ್ಕೆ ಅದೇನಾಗಬೇಕು ಅದೇ ಅಷ್ಟೇ ಕೆಲಸ ಆಗ್ತಾ ಇದೆ. ಅದಕ್ಕೋಸ್ಕರ ಇವತ್ತಿನ ದಿವಸ ನಮ್ಮ ಮಾರ್ಕೆಟಲ್ಲಿ ಒಂದು 50 ರೂಪಾಯಿದ ಐಟಮ್ ಇದೆ, 500 ರೂಪಾಯಿ ಐಟಮ್ ಇದೆ, 5,000 ಇದೆ, 5 ಲಕ್ಷದ್ದು ಇದೆ, 50 ಲಕ್ಷ, 5 ಕೋಟಿದು ಇದೆ. ಸೊ ಹಾಗಾಗಿ ಈ ಒಂದು ಬೈಯಿಂಗ್ ಮಾರ್ಕೆಟ್, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಅನ್ನೋದು ಇಟ್ಸ್ ಅ ವಾಸ್ಟ್ ಫೀಲ್ಡ್ ಅಂತ ಅನ್ಬೋದು. ಅಲ್ಲಿ ಇಟ್ಸ್ ಅ ಪ್ಯೂರ್ ಸೈಕಾಲಜಿ ವರ್ಕ್ ಆಗೇ ಆಗುತ್ತೆ ಅಂತ ಹೇಳಿ ಅನ್ಬೋದು ಆ್ಯಕ್ಚುಲಿ. ಎಸ್, 100%. ಬಿಕಾಸ್ ಅಲ್ಲಿ ಸೈಕಾಲಜಿ ಫಸ್ಟ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ, ದೆನ್ ಸ್ಟ್ರಾಟಜಿ ಬಂತು. ಓಕೆ. ಸೊ ಸೈಕಾಲಜಿ ಮೇಲೆ ನಾವೆಲ್ಲ ಕಂಪನಿಯವರು ಸ್ಟ್ರಾಟಜೀಸ್ ಮಾಡ್ತಾರೆ. ಈಗ ಇರ್ರೆಸಿಸ್ಟಿಬಲ್ ಆಫರ್ ಅಂತ ಕೊಡ್ತೀವಿ. ಓಕೆ. ಸೊ ಎಲ್ಲ ಮೋಸ್ಟ್ ಅಂಗ್ಲಿನಲ್ಲಿ ನೋಡಿರ್ತೀರ ನೀವು, ಯು ವಿಲ್ ನೆವರ್ ಗೆಟ್ ದಿಸ್ ಇರ್ರೆಸಿಸ್ಟಿಬಲ್ ಆಫರ್, ಬೈ ಟು ಗೆಟ್ ಒನ್ ಅಥವಾ 1+1 ವಾಟ್ ಎವರ್. ಈಗ ಅದೇನಾಗತ್ತೆ, ಅಲ್ಲಿ ಒಂದು ಪ್ಲಾನಿಂಗ್ ಬೀಟು ಸ್ಟ್ರಾಟಜಿ ಅಂತ ಹೇಳ್ತೀವಲ್ಲ. ಓಕೆ. ಸೊ ಅಲ್ಲಿ ಈಗ ಒಂದೇ ಒಂದು ತೊಗೊಂಡ್ರೆ ಅದು MRP ಇರೋದು 150 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ ಆ ಐಟಮ್ಗೆ, ಅಥವಾ ಟೂತ್ಪೇಸ್ಟೇ 150 ರೂಪಾಯಿ ಟೂತ್ಪೇಸ್ಟ್, MRP 150 ರೂಪಾಯಿ ಇದೆ, ಅದಕ್ಕೆ ಡಿಸ್ಕೌಂಟ್ ಆಗಿ 120 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾನೆ. ಸೊ ನಮಗೆ 40 ರೂಪಾಯಿ ಡಿಫ್ರೆನ್ಸು. ಸೊ ದಟ್ ಇಸ್ ರೆಗ್ಯುಲರ್ ಆಫರ್. ನೀವು ಒಂದು ತೊಗೊಂಡ್ರೆ 40 ರೂಪಾಯಿ ಡಿಫ್ರೆನ್ಸ್ ಆಯಿತು. ಇರ್ರೆಸಿಸ್ಟಿಬಲ್ ಆಫರ್ ಕೊಡ್ತಾನೆ ಅವನು, ಬೈ ಟು ಗೆಟ್ 1 ಫ್ರೀ ಪ್ಲಸ್ 1 ಟೂತ್ ಬ್ರಷ್ ಫ್ರೀ. ಟೂತ್ ಬ್ರಷ್ಗೆ 60 ರೂಪಾಯಿ. ಸೊ ಅದು ಮೆನ್ಷನ್ ಮಾಡ್ತಾರೆ ಅವರು, ಬೈ ಟು ಗೆಟ್ 1 ಪ್ಲಸ್ 60 ರೂಪೀಸ್ ವರ್ತ್ ಟೂತ್ ಬ್ರಷ್ ಫ್ರೀ ಅಂತ. ಸೊ ಯಾರೇ ಆದರೂ ದಿನ ಯೂಸ್ ಮಾಡುವಂಥ ಪ್ರಾಡಕ್ಟು, ವೈ ಶುಡ್ ಐ ಮಿಸ್ ಅಂತ. ಇದು ಇರ್ರೆಸಿಸ್ಟಿಬಲ್ ಆಫರ್ಸ್. ಇದು ಏನು ಸೆಕೆಂಡ್ ಯೋಚನೆ ಮಾಡಲ್ಲ, ಇದು ಅದೇ ರೇಟಿಂಗ್ ನನಗೆ ಇದು 2 ಬರ್ತಾ ಇದೆ ಅಂತ ಯೋಚನೆ ಆಯಿತು. ಸೊ ಇಮಿಡಿಯೇಟ್ ಆಗಿ ಪಿಕ್ ಮಾಡ್ತಾರೆ. ಅದಕ್ಕೆ ಇವತ್ತಿನ ದಿವಸ ಎಲ್ಲರೂ ನಮ್ಮ ಡಿಮಾರ್ಟ್ಗಳಿಗೆ ಹೋಗ್ತಾ ಇದ್ದಾರೆ. ಚಿಕ್ಕ ಪುಟ್ಟ ಸ್ಟೋರ್ಗಳನ್ನು ಬಿಟ್ಬಿಟ್ಟು ಡಿಮಾರ್ಟಲ್ಲಿ ಹೋಗ್ಬಿಟ್ಟು ಅವರೇ ಚೂಸ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ನನಗೆ ಇಷ್ಟು ಬೇಕು ಅಷ್ಟು ಬೇಕು ಅಂತ ಹೇಳ್ಬಿಟ್ಟು ತಗೋತಾ ಇದ್ದಾರೆ. ಅಲ್ಲಿ ನಾವು ವೀಕೆಂಡ್ ಆದರೆ ಆ ಕಾರ್ಟ್ಗಳನ್ನು ನೋಡಿಬಿಟ್ರೆ, ಸೊ ಇಟ್ಸ್ ಅ ಕೈಂಡ್ ಆಫ್ 10,000, 15,000, 20,000 ಅವ್ರಿಗೆ ಏನು ನಥಿಂಗ್ ಅಂತ ಅನಿಸ್ತಾ ಇದೆ ಆ್ಯಕ್ಚುಲಿ. ಹೌದು, ವೆದರ್ ಇಟ್ ಇಸ್ ರಿಕ್ವೈರ್ಡ್ ಆರ್ ನಾಟ್, ಬೇಕೋ ಬೇಡವಾ, ಬಟ್ ಟ್ರಾಲಿ ಅಂತೂ ತುಂಬ ಆಗಿರುತ್ತೆ. ಟ್ರಾಲಿ ತುಂಬಿರುತ್ತೆ. ಒಂದು ಐಟಮ್ ತೊಂಬರಕ್ಕೆ ಹೋಗಿರೋನು ಆಲ್ಮೋಸ್ಟ್ ಒಂದು 5 ಐಟಮ್ ಹಾಕೊಂಬಂದ್ಬಿಟ್ಟು. 5 ಓಕೆ, ಮಿನಿಮಮ್ ಅಲ್ಲಿ. ಓಕೆ. ಸೊ ಈ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಆಗಿರುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಕಾಮನ್ ಸೀನ್ ಅದು. ಹೌದು. ಯಾಕಂದ್ರೆ ಅದರಲ್ಲೂ ಕೂಡ ನೀವು ಕೆಲವೊಂದು ಜನ ಅದೇ ಹೇಳ್ದಲ್ಲ, ಈಗ ಶ್ರೀಮಂತರು ಹುಡುಗರು ಮತ್ತು ಮಿಡ್ಲ್ ಕ್ಲಾಸ್, ಕೆಲವೊಂದು ಮಿಡ್ಲ್ ಕ್ಲಾಸ್ ಇವನ್ ನೀವು ಡಿಮಾರ್ಟಲ್ಲಿ ನೋಡ್ಬೋದು ನೀವು, ಅವ್ರು ಚೀಟಿ ಬರ್ಕೊಂಡು ಬಂದಿರ್ತಾರೆ ಸೇಫಾಗಿ, ಅವ್ರು ಅದಷ್ಟೇ ಐಟಮ್ ತೊಗೊಂಡೋಗ್ತಾರೆ. ನೀವು ಅದನ್ನ ಅಬ್ಸರ್ವ್ ಮಾಡಿ. ಹೌದು ಹೌದು. ಸೊ ರ್ಯಾಂಡಮ್ ಆಗಿ ತೊಗೊಳೋದಿಲ್ಲ ಅವರು. ಹೌದು. They come with proper planning. They come pick up only those things. ಅದರಲ್ಲೂ ಯಾವುದು ಎಕನಾಮಿಕಲ್ ಇದೆ ಅದನ್ನು ತೊಗೊಂಡೋಗ್ತಾರೆ. ಚೀಪ್ ಪ್ರಾಡಕ್ಟ್ ತೊಗೊಳಲ್ಲ ಮತ್ತೆ ಅದರಲ್ಲೂ. ಹೌದು, ಎಕನಾಮಿಕಲ್. ಸೊ ಅದನ್ನು ತೊಗೊಂಡು ಅದಷ್ಟೇ ತೊಗೊಂಡು ಹೋಗ್ತಾ ಇರ್ತಾರೆ. ಆ ಥರ ಕಾರ್ಟ್ಗಳು ಇದ್ದಾವೆ. ಕೆಲವೊಬ್ರಂತೂ 2 ಕಾರ್ಟ್ ತೊಗೊಳ್ತಾರೆ, ಫುಲ್ ತುಂಬಿ ಚೆಲ್ತಾ ಇರುತ್ತೆ ಅದು ಐಟಮ್ಗಳು. ಸೊ ಅದು ಒಂದು ಇದೆ ನಮ್ಮಲ್ಲಿ ಇರ್ರೆಸಿಸ್ಟಿಬಲ್ ಆಫರ್ಸ್. ಇವಾಗ ಕೆಲವೊಬ್ರು ಬೈ ಮಾಡೋ ಟೈಮಲ್ಲಿ ಎಸ್ ಇದನ್ನು ನಾನು ಬೈ ಮಾಡ್ತೀನಿ ಅನ್ನೋದಕ್ಕೆ, ಅಥವಾ ಇಲ್ಲ ಇದನ್ನು ನಾನು ಬೈ ಮಾಡಲ್ಲ ಅನ್ನೋದಕ್ಕೆ ಏನು ರೀಸನ್ ಇರ್ಬೋದು? ಅವ್ರ ಮೈಂಡಲ್ಲಿ ಏನು ನೋಡ್ತಾ ಇರ್ಬೋದು ಆ್ಯಕ್ಚುಲಿ? ಇದರಲ್ಲೂ ಅದೇ ಆ 3 ಪಾಯಿಂಟ್ ಬರುತ್ತೆ. ಒಂದು ನಾವು ವಿ ಕಾಲ್ ಇಟ್ ಅಸ್
ಟ್ರಸ್ಟ್. ಆಮೇಲೆ ಇಫ್ ಇಟ್ ಈಸ್ ಲೈಕ್ ಫಿಸಿಕಲ್ ಪರ್ಚೇಸಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಸೊ ಫಿಸಿಕಲಿ ನೋಡೋದಾದರೆ ನಾವು ಈಗ ಒಂದು ಅಂಗಡಿಗೆ ಹೋಗ್ತೀವಿ. ಸೊ ವಿ ಸಿ ದಟ್ ಪರ್ಸನ್ ಫಸ್ಟ್ ಸೇಲ್ಸ್ ಪರ್ಸನ್ ಅವನು ಹೌ ಈಸ್ ಅಪ್ರೋಚಿಂಗ್ ಅಸ್. ಒಂದು ಅಂದರೆ ಹಾಸ್ಪಿಟಾಲಿಟಿ ಅಥವಾ ವೆಲ್ಕಮ್ ಮಾಡ್ತಾನೆ ಚೆನ್ನಾಗಿ, ಒಂದು ಸ್ಮೈಲಿಂಗ್ ಫೇಸ್ ಇದೆ. ಆಮೇಲೆ ಐ ಟು ಐ ಕಾಂಟ್ಯಾಕ್ಟ್ ಇಟ್ಕೊಂಡು ಮಾತಾಡ್ತಾನೆ. ದೆನ್ ನಿಮ್ಮ ಪ್ರಾಬ್ಲಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ತಾನೆ ಅವನು ಫಸ್ಟ್. ಓಕೆ. ಸೊ ನಿಮಗೆ ಏನು ಬೇಕು ಏನು ಬೇಡ, ಅಥವಾ ನೀವಿಲ್ಲಿ ಬಂದಿರೋಂಥ ರೀಸನ್ ಕೇಳ್ತಾನೆ. ಸೊ ಸುಮ್ಮನೆ ರ್ಯಾಂಡಮ್ ಆಗಿ ನೀವು ಎಲ್ಲಿ ಹೋಗಿ ಅದು ತೊಗೊಳ್ಳಿ ಅಂತ ಹೇಳೋದಿಲ್ಲ. ಸೊ ಆ ಥರದವರಿಗೆ ನಾವು ಪರ್ಚೇಸ್ ಮಾಡುವಂಥ ಲೈಕ್ ಹೌದು ಈ ಅಂಗಡಿನಲ್ಲೇ ತೊಗೊಳ್ಳೋಣ ಅಂತ ಒಂದು ಡಿಸಿಷನ್ ಇಮಿಡಿಯೇಟ್ ಆಗಿಬಿಡುತ್ತೆ. ಸೊ ನಾವು 3 ಸೆಕೆಂಡ್ ರೂಲ್ ಅಂತ ಹೇಳ್ತೀವಿ. 3 ಸೆಕೆಂಡ್ ರೂಲ್ ಅಂದರೆ ಅದೇ ಆ 3 ಸೆಕೆಂಡಲ್ಲಿ ಒಂದು ಮನುಷ್ಯ ನಾವು ಅನಲೈಸ್ ಆಗಿಬಿಡುತ್ತೆ. ಅವನು ನಮಗೆ ವೆಲ್ಕಮಿಂಗ್ ಅಲ್ಲಿ ಮಾತಾಡ್ತಾ ಇದ್ದಾನ, ನಮ್ಗೆ ಕೇರ್ ಮಾಡ್ತಾ ಇದ್ದಾನ, ನಮ್ಮ ನೀಡ್ಸ್ನ ಕೇಳ್ತಾ ಇದ್ದಾನ, ವೆದರ್ ಹಿ ಹ್ಯಾಸ್ ಅ ಲಿಸನಿಂಗ್ ಅಬಿಲಿಟಿ. ಎಸ್, ಎಕ್ಸಾಕ್ಟ್. ಸೊ ಅದನ್ನೆಲ್ಲ ಚೆಕ್ ಮಾಡುತ್ತೆ. ನೀವು ಒಂದು ಪ್ರಿವಿಯಸ್ ಕನ್ವರ್ಸೇಷನಲ್ಲಿ ಹೇಳ್ತಾ ಇದ್ರಿ, ನೀವು ಬೈ ಮಾಡಬೇಕಾದ್ರೆ ಯಾರೋ ಒಬ್ರು ಅಲ್ಲಿ ಏನು ಆಫರ್ ಇದೆ ಅಂತ ಅಂದ ತಕ್ಷಣ ಹಿಂಗೆ ಕೈ ತೋರಿಸಿದ್ರು ಅಂತ ಅಂದ್ರೆ ಅಲ್ಲ, ಐ ಕ್ಯಾನ್ ಎಕ್ಸ್ಪ್ಲೇನ್ ದಟ್. ಅಲ್ಲಿ ನಾನೊಂದು ಅಂದರೆ ನಮ್ಮ ಟೀಮ್ಗೆ ಶರ್ಟ್ಸ್ ತೊಗೊಳಕ್ಕಂತ ಒಂದು ಬ್ರ್ಯಾಂಡ್ ಶಾಪ್ಗೆ ಹೋಗಿದೆ. ಸೊ ಬ್ರ್ಯಾಂಡ್ಸ್ ಐ ಶುಡಂಟ್ ಬಿ ಯೂಸಿಂಗ್ ಇಟ್. ಸೊ ಒಂದು ಬ್ರ್ಯಾಂಡ್ ಎಕ್ಸ್ ಬ್ರ್ಯಾಂಡಿಗೆ ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿ ಹೋದೆ, ಅಲ್ಲಿ 4+3 ಅಂತ ಆಫರ್ ಇತ್ತು. ಸೊ ನನಗೆ ಬೇಕಾಗಿದ್ದು ಒಂದು 8 ಶರ್ಟ್ ಬೇಕಾಗಿತ್ತು. ಸೊ 4+3 ಓಕೆ ಫೈನ್, ಒಂದು ಯಾರಿಗಾರು ನೋಡೋಣ ಅಂಥೇಳಿ. ಸೊ ಅಲ್ಲಿ ಬೋರ್ಡಲ್ಲಿ ಇತ್ತು ಅಂತ ಕಾರಣ ಆ ಶಾಪ್ಗೆ ಹೋದ್ವಿ. ಇಟ್ಸ್ ಅ ಸ್ಟ್ಯಾಂಡರ್ಡ್ ಆ್ಯಂಡ್ ನಂಬರ್ 1 ಬ್ರ್ಯಾಂಡ್ ಆ್ಯಕ್ಚುಲಿ. ಸೊ ಶಾಪ್ಗೆ ಹೋದರೆ ಆ ಸೇಲ್ಸ್ ವುಮೆನ್ ಫುಲ್ ವೆಲ್ ಡ್ರೆಸ್ಡ್, ಕೋಟ್ ಗೀಟಲ್ಲಿ ಹಾಕೊಂಡು ನಿಂತಿದ್ದಾಳೆ ಅವಳು. ಸೊ ಆ ಲೇಡಿ ಅಂದರು, ಕೇಳಿದೆ ಇಷ್ಟು ಥರ ಶರ್ಟ್ ಬೇಕಿತ್ತು, ಸೊ ವೇರ್ ಆರ್ ದ ಆಫರ್ ಪ್ರಾಡಕ್ಟ್ ಅಂತ. ಸೊ ಜಸ್ಟ್ ಈ ಆ ಕಡೆ ನೋಡಿ ಸರ್. ಅವಳು ಒಂದು ವರ್ಡು ಮಾತಾಡಲಿ, ನಿಮ್ಗೆ ಯಾಕೆ ಬೇಕು ಅಥವಾ ಯಾವ ಸೈಜ್ ಬೇಕು, ಏನು ನೋಡ್ತಾ ಇದ್ದಾರೆ ಅಂತ. ಶಿ ಮೈಟ್ ಹವ್ ಜಡ್ಜ್ಡ್ ಮೀ ದಟ್ ನಾನು ತೊಗೊಳ್ಳೋಂಥ ಕೆಪಾಸಿಟಿ ಇದೆಯೋ ಅಲ್ಲೋ ಅಂತ ಅವ್ರ ಪ್ರಕಾರ ಏನು ಥಿಂಕ್ ಮಾಡಿದ್ರು ನಂಗೆ ಗೊತ್ತಿಲ್ಲ. ಬಟ್ ನನಗದು ಇಷ್ಟ ಆಗಲಿಲ್ಲ. ಬಿಕಾಸ್ ನಾನು ಸೇಲ್ಸಲ್ಲಿ ಇರೋ ಕಾರಣ ಐ ಅಬ್ಸರ್ವ್ ಆಲ್ ದೀಸ್ ಥಿಂಗ್ಸ್. ಯಾವುದೇ ಯಾವುದೇ ಅಂಗಡಿಗೆ ಹೋದರೂ ಕೂಡ ನಾನು ಫಸ್ಟ್ ಸೇಲ್ಸ್ ಮ್ಯಾನ್ ಅಬ್ಸರ್ವ್ ಮಾಡ್ತೀನಿ, ಹೌ ಇಸ್ ಹಿಸ್ ಅಪ್ರೋಚ್ ಅಂತ. ಸೊ ಐ ಡಿಂಟ್ ಲೈಕ್ ಇಟ್. ಓಕೆ. ಬಿಕಾಸ್ ಅಟ್ಲೀಸ್ಟ್ ಶಿ ಶುಡ್ ಹ್ಯಾವ್ ಕಮ್ ನನ್ನ ಜೊತೆ ಅಲ್ಲಿವರೆಗೆ ಬಂದು, ನೋಡಿ ಸರ್ ಇದರಲ್ಲಿ ಇದು 40 ಇಲ್ಲಿದೆ, 42 ಇಲ್ಲಿದೆ, 46 ಇಲ್ಲಿದೆ ಅಂತ ಏನೋ ಒಂದು ತೋರ್ಸಿ ಹೋಗಿದ್ರು ಕೂಡ ಐ ವುಡ್ ಹ್ಯಾವ್ ಸೆಲೆಕ್ಟೆಡ್ ಸಮಥಿಂಗ್. ಅವಳೇನಿಲ್ಲ ಹಿಂಗೆ ಅಂದ್ಲು, ನೋಡಿ ಸರ್ ಆ ಕಡೆ ಇದೆ ಹೋಗಿ ಅಂದ್ಲು. ಸರಿ ಅಂತ ಸ್ಟ್ರೇಟ್ ಅವೇ ನಾನು ಗೇಟ್ ಆ ಕಡೆ ಇತ್ತು, ಅಲ್ಲಿಂದ ಬಂದೆ, ಹೊರಗಡೆ ಬಂದೆ. ಪಕ್ಕದಲ್ಲಿ ಇನ್ನೊಂದು ಶಾಪ್ ಇದೆ. ಸೊ ಸೇಮ್ ಆಲ್ಮೋಸ್ಟ್ ಸಿಮಿಲರ್ ಆಫರ್ ವಾಸ್ ದೇರ್. ಒಂದು 5+3 ಏನೋ ಸಮಥಿಂಗ್ ಇತ್ತು. ಸೊ ಸ್ಟ್ರೇಟ್ ಆಗಲ್ಲ ಹೋದೆ. ಆ ಹುಡುಗ ಲೈಕ್ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಒಂದು ವಾರ್ಮ್ ಸ್ಮೈಲ್, ಸರ್ ಬನ್ನಿ ನಮಸ್ಕಾರ ಅಂತಂದ. ಸೈಡ್ ಓಕೆ ಫ್ಯಾಂಟಾಸ್ಟಿಕ್. ಸೊ ಈ ಥರ ರಿಕ್ವೈರ್ಮೆಂಟ್ ಇತ್ತು, ಐ ವಾಂಟ್ ಟು ಬೈ ಸಮ್ 8 to 10, 12 ಶರ್ಟ್ಸ್. ಸೊ ನಮ್ಮ ಟೀಮಿಗೆ ಎಲ್ಲರಿಗೂ ಗಿಫ್ಟ್ ಕೊಡಬೇಕು. ಸೊ ಅದಕ್ಕಾಗಿ ತೊಗೊಳ್ತಾ ಇದ್ದೀನಿ ಅಂತ. ಸರ್ ಬನ್ನಿ, ಸೈಜಸ್ ಎಲ್ಲ ಗೊತ್ತಿದೆ ಸರ್ ಅಂತ ಹೇಳ್ದೆ. ಫಸ್ಟ್ ಕ್ವಶನ್ ಯಾರು ಸೈಜಸ್ ಎಲ್ಲ ಗೊತ್ತಾ ಎಲ್ಲರದು ಹೇಳ್ದೆ. ಐ ಆಮ್ ಹ್ಯಾವಿಂಗ್ ದಟ್ ಇನ್ ಮೆಸೇಜಲ್ಲಿದೆ. ಸೊ 40 ಇಷ್ಟು ಬೇಕು, 42 ಇಷ್ಟು ಬೇಕು, 46 ಅವರು ಒಂದು ಸ್ವಲ್ಪ ಎಕ್ಸ್ಟ್ರಾ ಲಾರ್ಜ್ ಅವರು ಇದ್ದಾರೆ. ಸೊ ದೆನ್ ಹೀ ಟುಕ್ ಮೀ ಟು ಆಲ್ ದ ರ್ಯಾಕ್ಸ್ ವೆರೈಟಿ. ಆಮೇಲೆ ಅದು ಕೇಳಿದೆ, ಫಾರ್ಮಲ್ಸಲ್ಲಿ ಬೇಕಾ ಕ್ಯಾಶುವಲ್ಸಲ್ಲಿ ಬೇಕಾ. ದೆನ್ ಹಿ ವಾಸ್ ಪಿಕ್ಕಿಂಗ್ ಅಪ್ ಶರ್ಟ್ಸ್. ಅವನೇ ಸರ್ ಈ ಥರ ಚೆನ್ನಾಗಿ ಕಾಣುತ್ತೆ ನೋಡಿ, ಇದು ಓಕೆ, ಫಾರ್ಮಲ್ಸಿಗೆ ಇದು ಓಕೆ, ಅಥವಾ ಹೆಂಗಿದಾರಾ ಅಥವಾ ನಿಮ್ಮ ಥರನೇ ಹಿಂಗೆ ಸ್ವಲ್ಪ ಹೆವಿ ಇದ್ದಾರಾ ಅಂತೆಲ್ಲ ಕೇಳಿಕೊಂಡು ಹಿ ವಾಸ್ ಗಿವಿಂಗ್ ಲೈಕ್ ಏನಂತಾರೆ ಅದಕ್ಕೆ ಬಾಡಿ ಫಿಟ್, ಸ್ಲಿಮ್ ಫಿಟ್ ಶರ್ಟ್ಸ್ ಅಥವಾ ರೆಗ್ಯುಲರ್ ಶರ್ಟ್ಸ್, ಅದನ್ನೆಲ್ಲ ಆಪ್ಷನ್ ಕೊಟ್ಟ. ಸೊ ದೆನ್ ಹಿ ಕ್ಯಾರಿಡ್ ಎವ್ರಿಥಿಂಗ್. ಸೊ ಐ ಪರ್ಚೇಸ್ಡ್ ಎವ್ರಿಥಿಂಗ್. ಲೈಕ್ ಅವನೇ ಕ್ಯಾರಿ ಮಾಡಿ ಕೌಂಟ್ರ್ವರೆಗೂ ಬಂದು ಕೌಂಟ್ರ್ ಪ್ಯಾಕ್ ಮಾಡಿ. ದೆನ್ ಹಿ ಆಸ್ ಮಿ ಒನ್ ಮೋರ್ ಕ್ವಶನ್, ಸರ್ ಆ್ಯಸ್ ಯು ಸೈಡ್ ಇಟ್ ಇಸ್ ನೀವು ಗಿಫ್ಟ್ ಕೊಡೋಕ್ಕಂತ ಹೇಳಿ, ಶಲ್ ಐ ಪ್ಯಾಕ್ ಇಟ್ ಇಂಡಿವಿಜುವಲಿ ಸಪ್ರೇಟ್ ಕವರ್ಲ್ಲಿ ಹಾಕ್ಕೊಡ್ಲಾ. ಸೊ ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಅಸ್ ಸೇಲ್ಸ್ ಮ್ಯಾನ್ಶಿಪ್. ಸೊ ಈ ಥರ ಆದಾಗ ನಾನೇನು ಮಾಡ್ತೀನಿ, ನೆಕ್ಸ್ಟ್ ಏನೇ ಪರ್ಚೇಸಿಂಗ್ ಮಾಡಬೇಕಾದ್ರು ನನಗೆ ಶರ್ಟ್ಸ್ ಅವನ್ನೇ ಹುಡ್ಕೊಂಡು ಹೋಗ್ತೀನಿ ನಾನು ಡೆಫಿನೆಟ್ಲಿ. ಸೊ ದಟ್ ಈಸ್ ದ ಡಿಫ್ರೆನ್ಸ್. ಈಗ ಆ ಅಂಗಡಿಗೆ ನೋ ಅನ್ನೋಕ್ಕೆ ನನಗೆ ಕಾರಣ ದ ರೆಸಿಪ್ರೊಕೇಶನ್ ವಾಸ್ ನಾಟ್ ಗುಡ್. ಬಿಕಾಸ್ ಐ ಹ್ಯಾಡ್ ದ ಇಂಟೆನ್ಷನ್ ಆಫ್ ಬೈಯಿಂಗ್ ದಟ್ ಪರ್ಟಿಕ್ಯುಲರ್ ಬ್ರ್ಯಾಂಡ್, ಬಟ್ ಐ ಚೇಂಜ್ ದ ಬ್ರ್ಯಾಂಡ್ ಇಟ್ ಸೆಲ್ಫ್. ಹೌದು. ಲಾಸ್ ಯಾರಿಗೆ? ಅವರಿಗೆ, ನನಗೇನಲ್ಲ. ಅಫ್ಕೋರ್ಸ್ ಇಟ್ಸ್ ಅ ಬಿಗ್ ಬ್ರ್ಯಾಂಡ್. ನಂದು 8-12 ಶರ್ಟಿಂದ ಅವ್ರಿಗೇನು ಡಿಫ್ರೆನ್ಸ್ ಆಗಲ್ಲ. ಬಟ್ ಎನಿವೇಸ್ ದಟ್ಸ್ ಇಟ್. ದಟ್ ಈಸ್ ಹೌ ದ ಸೇಲ್ಸ್ ವರ್ಕ್ಸ್. ಸೊ ಯು ಶುಡ್ ಬಿ ವೆಲ್ಕಮಿಂಗ್ ಯುವರ್ ಕಸ್ಟಮರ್ ವಿತ್ ಓಪನ್ ಆರ್ಮ್ಸ್. ನಾ ಹೇಳೋದಂದರೆ ಕರೆಕ್ಟ್. ಒಂದು ಕಾನ್ಫಿಡೆಂಟ್ ಐ ಟು ಐ ಕಾಂಟ್ಯಾಕ್ಟ್ ಕೊಟ್ಟರೆ ದ ಮನುಷ್ಯ ಲೈಕ್
ಕಸ್ಟಮರ್ ವಿಲ್ ಫೀಲ್ ಹ್ಯಾಪಿ. ಕರೆಕ್ಟ್. ನೀವೆಲ್ಲ ಒಂದು ಸ್ಮೈಲಿಂಗ್ ವೆಲ್ಕಮ್ಮೇ ಅವರಿಗೆ ನೀವು ಜಸ್ಟ್ ಹಿಂಗೆ ಬಂದು ಸರ್ ನೋಡಿ ಅಲ್ಲಿದೆ ಅಂತ ಹಾರ್ಟ್ಸ್ ಆಫ್ ಕಸ್ಟಮರ್. ಅದೇ ಆ ಲೇಡಿ ಕೂಡ ನಂಗೆ ಒಂದು ಸ್ಮೈಲ್ ಕೊಟ್ಕೊಂಡು ಸರ್ ಆ ಕಡೆ ಇದೆ ನೀವು ನೋಡ್ತಾ ಇರಿ ನಾ ಬರ್ತೀನಿ ಅಂತಂದಿದ್ರು, ಐ ವುಡ್ ಹ್ಯಾವ್ ಬಿನ್ ಹ್ಯಾಪಿ. ಐ ಡೋಂಟ್ ನೋ. ಸೊ ದಟ್ಸ್ ಹ್ಯಾಪನ್ಸ್. ಇಲ್ಲಿ ಬೈ ಮಾಡಬೇಕಾದ್ರೆ ನಮಗೆ ಐಡೆಂಟಿಟಿ ಅನ್ನೋದು ಕೂಡ ಒಂದು ಎಲ್ಲೋ ಈ ಒಂದು ಬೈಯಿಂಗ್ ಡಿಸಿಷನ್ಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ ಹೇಳಿ ಅನ್ಬೋದಲ್ಲ. ಐಡೆಂಟಿಟಿ ಈಸ್ ಲೈಕ್ ನಾವು ಅದನ್ನು ಸ್ಟೇಟಸಿಗೆ ಕನ್ಸಿಡರ್ ಮಾಡ್ಬೋದು ಬೇಕಾದ್ರೆ, ಸ್ಟೇಟಸ್ ಅಥವಾ ಪ್ರೆಸ್ಟೀಜಿಗೆ. ಓಕೆ, ದಟ್ ಈಸ್ ನಿಮ್ಮ ಕ್ವಶನ್ ಅದೇ ರಿಲೇಷನ್ ಇದೆ. ಅಂದರೆ ಇವಾಗ ನಾನು ಇವಾಗ ಕಾರ್ ತಗೋತಾ ಇದ್ದೀನಿ ಅಂತ ಹೇಳಿದ್ರೆ, ಓಕೆ, ನಾನು ವೆದರ್ ಐ ಕ್ಯಾನ್ ಬೈ ಬೆನ್ಸ್ ಕಾರ್ ಆರ್ ಮೇ ಬಿ ಫಾರ್ಚುನರ್ ಆರ್ SUV ಆ ರೇಂಜಲ್ಲಿ ಇರುತ್ತಾ ಅಥವಾ ಪ್ರೀಮಿಯಂ ಬ್ರ್ಯಾಂಡ್ಸ್ ಬೇಕಾ ನನಗೆ ಅನ್ನೋದ್ರ ಬಗ್ಗೆ. ಯಾಕಂದರೆ ಐಡೆಂಟಿಟಿಯಲ್ಲಿ ಅಸೋಸಿಯೇಟ್ ಆಗಿರುತ್ತೆ ಅಂತ ಹೇಳಿ ನಾನು ಇಲ್ಲಿ ಅರ್ಥ ಮಾಡ್ಕೋತೀನಿ ಆ್ಯಕ್ಚುಲಿ. ಎಕ್ಸಾಕ್ಟ್ಲಿ. ಬಿಕಾಸ್ ನೀವು ಬಿಕಾಸ್ ಪರ್ಚೇಸಿಂಗಲ್ಲಿ ಏನಾಗುತ್ತೆ, ಬೈಯಿಂಗಲ್ಲಿ ನಾವು ಐಡೆಂಟಿಟಿ ಯಾವ ಥರ ಮಾಡ್ತೀವಿ ಅಂದರೆ ವಿಲ್ ನಾಟ್ ಬೈ ಆ್ಯಸ್ ಪರ್ ದ ಪ್ರಾಡಕ್ಟ್ ಆರ್ ದ ಸರ್ವಿಸ್. ನಮಗೇನು ಬೇಕು ಅದನ್ನೇ ನಾವು ಪರ್ಚೇಸ್ ಮಾಡೋದು. ಅದನ್ನು ನಾವು ಆಮೇಲೆ ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ಕೋತೀವಿ, ಸಪೋರ್ಟ್ ಮಾಡ್ಕೊಳ್ತೀವಿ, ಅಥವಾ ಐ ವಿಲ್ ಗಿವ್ ದ ರೀಸನ್ ಫಾರ್ ದ್ಯಾಟ್. ಅದು ಯಾಕೆ ಪರ್ಚೇಸ್ ಮಾಡಿದ್ವಿ ಅಂತ. ಈಗ ಸಪೋಸ್ ನೀವು ಕಾರ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಈ ಕಾರ್ ನಿಮಗೆ ಯಾಕೆ ಬೇಕು? ಸಪೋಸ್ ನೀವು ಈಗ ಯಾವುದೋ ಕ್ಲಬ್ಬಲ್ಲಿ ಸೇರ್ಕೊಂಡಿದ್ದೀರಿ, ಅದು ಲಯನ್ಸ್ ಕ್ಲಬ್ ಅಥವಾ ಯಾವುದೋ ಬಿಗ್ ಕ್ಲಬ್ಬಲ್ಲಿ. ಸೊ ಆಲ್ ಮೆಂಬರ್ಸ್ ಆರ್ ಕಮಿಂಗ್ ಇನ್ ಬಿಗ್ SUVs, ಹೈ ಆ್ಯಂಡ್ ಪ್ರೀಮಿಯಂ ಕಾರ್ಸಲ್ಲಿ ಬರ್ತಾ ಇದ್ದಾರೆ. ನೀವು ಒಂದು ಸ್ಮಾಲ್ ಕಾರಲ್ಲಿ ಹೋಗ್ತಾ ಇದ್ದೀರಿ ಅಂದರೆ ಯು ಆರ್ ಫೀಲಿಂಗ್ ದಟ್ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಮೈಂಡಲ್ಲಿ ಇರುತ್ತೆ. ತೋರಿಸ್ಕೊಳ್ದೇ ಇದ್ದರೂ ಕೂಡ ಸಡನ್ನಾಗಿ ಈಗ ಎಲ್ಲ ಪಾರ್ಕಿಂಗಲ್ಲಿ ನಿಮ್ಮದೊಂದು ಕಾರ್ ಚಿಕ್ಕದಾಗಿ ಕಾಣ್ತಾ ಇರುತ್ತೆ. ಸೊ ಅದು ಒಂದು ಪಾಯಿಂಟ್ ಇರ್ಬೋದು. ಸೊ ಆ ಟೈಮಲ್ಲಿ ಏನಾಗುತ್ತೆ, ನಿಮ್ಮದು ಐಡೆಂಟಿಟಿ ಕ್ರೈಸಿಸ್ ಅಂತ ಏನು ಹೇಳ್ತಾರಲ್ಲ, ಸೊ ದ್ಯಾಟ್ ವಿಲ್ ಸ್ಟಾರ್ಟ್ ಇನ್ಕ್ರೀಸಿಂಗ್. ಸೊ ಇಲ್ಲ ನನಗೂ ಐ ಆಲ್ಸೋ ಹ್ಯಾವ್ ಟು ಪಾರ್ಕ್ ಮೈ ಬಿಗರ್ ಕಾರ್ ಹಿಯರ್ ಅಂತ. ದೆನ್ ಯು ಸ್ಟಾರ್ಟ್ ಫೈಂಡಿಂಗ್ ದ ಸೊಲ್ಯೂಷನ್ಸ್. ಅಂದರೆ ಅಲ್ಲಿ ಆ ಕಾರಿಗೆ ಒಂದು ಸಿಗ್ತಕ್ಕಂಥ ರೆಸ್ಪೆಕ್ಟ್ ಅಂತ ಅನ್ಬೋದಾ? ಯಾಕಂದರೆ ಇವಾಗ ನೀವು ಹೇಳಿದ್ರಿ ಯಾವುದೋ ಒಂದು ಲಯನ್ಸ್ ಕ್ಲಬ್ ಅಥವಾ ಬಿಗ್ ಪ್ರೀಮಿಯಂ ಕ್ಲಬ್ಸ್ಗಳಲ್ಲಿ ಈ ಗಾಲ್ಫ್ ಕ್ಲಬ್ ಎಲ್ಲ ಇದೆ. ಸೊ ಗಲ್ಫ್ ಕ್ಲಬ್ ಇದೆ ಬೆಂಗಳೂರಲ್ಲಿ. ಸೊ ಅಲ್ಲಿ ಹೋದಾಗ ನಾವು ಚಿಕ್ಕ ಕಾರಲ್ಲಿ ಹೋದಾಗ ಅವ್ರು ಕೊಡ್ತಕ್ಕಂಥ ಮರ್ಯಾದೆನೇ ಬೇರೆ ಇರುತ್ತೆ. ನಾನು ಬೆನ್ಸ್ ಕಾರ್ ತೊಗೊಂಡು ಹೋದಾಗ ಅವ್ರು ಕೊಡ್ತಕ್ಕಂಥ ಮರ್ಯಾದೆನೇ ಬೇರೆ ಇರುತ್ತೆ ಅಂತ ಅನ್ಬೋದಾ? ಅನ್ಬೋದು, ಎಸ್, 100%. ಯಾಕಂದರೆ ನೀವು ಎಂಟ್ರಿ ಆಗ್ತಿದ್ದಂಗೆ ಸೆಕ್ಯೂರಿಟಿ ಗಾರ್ಡಿಂದ ಶುರು ಆಗುತ್ತೆ. ಅಲ್ಲಿಂದನೇ ಶುರು ಆಗುತ್ತೆ. ಅವ್ನು ಸೆಕ್ಯೂರಿಟಿ ಗಾರ್ಡ್ ನೀವು ಚಿಕ್ಕ ಕಾರಲ್ಲಿ ಹೋಗ್ತಿದ್ದಂಗೆ ನಿಮ್ಮ ಪಾರ್ಕಿಂಗ್ ಹಿಂಗೆ ಆ ಕಡೆ ಅಂತಾನೆ. ಈಗ ಅದೇ ದೊಡ್ಡ ಕಾರಲ್ಲಿ ಬರ್ತಿದ್ದಂಗೆ ಅವ್ನ ಜೊತೆ ಹಿಂಗೆ ಬಂದು ಒಂದು ಸಲ್ಯೂಟ್ ಹೊಡೆದು ಸರ್ ಈ ಕಡೆ ಬನ್ನಿ ಅಂತ ಅವ್ರಿಗೊಂದು ಪ್ರೀಮಿಯಂ ಪಾರ್ಕಿಂಗೇ ಕೊಡ್ತಾನೆ. ಸೊ ಅದು ಅಬ್ಸರ್ವ್ ಮಾಡಿರ್ತೀನಿ ಮೋಸ್ಟ್ಲಿ. ಸೊ ಅಂದರೆ ಅಲ್ಲೂ ಕೂಡ ಪಾರ್ಕಿಂಗಲ್ಲೂ ಕೂಡ ಪ್ರೀಮಿಯಂ ಪಾರ್ಕಿಂಗ್ ಪ್ಲಸ್ ಎಸ್, ಅಲ್ಲೂ ನಿಮಗೆ ಅಪ್ಸ್ ಆ್ಯಂಡ್ ಡೌನ್ ಆಗತ್ತೆ ಅಲ್ಲಿ. ಸೊ ಹಾಗೆ ಆದಾಗ ನಮ್ಮ ಮೈಂಡಲ್ಲಿ ಏನಾಗುತ್ತೆ, ವಿಲ್ ಫೀಲ್ ದಟ್ ಇನ್ಸ್ಟಿಗೇಟ್ ಆಗುತ್ತೆ ನಮಗೆ ಆ ಒಂದು ಐಡೆಂಟಿಟಿ ನಮಗೆ ಯಾಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದು ಬರುತ್ತೆ. ಆಮೇಲೆ ಆ ಐಡೆಂಟಿಟಿ ನನಗೆ ಇಲ್ವಲ್ಲ, ನನಗೆ ಯಾಕೆ ಆ ರೆಸ್ಪೆಕ್ಟ್ ನನಗೆ ಇಲ್ವಲ್ಲ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಇವನ್ ದೋ ಐ ಆಮ್ ಕ್ಯಾಪಬಲ್ ಆಫ್ ಬೈಯಿಂಗ್ ದ್ಯಾಟ್. ಸೊ ನಾನು ನನ್ನ ಕನ್ವೀನಿಯನ್ಸ್ ಪ್ರಕಾರ ಆ ಕಾರ್ ಇಟ್ಕೊಂಡಿದ್ದೆ. ಸೊ ಬಟ್ ಇವನು ಈ ಥರ ಟ್ರೀಟ್ ಮಾಡ್ತಾನೆ ಅಂದರೆ ನಾನು ಓಕೆ ನೆಕ್ಸ್ಟ್ ಮೀಟಿಂಗ್ ನಾನು ಬರ್ಬೇಕಾದ್ರೆ ಆ ಕಾರಲ್ಲೇ ಬರ್ತೀನಿ. ವಾಟ್ ಈಸ್ ದ ಬಿಗ್ ಇಶ್ಯೂ? ದುಡ್ಡಿದೆ ನನ್ನ ಹತ್ರ, ಸೊ ಐ ಕ್ಯಾನ್ ಬೈ ದ್ಯಾಟ್. ಬಟ್ ನನಗೆ ರಿಕ್ವೈರ್ಮೆಂಟ್ ಇರಲಿಲ್ಲ, ನಾನು ನನ್ನ ಕನ್ವೀನಿಯನ್ಸ್ ಪ್ರಕಾರ ನಾನು ಕಾರ್ ಇಟ್ಕೊಂಡಿದ್ದೆ. ಬಟ್ ದಿಸ್ ಗೈ ಟ್ರೀಟೆಡ್ ಮೀ ಬ್ಯಾಡ್ಲಿ. ಸೊ ಆವಾಗ ನಮ್ಮ ಐಡೆಂಟಿಟಿ ಏನಾಗುತ್ತೆ, ಹರ್ಟ್ ಆಯಿತು, ಅಥವಾ ಈಗೋ ಹರ್ಟ್ ಆಯಿತು ಅಂತ ಬೇಕಾದ್ರೆ ಹೇಳ್ಬೋದು. ಆ ಮೂಮೆಂಟಲ್ಲಿ ಮನುಷ್ಯ ಓಕೆ ಐ ವಿಲ್ ಗೋ ಫಾರ್ ಬಿಗ್ ಕಾರ್. ಸೊ ಫುಲ್ ಹೈ ಆ್ಯಂಡು ಫುಲ್ ಪ್ರೀಮಿಯಮ್ ಯಾವ ಕಾರ್ ಇದೆ ಹುಡ್ಕಕ್ಕೆ ಶುರು ಮಾಡ್ತಾನೆ ಅವನು. ಆವಾಗ ಲಾಜಿಕಲ್ ಬ್ರೈನ್ ಏನು ಮಾಡುತ್ತೆ, ಫುಲ್ ಸಪೋರ್ಟ್ ಮಾಡುತ್ತೆ ಅದು. ಎಸ್ ಗುರು, ನೀವು ಮಾಡ್ತಾ ಇರೋ ಸರಿ ಇದೆ, ತಗೋ ಇದನ್ನ ನೀನು ಅಂತ. ನಿನ್ನ ಒಂದು ಸ್ಟೇಟಸ್ಗೆ, ನಿನ್ನಿರ್ತಕ್ಕಂಥ ಒಂದು ಪಾಕೆಟ್ ಮನಿ, ಇದು ನಿನ್ನಿರ್ತಕ್ಕಂಥ ಬಜೆಟ್ಗೆ, ನಿನ್ನ ಫೈನಾನ್ಷಿಯಲ್ ಸ್ಟೇಟಸ್ಗೆ ಎಸ್ ಇದೇ ಸರಿ ಸೂಟ್ಸ್ ಅಂತ ಹೇಳ್ಬಿಟ್ಟು ಆಮೇಲೆ ಆ ಮನುಷ್ಯ ಕಾರ್ ತೊಗೊಂಡು ಅದೇ ಕ್ಲಬ್ಬಲ್ಲಿ ಪಾರ್ಕಿಂಗ್ ಹತ್ರ ಹೋಗಿ ಪಾಪ ಅಂತ ಹಾರ್ ನೋಡೋದು, ಬಾ ಗುರುವೇ ಸೆಲೆಕ್ಟ್ ಹೊಡಿ ಅಂತ ಹೇಳ್ತಾನೆ. ಹೇಳ್ಬೇಕಾಗಿಲ್ಲ, ಆಮೇಲೆ ಹೇಳಬೇಕಾಗಿಲ್ಲ, ಬಟ್ ಆಫ್ಕೋರ್ಸ್ ಆ ಮೈಂಡಲ್ಲಿ ಅದಿರುತ್ತೆ. ಅವ್ನು ಸೆಲೆಕ್ಟ್ ಹೊಡಿತಿದ್ದಂಗೆ ಹಿಸ್ ಈಗೋ ಇಸ್ ಸ್ಯಾಟಿಸ್ಫೈಡ್. ದೆನ್ ನೋ ಇಶ್ಯೂಸ್, ದೆನ್ ಆಗತ್ತೆ. ಆ್ಯಂಡ್ ಕೆಲವೊಂದು ಸತಿ ಈಗ ಐಡೆಂಟಿಟಿ ಕ್ರೈಸಿಸಿಂದ ತಗೊಳ್ಳೋ ಅಂಥದ್ದು ಇಂಪಲ್ಸಿವ್ ಬೈಯಿಂಗ್ ಅಂತ ಏನು ಹೇಳ್ತಾರೆ, ಈ ಥರದ ಹೈ ಎಂಡ್ ಕಾರೇ. ಒಂದು ರೀಸೆಂಟ್ ಎಕ್ಸಾಂಪಲ್ ನೀವು ನ್ಯೂಸಲ್ಲೆಲ್ಲ ಓದಿರ್ಬೋದು, ಅಥವಾ ಇದರಲ್ಲಿ ಮೀಡಿಯಾದಲ್ಲೆಲ್ಲ ಬಂದಿತ್ತು. ಈ ಹನಿ ಸಿಂಗ್ ಅಂತ ಒಬ್ಬ ಸಿಂಗರ್ ಇದ್ದಾನೆ. ಹೌದು, ಅವನು ಯಾವುದೋ ಒಂದು ರೋಲ್ಸ್ ರಾಯ್ಸ್ ಕಾರ್, ಅಥವಾ ಹನಿ ಸಿಂಗ್ ಅಥವಾ ಇನ್ನೊಬ್ಬ ಯಾರು ಬಾದ್ಶಾ ಅಂತ ಸಿಂಗರು. ಸೊ ಎಲ್ಲ ರೋಲ್ಸ್ ರಾಯ್ಸಲ್ಲಿ ಓಡುತ್ತೆ, ನಾನು ರೋಲ್ಸ್ ರಾಯ್ಸ್ ಬೇಕು ನನಗೆ ಅಂತ. ಸೊ ಹ್ಯಾಡ್ ದಟ್ ಏನಂತಾರೆ, ಆ ಈಗೋ ಹರ್ಟ್ ಆಗಿತ್ತು ಅವನಿಗೇನೋ, ಅದು ತೊಗೊಳ್ಳೇಬೇಕು ನನಗೆ ಅಂತ. ಸೊ ತೊಗೊಂಡ. ಅದೆಷ್ಟು
14 ಕೋಟಿನ 18 ಕೋಟಿ ಸಮಥಿಂಗ್. ಓಕೆ. ಅಷ್ಟು ದೊಡ್ಡ ಕಾರು ಹಿ ಬಾಟ್ ಇಟ್. ಸೊ ಆಫ್ಟರ್ ದಟ್ ಈ ಥರನೇ ಯಾವುದೋ ಪಾಡ್ಕಾಸ್ಟಲ್ಲಿ ಹೇಳ್ತಾ ಇದ್ದ, ಸರ್ ಹೆಂಗಿದೆ ಅಂತ ಅವ್ರು ಕೇಳಿದರು, ಸರ್ ಹೌ ಇಸ್ ಯುವರ್ ನ್ಯೂ ಕಾರ್ ಯು ಬಾಟ್ ರೋಲ್ಸ್ ರಾಯ್ಸ್ ಅಂತ. ತಗೊಳ್ಳೋ ತನಕ ನನಗೆ ಏನು ಇದು ಇತ್ತು, ಎಂತೂಸಿಯಾಸಮ್ ಇತ್ತು ಅಥವಾ ಒಂದು ಡಿಸೈರ್ ಇತ್ತು. ತೊಗೊಂಡಿದ್ದು 1 ವಾರದಲ್ಲಿ ಅದೆಲ್ಲ ಡೌನ್ ಆಯ್ತು ನನಗೆ. ಬಿಕಾಸ್ ಆ ಗ್ರ್ಯಾಟಿಫಿಕೇಶನ್ ಮುಗ್ದೋಯ್ತು ನಂದು. ತೊಗೊಳ್ಬೇಕಂತ ನೀಡ್ ಫುಲ್ಫಿಲ್ ಆಗ್ತಿದ್ದಂಗೆ ನನಗೆ ಅದ್ರದ್ದು ವ್ಯಾಲ್ಯೂನೇ ಕಮ್ಮಿ ಆಗೋಯ್ತು ನನಗೆ. ಸೊ ನಾವು ಐ ಡೋಂಟ್ ಫೀಲ್ ಎನಿಥಿಂಗ್ ವೆರಿ ಗ್ರೇಟ್ ಅಬೌಟ್ ದಿಸ್. ಇಟ್ ಇಸ್ ಆಲ್ಸೋ ಕಾರ್, ಇಟ್ ಇಸ್ ಆಲ್ಸೋ ಎಲ್ಲರ ಜೊತೆ ಓಡ್ತಾ ಇದೆ, ಅದೇ ರೋಡಲ್ಲಿ ಹೋಗುತ್ತೆ, ಅದೇ ಟ್ರಾಫಿಕಲ್ಲಿ ಸ್ಟಕ್ ಹಾಕೋತೀನಿ ನಾನು. ಆಮೇಲೆ ಆ ಕಾರ್ ತೊಗೊಂಡೋದ್ರೆ ಇನ್ನೂ ಸ್ವಲ್ಪ ಹೆದರಿಕೆ ಜಾಸ್ತಿ ನನಗೆ, ಸ್ಕ್ರಾಚ್ ಎಲ್ಲ ಆಗುತ್ತೋ ಅಷ್ಟೊಂದು ಕೋಟಿ ಅದಕ್ಕೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ಅಂತ. ಈಗ ಸೊ ಹಾಗಾಗಿ ಈಗ ನಾವು ಮೇಂಟೆನೆನ್ಸ್ ಬಗ್ಗೆ ಯೋಚನೆ ಜಾಸ್ತಿ ಆಗಿದೆ ಬಿಟ್ಟರೆ ಆ ಹ್ಯಾಪಿನೆಸ್ ಹೋಗ್ಬಿಟ್ಟಿದೆ ನಂದು ಅಂತ. ಸೊ ದೇರ್ ಆರ್ 2 ಥಿಂಗ್ಸ್ ಇನ್ ದಿಸ್. ನೀವು ಐಡೆಂಟಿಟಿ ಬಗ್ಗೆ ಹೇಳಿದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೆ. ಐ ಡೋಂಟ್ ನೋ ವೆದರ್ ಇಟ್ ಈಸ್ ರಿಲೇಟೇಬಲ್. ಇಟ್ ಈಸ್ ರಿಲೇಟೇಬಲ್ ಆ್ಯಕ್ಚುಲಿ. ಅಂದರೆ ಇಲ್ಲಿ ನಮ್ಮ ಐಡೆಂಟಿಟಿ ಯಾವ ರೀತಿ ನಮ್ಮ ಈಗೋ ಜೊತೆಗೆ ಅದು ಅಟ್ಯಾಚ್ ಆಗಿರುತ್ತೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಅನ್ಸುತ್ತಲ್ಲ. ಯಾಕಂದರೆ ನಾವು ಬೆಸ್ಟ್ ಎಕ್ಸಾಂಪಲ್ಲು ಇವಾಗ ನಮ್ಮ ರಾಷ್ಟ್ರಪತಿಗಳು ಅಬ್ದುಲ್ ಕಲಾಂ, ಎಸ್, ಅವರು ಕೂಡ ಎಷ್ಟೋ ಫೆಸಿಲಿಟಿ ಮಾಡ್ಬೋದಿತ್ತು, ಎಷ್ಟು ದುಡ್ಡು ಮಾಡ್ಬೋದಿತ್ತು ಕೂಡ ಅವರು. ಬಟ್ ಅವರು ಹೋಲ್ ಜೀವನಾನ ನಡೆಸಿದ್ದು ಸಿಂಪಲ್, 2 ಪ್ಯಾಂಟು 2 ಶರ್ಟು, ಆಮೇಲೆ ಸರಳವಾದಂಥ ಒಂದು ಫುಡ್ ಹ್ಯಾಬಿಟ್, ಬುಕ್ಸ್ ಅದನ್ನ ಮಾತ್ರ ಕ್ಯಾರಿ ಮಾಡ್ತಾ ಇದ್ರು. ಪ್ಯಾಕಪ್ ಇಮಿಡಿಯೇಟ್ಲಿ. ಸೊ ಎಲ್ಲೆಲ್ಲಿ ಹೋದ್ರೂ ಅವರಿಗೆ ಒಳ್ಳೆ ಇಮಿಡಿಯೇಟ್ ಆಗಿ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಕೂಡ ಇರ್ತಿರ್ಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಅವ್ರ ಹತ್ರ ಇರೋದೇ ಅಷ್ಟು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆ ಸರಳತೆನ ಅಳವಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವರ ಒಂದು ಐಡೆಂಟಿಟಿನ ಯಾವ ರೀತಿ ಅಸೋಸಿಯೇಟೆಡ್ ಮಾಡ್ಕೊಂಡಿರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಕ್ಚುಲಿ. ಕರೆಕ್ಟ್. ಯಾಕಂದ್ರೆ ಅವರು ಟೋಟಲಿ ಡಿಟ್ಯಾಚ್ ಆಗಿಬಿಟ್ಟಿದ್ದಾರೆ ಈ ಮಟೀರಿಯಲಿಸ್ಟಿಕ್ ಥಿಂಗ್ಸಿಂದ. ಸೊ ದ್ಯಾಟ್ ರಿಕ್ವೈರ್ಸ್ ಅ ಹೈ ಲೆವೆಲ್ ಆಫ್ ಡಿಟ್ಯಾಚ್ಮೆಂಟ್. ಅದು ಎಲ್ಲ ಕಾಮನ್ ಮ್ಯಾನಿಗೆ ಬರಲ್ಲ. ಅದು ಸ್ಪಿರಿಚುವಲ್ ಎವಲ್ಯೂಷನ್ ಅಂತ ಎವಲ್ಯೂಷನ್. ಎಸ್, ಆ ಸ್ಪಿರಿಚುವಲ್ ಕನೆಕ್ಟು, ಆ ಡಿಟ್ಯಾಚ್ಮೆಂಟು ಅದೆಲ್ಲರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ಹೌದು. ಬಿಕಾಸ್ ವಿ ಆರ್ ಏನಂತಾರೆ, ನಾವು ಉಪ್ಪು ಹುಳಿ ಖಾರ ತಿನ್ನೋ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ಗೆ ನಾವು ಅಟ್ಯಾಚ್ ಆಗ್ಬಿಟ್ಟಿರ್ತೀವಿ. ನಾವು ಬೇಡ ಅಂತಂದ್ರೂ ಕೂಡ ನಮ್ಮ ಸರೌಂಡಿಂಗು, ನಮ್ಮ ಸೊಸೈಟಿ, ನಮ್ಮ ಎನ್ವಿರಾನ್ಮೆಂಟು ನಮ್ಮನ್ನು ಪುಷ್ ಮಾಡುತ್ತೆ. ಅಂದರೆ ನಾನು ಸ್ಟೇಟಸ್ ತೋರಿಸ್ಲೇಬೇಕು ಅಂತ. ಈಗ ಸಪೋಸ್ ಈಗ ಅದೇ ಎಕ್ಸಾಂಪಲ್, ನಿಮ್ಮ ಕಾರಿಂದ ಇಟ್ಕೊಳ್ಳಿ. ಈಗ ಸ್ಮಾಲ್ ಕಾರ್, ಯು ಆರ್ ಗೋಯಿಂಗ್ ಫಾರ್ ದಟ್ ಕ್ಲಬ್ ಮೆಂಬರ್ ಆಗಿದ್ದೀರಾ ನೀವು ಅಂತಂದರೆ ದೆನ್ ಯು ಹ್ಯಾವ್ ದಟ್ ಕೆಪಾಸಿಟಿ. ಆದರೂ ಕೂಡ ನಿಮ್ಗೆ ಬಿಕಾಸ್ ಆಫ್ ಯುವರ್ ಕಾರ್ ಯು ಹ್ಯಾವ್ ಬಿನ್ ನಾಟ್ ಟ್ರೀಟೆಡ್ ವೆಲ್ ಅಂತ ಅಂದಾಗ ಅವಾಗ ನಿಮ್ಮ ಸೊಸೈಟಿ ನಿಮ್ಮನ್ನು ಪುಷ್ ಮಾಡ್ತಾ ಇದೆ. ಹೌದು. ನಿಮ್ಮ ಎನ್ವಿರಾನ್ಮೆಂಟ್ ನಿಮ್ಮನ್ನು ಪುಷ್ ಮಾಡ್ತಾ ಇದೆ. ಲೈಕ್ ಅರೇ ಬೈ ತೊಗೊಳಪ್ಪ, ಒಂದು ದೊಡ್ಡ ಕಾರ್ ತೊಗೊಂಬಾರೋ ನೀನು ಇಲ್ಲಿಗೆ ಅಂತ. ಸೊ ಬಟ್ ಅದನ್ನೆಲ್ಲ ಅವರು ಆ ಲೆವೆಲ್ನವರು ದೇ ಆರ್ ಡಿಟ್ಯಾಚ್ಡ್ ಬಿಕಾಸ್ ದೇ ಫೀಲ್ ನನ್ನ ಕೆಲಸನೇ ಮಾತಾಡಲಿ ಅಂತಾರೆ ಅವರು. ನಾವು ಎಲ್ಲ ಆಡಂಬರಗಳು ಮಾತಾಡಲಿ, ನಾವು ಲಾಸ್ಟಿಗೆ ಓಪನ್ ಮಾಡ್ತೀವಿ ನಮ್ಮ ಬಾಯಿ ಅಂತೀವಿ. ಸೊ ದ್ಯಾಟ್ ಈಸ್ ನೆಕ್ಸ್ಟ್ ಲೆವೆಲ್ ಅದು. ಬಿಕಾಸ್ ಅಷ್ಟೊಂದು ಲೆವೆಲಿಗೆ ನಾವು ಸಿಂಪಲ್ ಲೈಫ್ ಮಾಡೋದು ತುಂಬ ಕಷ್ಟ, ತುಂಬ ರೇರ್ ಅಂತ, ತುಂಬ ರೇರು, ತುಂಬ ಕಷ್ಟ ಕೂಡ. ಯಾಕಂದ್ರೆ ಆ ಪೊಸಿಷನಲ್ಲಿ ಇದ್ಕೊಂಡೋದು. ಹೌದು. ನಾವು ಎಷ್ಟೋ ಟೈಮು ಕೆಲವೊಂದು ಗ್ಯಾಜೆಟ್ಸ್ಗಳಿಗೆ ಅಥವಾ ಲಕ್ಸುರಿ ಟ್ರೀಟ್ಮೆಂಟ್ಸು ಅಥವಾ ಟ್ರಿಪ್ಸು, ಟ್ರಾವೆಲ್ಲು ಅದಕ್ಕೆ ಸ್ಪೆಂಡ್ ಮಾಡ್ತೀವಿ. ಆದರೆ ನಮ್ಮ ಒಂದು ಏಳಿಗೆಗೋಸ್ಕರ, ಸೆಲ್ಫ್ ಇಂಪ್ರೂವ್ಮೆಂಟಿಗೋಸ್ಕರ, ಕೋಚಿಂಗ್ ಆಗಲಿ, ಥೆರಪಿಗಾಗಲಿ, ಅಥವಾ ನಮ್ಮ ಒಂದು ಏಳಿಗೆಗೋಸ್ಕರ ಒಂದು ಕೆಲವೊಂದನ್ನು ಕಲಿಬೇಕಾಗಿರುತ್ತೆ. ಅದಕ್ಕೆ ನಾವು ಇನ್ವೆಸ್ಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತೀವಿ. ಬಟ್ ಗ್ಯಾಜೆಟ್ಸು ಅಥವಾ ಏನಾದರೂ ಒಂದು ಟ್ರೀಟ್ ಇದೆ, ಒಂದು ಪಾರ್ಟಿ ಇದೆ ಅಂತ ಹೇಳಿದ್ರೆ ಸಕ್ಕದಾಗಿ ಸ್ಪೆಂಡ್ ಮಾಡಿಬಿಡ್ತೀವಿ ಆ್ಯಕ್ಚುಲಿ. ಸೊ ಅಲ್ಲಿ ಯಾವ ಥರ ನಮ್ಮ ಮೈಂಡ್ ವರ್ಕ್ ಆಗ್ತಾ ಇರ್ಬೋದು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ನಾವೇನಂತೀವಿ ಅದಕ್ಕೆ ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನ್ ಅಂತೀವಿ. ಈಗ ಈ ಮೊದಲೇ ಒಂದು ಸಲ ಮಾತಾಡಿದ್ವಿ ಅಂತ ಈಗ ಅನ್ಕೊತೀವಿ. ಈಗ ಸಪೋಸ್ ಈಗ ಒಂದು ಐಫೋನ್, ಈಗ ಐಫೋನ್ ಗ್ಯಾಜೆಟಲ್ಲಿ ಬರುತ್ತೆ. ಹೌದು. ಸೊ ಈಗ ಐಫೋನ್ ಅಂದರೆ ಐಫೋನ್ ಇಲ್ಲ. ಸೊ ನನ್ನ ಸರೌಂಡಿಂಗ್ನವರೆಲ್ಲರೂ ಐಫೋನ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ನನ್ನ ಹತ್ರ ಇಲ್ಲ, ಬಟ್ ನನಗದು ಪ್ರೆಷರ್ ಇದೆ ತೊಗೊಳ್ಬೇಕು ಅಂತ. ಸೊ ನಾನು ಅದನ್ನು ಅಷ್ಟೊತ್ತಿಗಾಗಲೇ ಐ ಹ್ಯಾವ್ ಒನ್ ಮೋರ್ ಆಪ್ಷನ್. ನನ್ನ ಪರ್ಸ್ನಲ್ ಡೆವಲಪ್ಮೆಂಟ್ ಬಗ್ಗೆ ಒಂದು ಕೋರ್ಸ್ ಅಥವಾ ಒಂದು ಯಾವುದೋ ಕೋಚಿಂಗ್ ಇದೆ ಫಾರ್ ದ ಸೇಮ್ ವ್ಯಾಲ್ಯೂ. ಸೊ ಮೇ ಬಿ 1.5 ಲಕ್ಷದ್ದು ಕೋಚಿಂಗ್ ತೊಗೊಂಡ್ರೆ ನನ್ನ ಸ್ಕಿಲ್ ಇಂಪ್ರೂವ್ಮೆಂಟ್ ಆಗುತ್ತೆ, ನನ್ನ ಕ್ಯಾರಿಯರಲ್ಲಿ ನಾನು ಡೆವಲಪ್ ಆಗ್ಬೋದು, ಒಳ್ಳೆ ಸ್ಟೇಟಸ್ನ ರೀಚ್ ಆಗ್ಬೋದು ಅನ್ನೋದು, ಪೊಸಿಷನಿಗೆ ಹೋಗ್ಬೋದು, ಅದೆಲ್ಲ ಇದೆ. ಬಟ್
ಆದರೆ ನಾನೇನು ಮಾಡ್ತೀನಿ, ಅದು ಸ್ಟೇಟಸ್ಸು, ನನ್ನ ಕ್ಯಾರಿಯರು, ನನ್ನ ಇನ್ಕ್ರಿಮೆಂಟು, ನನ್ನ ಪ್ರಮೋಷನ್ಸು ಯಾವಾಗ ಬರುತ್ತೆ ಗೊತ್ತಿಲ್ಲ. ಅಲ್ಲಿ ಒಂದು ಅನ್ಸರ್ಟನಿಟಿ ಅನ್ಬೋದು, ಖಚಿತವಾಗಿ ಏನೂ ಇರೋದಿಲ್ಲ, ಗ್ಯಾರಂಟಿ ಏನಿಲ್ಲ ಅಲ್ಲಿ. ಯಾಕಂದ್ರೆ ನಾನು ಇಂಪ್ಲಿಮೆಂಟ್ ಮಾಡಬೇಕು, ನಾನೇ ವರ್ಕ್ ಮಾಡಬೇಕು, ಎಫರ್ಟ್ ಹಾಕಬೇಕು, ದೆನ್ ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್. ಎಲ್ಲ ಪ್ರೂವ್ ಮಾಡಿದ ಮೇಲೆ ಅವರು ನನಗೆ ಪ್ರಮೋಷನ್ ಕೊಡ್ತಾರಾ ಇಲ್ವೋ ಅದು ಗೊತ್ತಿಲ್ಲ. ಆದರೆ ಈಗ ಮೊಬೈಲ್ ಹಿಡಿತಿದ್ದಂಗೆ ನಾನು ಈಗ ಐಫೋನ್ ತೊಗೊಂಡೆ ಅಂತಂದರೆ ಅದೇ 1.5-2 ಲಕ್ಷ ಕೊಟ್ಟು, ಸೊ ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ, ನನ್ನ ಸೊಸೈಟಿನಲ್ಲಿ ನಾನು ದೊಡ್ಡ ಮನುಷ್ಯ ಆಗ್ಬಿಡ್ತೀನಿ ರಾತ್ರಿ. ತೊಗೊಂಡು ಒಂದು ಸೆಲ್ಫಿ ತೆಗೆದು ಇನ್ಸ್ಟಾಗ್ರಾಮಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದಂಗೆ ಸಾಕು, ನೆಕ್ಸ್ಟ್ ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಫುಲ್ ಬರುತ್ತೆ. ಅದೇ ನಾನು ಪ್ರಮೋಷನ್ ತೊಗೊಂಡು ನಾನು ಐ ಗಾಟ್ ಪ್ರಮೋಟೆಡ್ ಅಂತ ಹಾಕಿದರೆ ಒಂದು 4-5 ಜನ ಕಂಗ್ರೆಟ್ಸ್, ಒಂದು ಚಪ್ಪಾಳೆ ಅಥವಾ ಲವ್ ಇಮೋಜಿ ಕಳಿಸ್ಬೋದು ಅಥವಾ ಹಾರ್ಟ್ ಎಮೋಜಿ. ಸೊ ನನಗೆ ಅವಾಗ ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ ಯಾವ್ದಾದ್ರು ಸಿಗ್ತಾ ಇದೆ ಐಫೋನಿಂದ ಅಥವಾ ಗ್ಯಾಜೆಟಿಂದ. ಅಂದರೆ ಅಲ್ಲಿ ನಾನು ನೋಡ್ತಾ ಇದ್ದೀನಿ ಫಿಸಿಕಲ್ ಆಗಿ ಆ ಫೋನ್ ಇದೆ, ಇಟ್ ಇಸ್ ಇನ್ ಮೈ ಹ್ಯಾಂಡ್, ಇಟ್ ಈಸ್ ಇನ್ ಮೈ ಹ್ಯಾಂಡ್. ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಿ ಅದನ್ನು ತೋರಿಸಿದಾಗ ಓಕೆ ಈ ಹ್ಯಾಸ್ ಐಫೋನು ಅಥವಾ ಅದು ಬೇರೆದು ಆಗಿರ್ಬೋದು ಆ್ಯಕ್ಚುಲಿ. ಅಲ್ಲ, ಎನಿಥಿಂಗ್, ಈವನ್ ಫಾರ್ ಟ್ರಾವೆಲಿಂಗ್ ಅಂತ ಹೇಳಿದ್ರಲ್ಲ ನೀವು, ಅದು ಅಷ್ಟೇ. ಅದು ಈಗ ಎಲ್ಲರೂ ಟ್ರಾವೆಲ್ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಇದರಿಂದಾಗಿನೇ. ಅವ್ರು ಮಾಡಿದರೆ ನಾನು ಮಾಡಬೇಕು. ಈಗ ಯಾವ ಥರ ಆಗಿದೆ ಅಂತ ಹೇಳಿದ್ರೆ ಸ್ಕೂಲ್ಗಳಲ್ಲೂ ಕೂಡ ಮಕ್ಕಳಿಗೆ ಯುರೋಪ್ ಟ್ರಿಪ್ಪು, ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ಪು, ಹೌದು, ಲೋಕಲ್ ಆ ಥರ ಎಲ್ಲೂ ನಮ್ಮ ಇಂಡಿಯಾನೇ ತೋರಿಸ್ತಾ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇವಾಗ ಟಾಪ್ ಸ್ಕೂಲ್ಸ್ಗಳು ಅಂತ ಹೇಳಿ ಏನು ಕರಿತೀವಲ್ಲ, ಆ್ಯಕ್ಚುಲಿ ತುಂಬ ಹೆಚ್ಚಿಗೆ ಫೀಸಸ್ ಎಲ್ಲ ಕೊಟ್ಟು ಹೋಗ್ತಕ್ಕಂಥ ಸ್ಕೂಲ್ಸು ಕಾಲೇಜಸ್ಗಳಲ್ಲಿ ಔಟ್ ಆಫ್ ಕಂಟ್ರಿ ಕರ್ಕೊಂಡು ಹೋಗೋದಕ್ಕೆ ನೋಡ್ತಾ ಇದ್ದಾರೆ. ಅಂದರೆ ಅವರೆಲ್ಲ ಮಕ್ಕಳಿಗೆ ಇವಾಗಿಂದನೇ ಒಂದು ಪ್ರೀಮಿಯಂ ಅನ್ನೋದನ್ನ ಮೂಡಿಸ್ತಾ ಇದ್ದಾರೆ ಆ್ಯಕ್ಚುಲಿ. ಯಾಕಂದ್ರೆ ಇಲ್ಲಿ ಪಕ್ಕದಲ್ಲ, ನೀವು ಬಡಿ ಅಕ್ಕಪಕ್ಕದ ನಮ್ಮ ಏರಿಯಾಗಳೇ ತೋರಿಸಲ್ಲ ಅವರು. ನೀವು ಹೇಳ್ದಂಗೆ ಕರೆಕ್ಟ್, ಸ್ಟ್ರೇಟ್ ಅವೇ ಔಟ್ಸೈಡ್ ಕಂಟ್ರಿ ಅಥವಾ ಔಟ್ಸೈಡ್ ಸ್ಟೇಟ್ 7 ವಂಡರ್ಸ್ನ ಅಲ್ಲೇ ತೋರಿಸ್ಬಿಡ್ತಾರೆ. ನಾವು ಬುಕ್ಗಳಲ್ಲಿ ನೋಡ್ತಾ ಇದ್ವಿ 7 ವಂಡರ್ಸ್, ಫಿಸಿಕಲಿನೇ ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಿಸೋಣ ಅನ್ನೋ ಒಂದು ಲೆಕ್ಕದಲ್ಲಿ ಈ ಒಂದು ವರ್ಲ್ಡ್ ಮೂವ್ ಆಗ್ತಾ ಇದೆ ಅಂತ ಅನ್ಬೋದು ಆ್ಯಕ್ಚುಲಿ. ಅವ್ರಿಗೆ ಅದೇ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅಲ್ಲೇ ಸಿಗ್ತಾ ಇದೆ ಅವ್ರಿಗೆ. ಸೊ ಈಗ ನಾವು ಅದೇ ಆ್ಯಸ್ ಅ ಪೇರೆಂಟ್ ನಾವು ದುಡ್ಡು ಕೊಟ್ಟಿದ್ದೀವಿ, ನಾವು ಮಕ್ಕಳನ್ನ ಆ ಸ್ಕೂಲಿಗೆ ಸೇರಿಸಿದ್ದೀವಿ ಅಂದರೆ ವಿ ಫೀಲ್ ಹ್ಯಾಪಿ. ನನಗೆ ಪ್ರೌಡ್ನೆಸ್ ಇದೆ, ನನ್ನ ಮಗ ಯುರೋಪ್ ಟ್ರಿಪ್ ಹೋಗಿದ್ದಾನೆ ರೀ ಅಂತ ಪಕ್ಕದ ಮನೆಯವ್ರ ಹತ್ರ ಹಿಂಗೆ ಎದೆ ಉಬ್ಬಿಸ್ಕೊಂಡು ಹೇಳ್ತೀನಿ ನಾನು. ಸೊ ಅವ್ರ ಮಗ ಯಾವ್ದಾದ್ರು ಬೇರೆ ಸ್ಕೂಲಿಗೆ ಹೋಗ್ತಾ ಇದ್ದ ಅಂತಂದರೆ ಅವ್ರಿಗೆ ಒಂಥರ ಕೀಳರಿಮೆ ಆಗುತ್ತೆ. ದಟ್ ಗಿವ್ಸ್ ಮಿ ದಟ್ ಹ್ಯಾಪಿನೆಸ್, ಆ ಒಂದು ಆ ಮೂಮೆಂಟ್ ಇದೆಲ್ಲ, ಆ ಮೂಮೆಂಟ್ ಇದೆಲ್ಲ, ಅದು ದಟ್ ಈಸ್ ವಾಟ್ ಈಸ್ ಇನ್ಕ್ರೀಸಿಂಗ್ ದಟ್, ಇಟ್ ಗಿವ್ಸ್ ಅ ಹ್ಯಾಪಿನೆಸ್. ಎಸ್. ಸೊ ಹಾಗಾಗಿ ಏನು ಮಾಡ್ತೀನಿ, ನನ್ನ ಪರ್ಸ್ನಲ್ ಡೆವಲಪ್ಮೆಂಟಿಗೆ ಏನು ಬೇಕು ಇನ್ವೆಸ್ಟ್ಮೆಂಟ್ ಅದು ಮಾಡಲ್ಲ. ಈಗ ಸಪೋಸ್ ಇವನ್ ಜಿಮ್ ಮೆಂಬರ್ಶಿಪ್ ಅಂತ ಹಿಡ್ಕೊಂಡ್ರು ಕೂಡ, ಈಗ ಸಪೋಸ್ ನನಗೆ ಹೊಟ್ಟೆ ದಪ್ಪ ಇದೆ, ರಿಡ್ಯೂಸ್ ಮಾಡಬೇಕು, ಜಿಮ್ ಮೆಂಬರ್ಶಿಪ್ ತೊಗೊಳ್ಳಿ ಅಂತಾರೆ. ತೊಗೊಂಡ್ರೆ ನಾನೇ ಬೆಳಗ್ಗೆ ಎದ್ದು ಹೋಗಬೇಕು, ನಾನೇ ವರ್ಕೌಟ್ ಮಾಡಬೇಕು, ನಾನೇ ಬೆವರು ಸುರಿಸ್ಬೇಕು. ಯಾಕೋ ಮೈಕೆ ನೋವಾಗ್ತಾಯಿದೆ ಇವತ್ತು, ಬೇಡ ಅಂತೀನಿ. ನೆಕ್ಸ್ಟ್ ವೀಕ್ ಸರಿ ಬಿಡು, ನಾನು ಮಂಡೇಯಿಂದ ಹೋಗೋಣ ಅಂತ. ಮಂಡೇದು ನೆಕ್ಸ್ಟ್ ಮಂತಿಗೆ ಹೋಗುತ್ತೆ, ನೆಕ್ಸ್ಟ್ ಮಂತ್ ಇದ್ದು ನೆಕ್ಸ್ಟ್ ಇಯರಿಗೆ ಹೋಯ್ತು. ಇಯರ್ ಫುಲ್ ವೇಸ್ಟ್ ಆಗುತ್ತೆ. ಬಟ್ ನಾನು ಆಲ್ರೆಡಿ ಮೆಂಬರ್ಶಿಪ್ ತೊಗೊಂಡಿರ್ತೀನಿ. ಯಾರೇ ಕೇಳಿದ್ರು ಕೂಡ ಏನು ಸರ್ ಫುಲ್ ಫಿಟ್ ಆಗಿದ್ದಾರೆ ಇವತ್ತು, ಜಿಮ್ ಮೆಂಬರ್ಶಿಪ್ ತೊಗೊಂಡಿದ್ದೀನಿ ರೀ ಅಂತೀನಿ, ಬಟ್ ಜಿಮ್ ಹೋಗ್ತೀನಿ ಅಂತ ಹೇಳಲ್ಲ. ಸೊ ಅಲ್ಲಿ ಏನಾಗುತ್ತೆ, ಅದೇ ಆ ಪಾಯಿಂಟಲ್ಲಿ. ಸೊ ಬಿಕಾಸ್ ಅಲ್ಲಿ ನನಗೆ ವಾಟ್ ಇಫ್ ಅಂತ ಇದೆಯಲ್ಲ, ನಾನು ಜಿಮ್ ಹೋಗಿ ಕೆಲಸ ಮಾಡಿ ಅವಾಗಲೂ ನನ್ನ ವೆಯ್ಟ್ ಕಮ್ಮಿ ಆಗದೆ ಇದ್ದರೆ ಏನು ಅಂತ ಒಂದು ಮೈಂಡ್ ಇದೆ ನನಗೆ. ಬಟ್ ಅದೇ ನಾನು ಟ್ರಿಪ್ ಹೋಗ್ತೀನಿ ಅಂತಂದರೆ ಟ್ರಿಪ್ಗೆ ಹೋಗೋದು ಗ್ಯಾರಂಟಿ ನನಗೆ. ನಾಳೆ ಟಿಕೆಟ್ ಬರುತ್ತೆ, ಇವತ್ತು ಫ್ಯಾಮಿಲಿ ಪ್ಯಾಕ್ ಮಾಡ್ತೀನಿ, ಅಲ್ಲಿ ಹೋಗ್ತೀನಿ, ಫೋಟೋಗಳು ಹಾಕ್ತೀನಿ, ನೋಡ್ತೀನಿ, ಎಲ್ಲರೂ ಎಕ್ಸ್ಪೀರಿಯನ್ಸ್ ನನಗೆ ಇನ್ನು ವಿತಿನ್ 2 ಡೇಸಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದು ಎಕ್ಸ್ಪೀರಿಯನ್ಸ್ ಆಗೋಯ್ತು ನನಗೆ. ದೆನ್ ಅಲ್ಲಿ ಫೋಟೋ ಹಾಕ್ತೀನಿ, ಜನ ಲೈಕ್ ಬರುತ್ತೆ. ಸೊ ಅಲ್ಲಿ ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ ಅಂದರೆ ಇನ್ಸ್ಟೆಂಟ್ ಖುಷಿ ಆಗುತ್ತೆ ನನಗೆ. ಜನ ನನ್ನ ನೋಡ್ತಾ ಇದ್ದಾರೆ, ನನ್ನನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ಐ ಫೀಲ್ ಹ್ಯಾಪಿ. ಸೊ ಹಾಗಾಗಿ ಅಲ್ಲಿ ಅದಕ್ಕಾಗಿ ನಾವು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀವಿ ನಮ್ಮ ಪರ್ಸನಲ್. ಅದಕ್ಕೆ ಇಲ್ಲಿ ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೂ ಕೂಡ ತುಂಬ ರಿಸ್ಕ್ ಅನ್ನೋ ಒಂದು ಫೀಲಿಂಗ್ ಮಾಡ್ತೀವಿ. ಆಮೇಲೆ ಇವಾಗ ಜಾಬಲ್ಲೇ ಇದ್ದ ಅಂತ ಅಂದರೆ, ಅವರು ತುಂಬ ವರ್ಷಗಳಿಂದ ಜಾಬಲ್ಲೇ ಇದ್ದಾರೆ ಅಂತಂದರೆ, ಜಾಬಲ್ಲಿ ಒಳ್ಳೆ ಚೆನ್ನಾಗಿ ಸಂಬಳ ಬರ್ತಾ ಇದೆ, ಆ ಬೇರೆ ಬೇರೆ ದೇಶಗಳಿಗೂ ಹೋಗ್ತಾ ಇದ್ದಾರೆ ಅಂತಂದರೆ, ಸೊ ಅಲ್ಲಿ ಇನ್ಸ್ಟೆಂಟಾಗಿ ಸಿಗ್ತಾ ಇದೆ ಎಲ್ಲ. ಅದೇ ಓನಾಗಿ ಒಂದು ಬಿಸ್ನೆಸ್ ಮಾಡೋಣ, ಒಂದು 10 ಜನಕ್ಕೆ ಒಂದು ಸಂಬಳ ಕೊಡೋಣ ಅಥವಾ ಅವರಿಗೂ ಹೆಲ್ಪ್ ಮಾಡೋಣ ಅಂತ ಹೋದಾಗ ಆ ಮೈಂಡು ರಿಸ್ಕ್ ಅನ್ನೋದನ್ನು ತೊಗೊಂಬರುತ್ತೆ, ಚಾಲೆಂಜ್ ಅನ್ನೋದನ್ನು ತೊಗೊಂಬರುತ್ತೆ. ಅಲ್ಲಿ ಅನ್ಸರ್ಟನಿಟಿ ಅಪ್ಪ, ಸೊ ಅದನ್ನು ಮಾಡಿದರೆ ಎಲ್ಲಿ ಫೇಲ್ಯೂರ್ ಆಗ್ತಾನೋ ಅನ್ನೋ ಭಯ ಅನ್ನೋದು ಬರುತ್ತೆ ಆ್ಯಕ್ಚುಲಿ. ಕರೆಕ್ಟ್. ಸೊ ಅಲ್ಲೂ ಕೂಡ ಒಂದು ಮೈಂಡ್ ಗೇಮ್ ಪ್ಲೇ ಆಗುತ್ತೆ. ಯಾಕಂದ್ರೆ ಅಲ್ಲಿ ನಾವು ವಿ ಆರ್ ಇನ್ ದ ಕಂಫರ್ಟ್ ಝೋನ್. ಮಂತ್ಲಿ ಇಷ್ಟು ಸಂಬಳ, ಇಷ್ಟು ಅಲೌನ್ಸು, ಇದೆಷ್ಟು ಬೆನಿಫಿಟ್ಸ್ ಬಂದೇ ಬರುತ್ತೆ ನನಗೆ, ಅದು ಗ್ಯಾರಂಟಿ ಇದೆ. ಬಿಸ್ನೆಸ್ ಯಾವಾಗ ಬರುತ್ತೆ ನಂಗೆ ರಿಟರ್ನು?
ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ವೆಸ್ಟ್ 3 ತಿಂಗಳು 6 ತಿಂಗಳು ಹಾಕಬೇಕು. 3 ತಿಂಗಳು 6 ತಿಂಗಳು 1 ವರ್ಷ ಯಾವಾಗ ಬರುತ್ತೆ ರಿಟರ್ನ್ಸ್ ಶುರು ಗೊತ್ತಿಲ್ಲ. ಸೊ ಅಲ್ಲಿ ನಂದು ಆ ಅನ್ಸರ್ಟನಿಟಿ ಏನಿದೆಯಲ್ಲ ದಟ್ ಟೇಕ್ಸ್ ಅಪ್ ಮೇಲೆ ಫುಲ್ ಟಾಪ್ ಹೋಗ್ಬಿಡುತ್ತೆ. ಇದು ಗ್ಯಾರಂಟಿ ಇದೆ ನನಗೆ ಇಲ್ಲ. ಬಟ್ ಇಲ್ಲಿ ಆರಾಮಾಗಿ ತಿಂಗಳು ಅಕೌಂಟಿಗೆ ಬಂದು ಅಮೌಂಟ್ ಬೀಳುತ್ತೆ. ಇಷ್ಟೇ ಸ್ಟ್ಯಾಂಡರ್ಡ್ 9 to 5 ಜಾಬ್ ಮಾಡೋದು, ನಾನು ವಾಪಸ್ ಬರೋದು, ಸಿಂಪಲ್. ಫ್ಯಾಮಿಲಿ ಜೊತೆ ಹ್ಯಾಪಿಯಾಗಿರ್ತೀನಿ. ವರ್ಷದಲ್ಲಿ 2 ಟೂರ್ ಹೊಡಿತೀನಿ, ಸಾಕು. ಮಕ್ಕಳು ಆರಾಮಾಗಿ ನೀಟಾಗಿ ಯಾವ ಸ್ಕೂಲ್ಗೆ ಕಾಲೇಜಿಗೆ ಹೋಗ್ತಾ ಇದ್ದಾರೆ, ಹ್ಯಾಪಿ. ಅದಕ್ಕೆ ಇವತ್ತಿನ ದಿವಸ ಎಲ್ಲರೂ ಜಾಬ್ ಮಾಡ್ತಾ ಇರತಕ್ಕಂಥ ಎಂಪ್ಲಾಯಿಗೆ ತಮ್ಮ ಹುಡುಗಿನ ಕೊಡ್ತಾರೆ, ಆ್ಯಕ್ಚುಲಿ ಮಕ್ಕಳನ್ನ ಕೊಡ್ತಾರೆ. ಆದರೆ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಯಾರು ಕೊಡೋದಿಲ್ಲ. ಆ್ಯಕ್ಚುಲಿ ಬಿಸ್ನೆಸ್ಸಲ್ಲಿ ಸೆಟ್ಲ್ ಆಗಿರಬೇಕು, ಒಳ್ಳೆ ಮನೆ ಮಾಡಿರ್ಬೇಕು, ಕಾರ್ ತಗೊಂಡಿರ್ಬೇಕು, ಎಲ್ಲ ಇರಬೇಕು, ಅದು ಪ್ರೂಫ್ ಕಾಣ್ತಾ ಇರಬೇಕು. ಅಂದಾಗ ಮಾತ್ರ ಆ ಮನೆಗೆ ಕೊಡೋಣ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ಬರುತ್ತೆ. ಅದೇ ಆ ಖಾನ್ದಾನಿ ಬಿಸ್ನೆಸ್ ಅಂತಾರಲ್ಲ, ಹಾಗೆ ಆನ್ಸಿಸ್ಟ್ರಲಿ ಅದು ಬಿಸ್ನೆಸ್ ಫ್ಯಾಮಿಲಿ ಇದ್ದರೆ ಅದು ಒಪ್ಕೊಂಡು ಮಾಡ್ಕೊಡ್ತಾರೆ. ಆ್ಯಕ್ಚುಲಿ ಈಗ ಆ್ಯಕ್ಚುಲಿ ಅಲ್ಲೊಂದು ಅದು ಕೂಡ ಒಂದು ಬೈಯಿಂಗ್ ಡಿಸಿಷನ್ ಅಂತ ಅನ್ಬೋದು ಆ್ಯಕ್ಚುಲಿ. ಎಕ್ಸಾಕ್ಟ್ಲಿ. ಯಾಕಂದ್ರೆ ಅವ್ರು ಸರ್ವೆ ಮಾಡಿದ್ರಲ್ಲ ಅಲ್ಲಿ, ಬಿಕಾಸ್ ಅಲ್ಲಿ ಲಾಜಿಕಲ್ ಮೈಂಡ್ ವರ್ಕ್ ಆಗ್ತಾ ಇದೆ ಅವ್ರದ್ದು. ಹೌದು. ಈ ಹುಡುಗಿ ಕಡೆ ಅವ್ರದ್ದು ಲಾಜಿಕಲ್ ಮೈಂಡ್ ಈಸ್ ವರ್ಕಿಂಗ್. ಅಲ್ಲಿ ಅವ್ರು ಇಮಿಡಿಯೇಟಾಗಿ ಇಂಪಲ್ಸಿವ್ ಆಗಿ ಕೊಡ್ತಾ ಇಲ್ಲ ಹುಡುಗಂಗೆ. ಸೊ ದೇ ಥಿಂಕ್, ದೇ ಅನಲೈಸ್ ಸೇಫ್ಟಿ, ದೆನ್ ವೆದರ್ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ದೇರ್ ಚೈಲ್ಡ್. ಸೊ ಎಲ್ಲನೂ ಅನಲೈಸ್ ಮಾಡಿದ ಮೇಲೆ ಅವ್ರು ಡಿಸೈಡ್ ಮಾಡ್ತಾರೆ. ಹೌದು. ಸೊ ಅದೇ ಒಂದು ಸೇಯಿಂಗ್ ಇದೆ ನೋಡಿ, ಲೈಕ್ ಪೀಪಲ್ ಡಸಂಟ್ ಹ್ಯಾವ್ ಟೈಮ್ ಟು ಇನ್ವೆಸ್ಟ್ 3 years ಇನ್ ದೇರ್ ಬಿಸ್ನೆಸ್, ಬಟ್ ದೇ ಆರ್ ರೆಡಿ ಟು ವರ್ಕ್ ಫಾರ್ ಅದರ್ ಕಂಪನಿ ಫಾರ್ 40 years. ಸೊ ದಟ್ ವರ್ಕ್ಸ್ ಹಿಯರ್. ಅದೇ ವಾರೆನ್ ಬಫೆಟ್ ಹೇಳಿರೋದು ಆ್ಯಕ್ಚುಲಿ ಅದು. ಸೇಮ್ ಥಿಂಗ್. ಲೈಕ್ ನಮ್ಗೆ ಅಷ್ಟೊಂದು ಕಾನ್ಫಿಡೆಂಟ್, ಅಷ್ಟೊಂದು ಕಂಫರ್ಟ್ ಝೋನಲ್ಲಿ ಇದ್ದೀವಿ ನಾವು ಆ್ಯಕ್ಚುಲಿ. ಸೊ ಹಾಗಾಗಿ ಇಂಡಿಯಾದಲ್ಲಿ ಎಸ್ಪೆಷಲಿ, ಸೊ ನೀವು ಯು ಕ್ಯಾನ್ ಸಿ ಎಲ್ಲ. ಆಮೇಲೆ ಈಗ ಉತ್ತರ ಭಾರತ ಕಡೆ ಹೋದ್ರಂತೂ ಅವ್ರು ದೇ ವಾಂಟ್ ಓನ್ಲಿ ಗೌರ್ಮೆಂಟ್ ಜಾಬ್. ಬೇಕಾದ್ರೆ 25 ವರ್ಷ 26 ವರ್ಷ 30 ವರ್ಷಕ್ಕೆ ಬಂದರೂ ಅವ್ರು ಕಾಯ್ತಾ ಇರ್ತಾರೆ ಅವ್ರು ಗೌರ್ಮೆಂಟ್ ಜಾಬ್ಗಾಗಿ. ಬೇರೆ ಕಡೆ ಪ್ರೈವೇಟಲ್ಲಿ ಮಾಡ್ತಾ ಇದ್ರು, ಇಲ್ಲಿ ಈ ಕಡೆ ಒಂದು ಪ್ಯಾರಲಲ್ ಆಗಿ ತಯಾರಿ ನಡೀತಾನೆ ಇರುತ್ತೆ ಆ್ಯಕ್ಚುಲಿ. ಅದೇ ಅಲ್ಲಿ ಗೌರ್ಮೆಂಟ್ ಜಾಬಿಗೆ ಇನ್ನೂ ಸ್ಟಿಲ್ ದೇ ವ್ಯಾಲ್ಯೂ ಟು ಮಚ್. ಅಟ್ಲೀಸ್ಟ್ ಈ ಸೌತ್ ಇಂಡಿಯನ್ ಸಿಟೀಸಲ್ಲೇ, ಸೌತ್ ಇಂಡಿಯಾದಲ್ಲಿ ಅಷ್ಟೊಂದು ಗೌರ್ಮೆಂಟ್ ಜಾಬ್ ಬಗ್ಗೆ ಅಷ್ಟೊಂದು ಪ್ರೀತಿ ಒಲವು ಇಲ್ಲ. ಜನ ಏನಿಲ್ಲ, ಇಮಿಡಿಯೇಟ್ ಗ್ರ್ಯಾಜುಯೇಷನ್ ಆಗ್ತಿದ್ದಂಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಯಾವುದೋ ಒಂದು ಕೆಲಸ. ಬಟ್ ನಾರ್ತ್ ಇಂಡಿಯಾ ಸ್ಟಿಲ್ ದೇ ಹ್ಯಾವ್ ಅ ಲವ್ ಫಾರ್ ಗೌರ್ಮೆಂಟ್ ಜಾಬ್. ಅದೇ ಗೌರ್ಮೆಂಟ್ ಜಾಬ್ ಅಂದರೆ ಅವ್ರಿಗೆ ಸೆಟಲ್ಮೆಂಟ್ ಅಂತ ಅವ್ರಿಗೆ. ಓಕೆ, ನೀವು ಸೆಟಲ್ಡ್ ಅಷ್ಟೇ. ಸೊ ದಟ್ ಈಸ್ ವಾಟ್ ಈಸ್ ದೇರ್ ಲಾಜಿಕಲ್ ಮೈಂಡ್ಸ್ ಈಸ್. ಸೊ ಅಲ್ಲಿ ನೀವು ಕಾನ್ಷಿಯಸ್ ಮೈಂಡಿಗೆ ಜಾಗನೇ ಇಲ್ಲ. ಕರೆಕ್ಟ್. ಇವಾಗ ಹೈಯರ್ ಪ್ರೈಸ್ ಅನ್ನೋದು ಆ ಒಂದು ಡಿಮ್ಯಾಂಡ್ನ ಇನ್ಕ್ರೀಸ್ ಮಾಡುತ್ತೆ ಆ್ಯಕ್ಚುಲಿ. ಸೊ ಯಾಕಂದರೆ ಇವಾಗ ಕಾಸ್ಟ್ಲಿ ಇದೆ ಅಂತ ಅಂದಾಗ ಜನರಿಗೆ ಅದು ಏನೋ ತುಂಬ ಚೆನ್ನಾಗಿದೆ ಅಂತ ಹೇಳಿ ಒಂದು ಭಾವನೆ ಬರುತ್ತೆ ಆ್ಯಕ್ಚುಲಿ. ಎಕ್ಸಾಕ್ಟ್ಲಿ. ಅದು ರಿಯಲಿ ಕಾಸ್ಟ್ಲಿ ಅಂತಂದರೆ ಕ್ವಾಲಿಟಿ ಅಂತ ಒಂದು ಪರ್ಸೆಪ್ಷನ್ ನಮ್ಮಲ್ಲಿ ಹುಟ್ಟಿದಾಗಿಂದ ನಾವು ಬೆಳ್ಕೊಂಡು ಬಂದು ಅದು ತಲೆಯಲ್ಲಿ ಫೀಡ್ ಆಗಿಬಿಟ್ಟಿದೆ ನಮಗೆಲ್ಲರಿಗೂ. ಹೌದು. ಸೊ ಕಾಸ್ಟ್ಲಿ ಐಟಮ್ ತೊಗೊಂಡ್ರೆ ಅದು ಚೆನ್ನಾಗಿರೋ ಐಟಮ್ ಅಂತ. ಸೊ ಕಮ್ಮಿ ರೇಟಿಂಗ್ ಕೊಟ್ಟರೆ ಅಷ್ಟೊಂದೇನು ಪರವಾಗಿಲ್ಲ, ಓಕೆ ಅಂತ ಹಾಗೆ. ಓಕೆ. ಸೊ ಹಾಗಾಗಿ ಏನಾಗುತ್ತೆ, ಲೈಕ್ ಕಾಸ್ಟ್ಲಿ ಐಟಮ್ಗಳದ್ದು ಡಿಮ್ಯಾಂಡ್ ಯಾವಾಗಲೂ ಜಾಸ್ತಿನೇ ಆಗ್ತಾ ಇರುತ್ತೆ. ಈಗ ನಾವು ಎಕ್ಸಾಂಪಲ್ ಬೇಕಾದ್ರೆ ಈಗ ಟೆಸ್ಲಾ ಕಾರ್ ಆಯಿತು, ಅಥವಾ ಎನಿಥಿಂಗ್, ಇವನ್ ವಾಚಸ್, ಐಫೋನ್ಗೆ ಡಿಮ್ಯಾಂಡ್ ಇದೆ ಅಲ್ಲ. ಐಫೋನಿಗೆ ಇರೋಷ್ಟು ಡಿಮ್ಯಾಂಡ್ ಅಲ್ಲಿದೆ ಹೇಳಿ. ಸಿ ನಾರ್ಮಲ್ ಫೋನ್ಸ್ ನಿಮ್ಮ ಹತ್ರ ಇದು ಅದೇ ಕೆಲಸ ಮಾಡ್ತಾ ಇರುತ್ತೆ, ಅದಕ್ಕಿಂತ ಐಫೋನ್ಗಿಂತ ಚೆನ್ನಾಗಿರೋ ಫೋಟೋ ತೆಕ್ಕೊಟ್ರು. ಬಟ್ ಜನಕ್ಕೆ ಏನಂದ್ರೆ ಐಫೋನ್ ಇದೆ ಅಂತ ಬ್ರ್ಯಾಂಡ್. ಸೊ ಅದಕ್ಕಾಗಿ ಐಫೋನ್ ನೋಡಿ ಎವ್ರಿ ವರ್ಷನ್ನು ರೇಟ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ ಅದು. ಯಾಕಂದ್ರೆ ಜನ ತಗೊಳ್ಳೋರು ಇದ್ದಾರೆ. ಯಾವುದೇ ಬೇರೆ ಬ್ರ್ಯಾಂಡಿಗೆ ನೀವು ಬೆಳಗ್ಗೆ 4 ಗಂಟೆಗೆ ಅಥವಾ 3 ಗಂಟೆಗೆ ಜನ ಕ್ಯೂ ನಿಂತಿದ್ದು ನೋಡಿದ್ದೀರಾ? ಇಲ್ಲ. ಬಟ್ ಐಫೋನ್ ಲಾಂಚ್ ರಾತ್ರಿ ಹೋಗಿ ಅಂಗಡಿ ಮುಂದೆ ನಿಂತ್ಕೊಂಡು ಕ್ಯೂ ನಿಂತು ಬೆಳಗ್ಗೆ ಫಸ್ಟ್ ಐಫೋನ್ ನನ್ನ ಹತ್ರ ಬಂತು ಅಂತ ಹೊರಗಡೆ ಬಂದು ಹೂ ಅಂತ. ಸೊ ಆ ಬ್ರ್ಯಾಂಡ್ ಇಮೇಜ್ ಏನಿದೆ ಅದು ಕ್ರಿಯೇಟ್ ಆಗಿದೆ. ಅದು ಇಟ್ ಈಸ್ ಫೀಡೆಡ್ ನಮ್ಮ ಮೈಂಡ್ ಸೆಟ್ಟಲ್ಲಿ. ಅದು ಒಂದು ವರ್ಷನ್ ಮಾತ್ರ ಚೇಂಜ್ ಮಾಡಿ, ಒಂದು ವರ್ಷನಲ್ಲಿ ಮೇ ಬಿ 1 or 2 ಫೀಚರ್ಸ್ ಅಷ್ಟೇ, ಏನು ಜಾಸ್ತಿ ಚೇಂಜ್ ಆಗಿರುತ್ತೆ ಅಂತ ಅನಿಸುತ್ತೆ. ಬಟ್ ಅದಕ್ಕೆ ಅಷ್ಟು ಕಾದು ನಿಂತು ತಗೊಂಡು ಬೈ ಮಾಡೋಂಥ ಎಷ್ಟೋ ಜನಗಳಿದ್ದಾರೆ. ಅದೇ ಸಿಕ್ಕಾಪಟ್ಟೆ ಇದೆ. ಯಾಕಂದ್ರೆ ಅವರು ಅದೇ ಹೇಳಿದ್ನಲ್ಲ, ಈಗ ಜಸ್ಟ್ ನಾರ್ಮಲ್ ಫೋನ್ಸ್ ಕೂಡ, ನಾರ್ಮಲ್ ಫೋನ್ಸ್ ಅಂತಲ್ಲ, ಈಗ ಸ್ಟ್ಯಾಂಡರ್ಡ್ ಫೋನ್ಸೇ ಇದೆ. ಈಗ ಆಂಡ್ರಾಯ್ಡ್ ಫೋನ್ಸ್ ಅದರ ಐಫೋನ್ಗಿಂತ ಚೆನ್ನಾಗಿರೋ ಕ್ವಾಲಿಟಿ ಇದೆ, ಅದಕ್ಕಿಂತ ಚೆನ್ನಾಗಿರೋ ಫೀಚರ್ಸ್ ಬರುತ್ತೆ. ಬಟ್ ಸಮ್ ಅವ್ರ ಐಫೋನ್ ಅವರು ಯಾವ ಥರ ಬ್ರ್ಯಾಂಡ್ ಫಿಕ್ಸ್ ಮಾಡಿದ್ದಾರೆ ಅಥವಾ ಬ್ರ್ಯಾಂಡ್ ಇಮೇಜ್ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಮನುಷ್ಯಂಗೆ ನೋಬಡಿ ಕ್ಯಾನ್ ಬೀಟ್ ಅದನ್ನು ಬ್ರೇಕ್ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ದಟ್ ಈಸ್ ಹೌ ದ ಮೈಂಡ್ ಇಸ್ ಡಿಸೈಡೆಡ್. ಐಫೋನ್ ಅಂದರೆ ಫೋನ್, ದಟ್ಸ್ ಮೈಂಡ್ ಆಲ್ಸೋ. ಬೇರೆ ತೋರಿಸ್ತೀನಿ ಅಂತಂದ್ರೂ ಕೂಡ ಮೈಂಡ್ ಬೇಡ ಅನ್ನತ್ತೆ.
ಸೊ ಆಬ್ವಿಯಸ್ಲಿ ಈ ಥರ ಡಿಮ್ಯಾಂಡ್ ಇರೋ ಕಾರಣ ಆ ಹೈ ಪ್ರೈಸ್ ಪ್ರಾಡಕ್ಟು ಇನ್ನೂ ಡಿಮ್ಯಾಂಡ್ ಜಾಸ್ತಿ ಆಗಿ ಸೇಲು ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕೆ. ಸೊ ಡಿಮ್ಯಾಂಡ್ ಆದಂಗೆ ಅವ್ರ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಪ್ರೈಸು ಜಾಸ್ತಿ ಮಾಡ್ತಾರೆ ಅವರು. ಹೌದು. ಸೊ ದಟ್ ಈಸ್ ಹೌ ಒಂದಕ್ಕೊಂದದು ಸೈಕಲ್ ಲಿಂಕ್ ಅಂತೀವಲ್ಲ, ಆ ಥರ ಲಿಂಕ್ ಆಗಿರುತ್ತದೆ. ಅದೇ ಇವಾಗ ನಾವು ಡಿಸೆಂಬರ್ ಬಂತು ಅಂತ ಹೇಳಿದ್ರೆ ಎಲ್ಲ ಪ್ರೀಮಿಯಂ ಹೋಟೆಲ್ಸ್ಗಳು, ಪ್ರೀಮಿಯಂ ರೆಸಾರ್ಟ್ಸ್ಗಳು ಎಲ್ಲ ಕಡೆ, ಯಾಕಂದರೆ ಟ್ರಾವೆಲಿಂಗ್ ಜಾಸ್ತಿ ಮಾಡ್ತಾರೆ ಆ ಟೈಮಲ್ಲಿ, ಎಲ್ಲರೂ ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೌದು. ಸೊ ಬಿಕಾಸ್ ಆಫ್ ದ್ಯಾಟ್ ಎವ್ರಿಥಿಂಗ್ ಗೆಟ್ಸ್ ಸೋಲ್ಡ್ ಸೂನ್ ಆ್ಯಕ್ಚುಲಿ. ಸೋಲ್ಡ್ ಆ್ಯಂಡ್ ಆಲ್ಸೋ ಇನ್ ಪ್ರೀಮಿಯಂ ರೇಟ್ಸ್. ಅದು ಇದೆ ನೋಡಿ. ಹೌದು. ಆಫ್ ಸೀಸನಲ್ಲಿ ಅದೇ ಸೇಮ್ ರೂಮು ನಿಮ್ಗೆ ಕಮ್ಮಿ ರೇಟಿಗೆ ಸಿಗ್ತಾ ಇರುತ್ತೆ. ಅದನ್ನೇ 1 to double ಮಾಡಿರ್ತಾರೆ. ಹಾಂ, ಈಗ ಅದೇ 3,500 ನಿಮಗೆ ಆಫ್ ಸೀಸನಲ್ಲಿ ಸಿಗ್ತಾ ಇದ್ದಿದ್ದು ರೂಮು. ಸೀಸನಲ್ಲಿ ಅದು ಬಿಕಮ್ಸ್ 12,000 or 15,000. ಹೌದು. ಸೊ ಆ ಥರನೇ ಅದು. ಲೈಕ್ ಈಗ ಒಂದು ಬ್ರ್ಯಾಂಡ್ ಇಮೇಜ್ ಕ್ರಿಯೇಟ್ ಆಯಿತು ಅಥವಾ ಡಿಮ್ಯಾಂಡ್ ಜಾಸ್ತಿ ಆದಂಗೂ ದ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಕರೆಕ್ಟ್. ಇವಾಗ ಕೆಲವೊಂದು ಸೇಲ್ಸ್ ಟ್ಯಾಕ್ಟಿಕ್ಸ್ ಅಂತ ಹೇಳಿ ಅನ್ಬೋದು ಇದನ್ನು. ಪ್ರೈಸ್ ಟ್ಯಾಗ್ ಹಾಕಿರ್ತಾರೆ, 999 ಅಂತ ಹಾಕಿರ್ತಾರೆ. ಹಾಂ. ಸೊ ಆ 999 ಅಥವಾ 99, ಎಸ್, 99,999. ಎಕ್ಸ್. ಸೊ ಅಲ್ಲಿ ರೌಂಡ್ ಫಿಗರ್ ಹಾಕಿರೋದಿಲ್ಲ, 1,000 ರೂಪೀಸು ಅಥವಾ 1 lakh ಅಂತ ಹೇಳ್ಬಿಟ್ಟು. ಸೊ ಇದ್ರ ಹಿಂದೆ ಇರ್ತಕ್ಕಂಥ ಒಂದು ಸೈಕಾಲಜಿ ಏನಿರ್ಬೋದು? ಸೈಕಾಲಜಿ ಅಕಾರ್ಡಿಂಗ್ ಟು ಸೈಕಾಲಜಿ ಓನ್ಲಿ ಬ್ರೈನ್ ಏನು ಮಾಡುತ್ತೆ ನಮ್ಮದು, ಅದು ಲೆಫ್ಟಿಂದ ರೈಟಿಗೆ ಓದಲ್ಲ. ಬ್ರೈನ್ ಯಾವಾಗಲೂ ರೈಟಿಂದ ಲೆಫ್ಟಿಗೆ ಓದುತ್ತೆ. ಓಕೆ. ಸೊ 1 2 3 999 ಮೂರೇ ಡಿಜಿಟ್ಟು. ಸೊ 1000 ಆದರೆ 1 1 2 3 4 4 ಡಿಜಿಟ್ಟು. ಅಬ್ಬಬ್ಬಾ ಕಾಸ್ಟ್ಲಿ. ಕಾಸ್ಟ್ಲಿ ಅನ್ನೋ ಒಂದು ಫೀಲಿಂಗ್ ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ. ಸೊ ಅದೇ ಅನಲೈಸ್ ಮಾಡೋ ಅಂತ ಯೋಚನೆಗೆ ಹೋಗಲ್ಲ ಅದು, ಬರೀ ಇದು ₹1 ಡಿಫ್ರೆನ್ಸ್ ಅಂತ. ಸೊ ಇದು 999 ಅಂದರೆ 900 ರೂಪಾಯಿನಲ್ಲೇ ಇದೆ, ಅದು ₹100 ಡಿಫ್ರೆನ್ಸ್ ಅಂತ ಅಂದ್ಕೊಳತ್ತದು. ಸೊ 999 ಇದು ಕೂಡ 900 ರೂಪಾಯಿನಲ್ಲೇ ಬಂತಲ್ಲ, 999 ರೂಪಾಯಿ, 999 ರೂಪಾಯಿ. ಸೊ 900 ಅಷ್ಟೇ ಅದಕ್ಕೆ ರಿಜಿಸ್ಟರ್ ಆಗುತ್ತೆ. ಸೊ 1000 ಅಂತಂದಂಗೆ ಒಬ್ಬ ₹100 ಕಮ್ಮಿ ಇದೆ ಇದು. ಸೊ ಹಾಗಾಗಿ ವಿಲ್ ಗೋ ಫಾರ್ ದಿಸ್ ಅಂತ. ಸೊ ದಟ್ ಈಸ್ ಹೌ ದಟ್ ಲಾಜಿಕ್ ವರ್ಕ್ಸ್ ಆ್ಯಕ್ಚುಲಿ. ಸೊ ಹಾಗಾಗಿ ಅದನ್ನು ಯಾರೊಬ್ಬ ಸೈಂಟಿಸ್ಟ್ ಯಾವನೋ ಕಂಡು ಹಿಡ್ದ, ಅದನ್ನು ಇವರು ಮಾರ್ಕೆಟಿಂಗ್ನವರು ಅದನ್ನು ಎತ್ತಾಕೊಂಡ್ರು. ದೆನ್ ದೇ ಸ್ಟಾರ್ಟೆಡ್ ಪುಷಿಂಗ್ ದಿಸ್. ಎಸ್ಪೆಷಲಿ ಇಂಡಿಯಾದಲ್ಲಿ ಬಾಟಾ ಅಂತ ಒಂದು ಬ್ರ್ಯಾಂಡ್ ಇದೆಯಲ್ಲ, ಸೊ ದೇ ಸ್ಟಾರ್ಟೆಡ್ ದಿಸ್. ಸೊ ಮೊದಲು ಶುರು ಮಾಡಿದ 199 99 ಅವ್ರು ಬರೀ ₹1 ಬಿಡ್ತಿದ್ದು ಅವರು, ₹200 ಅಂತ ಹಾಕ್ತಿರ್ಲಿಲ್ಲ. ಅಥವಾ 499 99 ಅಥವಾ 95 ಈ ಥರ, ನಾಟ್ ರೌಂಡ್ ಫಿಗರ್. ಈಗ 500 ರೂಪೀಸ್ನೂ ಮಾಡ್ತಿರಲಿಲ್ಲ ಈ ಚಪ್ಪಲಿಗೆಲ್ಲ. ಸೊ ಅವಾಗ ಜನರದ್ದು ಇನ್ಪುಟ್ ಏನಾಯಿತು, ಲೈಕ್ ವಾಕಿನ್ಸ್ ಅಂತ ಏನಂತಾರೆ, ಸೊ ಇಟ್ ಸ್ಟಾರ್ಟೆಡ್ ಇನ್ಕ್ರೀಸಿಂಗ್. ಸೊ ಹಾಗಾಗಿ ಬಾಟಾ ಬ್ರ್ಯಾಂಡ್ ಎಸ್ಟಾಬ್ಲಿಷ್ಡ್ ಆಲ್ ಓವರ್ ಇಂಡಿಯಾ ಆಯಿತು. ಆಮೇಲೆ ರೆವೆನ್ಯೂ ಕೂಡ ಇನ್ಕ್ರೀಸ್ ಆಯಿತು, ಬ್ರಾಂಚಸ್ ಜಾಸ್ತಿ ಆಯಿತು, ಎಕ್ಸ್ಪೋರ್ಟ್ ಮಾಡೋಕ್ಕೆ ಶುರು ಮಾಡಿದರು. ಸೊ ಹಾಗಾಗಿ ಇವತ್ತಿನ ದಿವಸ ಯಾವುದೇ ಆಫರ್ಗಳು, ಫೆಸ್ಟಿವಲ್ ಸೀಸನ್ ಆಫರ್ಸ್ ಅಂತ ಹೇಳಿ ಕರೀತಾರೆ. ಸೊ ಅಲ್ಲಿ 7,999 ಅಂತ ಇರುತ್ತೆ, ಬಟ್ 50% ಆಫರ್ 399 ಅಂತ ಹೇಳ್ಬಿಟ್ಟು ಹಾಕಿರ್ತಾರೆ. ಆ್ಯಕ್ಚುಲಿ ಆ ಒಂದು 99 ಅನ್ನೋದು ಜನರಿಗೆ ಒಂಥರ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳಿ. ಅದೇ ಹೇಳ್ದಲ್ಲ, ಇಟ್ ವಿಲ್ ನಾಟ್ ಶೋ ಲೈಕ್ 8,000 ಅಂತ ಆಗಲ್ಲ ಅವಾಗ. 7,000 ತಾನೇ, ₹1,000 ಡಿಫ್ರೆನ್ಸ್ ಇದೆ ಅಂತ. ಅಲ್ಲಿ ನಿಮಗೆ ಡಿಫ್ರೆನ್ಸ್ ಇರೋದು ಎಷ್ಟು? ₹100. ಹೌದು. 799ಗೆ ₹1 ಆಯಿತು, ಇಲ್ಲ ₹100 ಡಿಫ್ರೆನ್ಸ್ ಇರ್ಬೋದು. ಸೊ ಬಟ್ ಮನುಷ್ಯಂಗೆ ಮೈಂಡಲ್ಲಿ ಏನಾಗುತ್ತೆ, ₹1,000 ಡಿಫ್ರೆನ್ಸ್ ಅಂತ. ಆಮೇಲೆ ಅದರಲ್ಲೂ ಮತ್ತೆ ಇನ್ನು 399 ಕೊಡ್ತಾ ಇದೆ ಅಂತಂದರೆ ಇನ್ನೂ 3,000 ಕಮ್ಮಿ ಆಯಿತು. ಸೊ ಇಟ್ ಈಸ್ ನಾಟ್ 3,000, ಇಟ್ ಈಸ್ 2,500 or 2,900 ರೂಪೀಸ್ ಡಿಫ್ರೆನ್ಸ್. ಸೊ ಎಷ್ಟೋ ಜನ ಅಲ್ಲೂ ಕೂಡ ಅವ್ರಿಗೆ ಬೇಕಾಗಿರೋದು ಒಂದು ಶರ್ಟು, ಹೋಗ್ಬಿಟ್ಟು ಒಂದು 3,999 ಪರ್ಚೇಸ್ ಮಾಡಲೇಬೇಕು, ಮಾಡಿದಾಗ ಇಷ್ಟು ಸಿಗುತ್ತೆ ಅನ್ನೋ ಒಂದು ಲೆಕ್ಕದಲ್ಲಿ ಒಂದು 4,000 ಖರ್ಚು ಮಾಡಿಬಿಡ್ತಾರೆ ಆ್ಯಕ್ಚುಲಿ. ಎಸ್. ಸೊ ಎಷ್ಟೋ ಟೈಮ್ ಅದು ಬೇರೆ ಕ್ರೆಡಿಟ್ ಕಾರ್ಡ್ ಇತ್ತು ಅಂತ ಹೇಳಿದ್ರೆ ಮುಗಿದೋಯ್ತು ಆ್ಯಕ್ಚುಲಿ. ಸೊ ಹಾಗಾಗಿ ಒಂದು ಬೈಯಿಂಗ್ ಡಿಸಿಷನ್ ಅನ್ನೋದು ನಮ್ಮ ಲೈಫಲ್ಲಿ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ನಾವು ಈ ಒಂದು ಬೈಯಿಂಗ್ ಸೈಕಾಲಜಿ ಮುಖಾಂತರ ತಿಳ್ಕೊಬೋದು. ಸೊ ಇವಾಗ ಓನ್ಲಿ 3 ಲೆಫ್ಟ್ ಇನ್ ಸ್ಟಾಕ್ ಅಂತ ಹೇಳಿ ಹಾಕಿರ್ತಾರೆ. ಹಾಂ. ಸೊ ಸೇಲ್ಸ್ ಎಂಡ್ಸ್ ಟು ನೈಟ್ ಅಂತ ಹಾಕಿರ್ತಾರೆ. ಕರೆಕ್ಟ್. ಸೊ ಆ ಒಂದು ಟ್ಯಾಕ್ಟಿಕ್ಸ್ ಯೂಸ್ ಮಾಡಿಬಿಟ್ಟು ಎಷ್ಟೋ ಜನ ಸೇಲ್ ಮಾಡ್ತಾರೆ ಆ್ಯಕ್ಚುಲಿ. ಅದು ಯಾವ ಒಂದು ಫ್ಯಾಕ್ಟರ್ ಮೇಲೆ ವರ್ಕ್ ಆಗುತ್ತೆ? ಈಗ ಇತ್ತೀಚೆಗೆ ಒಂದು ವರ್ಡ್ ನಡೀತದೆ, ಫೋಮೋ ಅಂತ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಸೊ ನಾನು ಅದನ್ನು ನೋಡ್ತಿದ್ದಂಗೆ ನನಗದು ಆ ಪ್ರಾಡಕ್ಟ್ ಬೇಕು, ತೊಗೋಬೇಕು ಯಾವಾಗ ಒಂದು ಸತಿ ಅಂತ ಒಂದು ಐಡಿಯಾದಲ್ಲಿ ಇರ್ತೀನಿ ನಾನು.
ಆ ಮೂಮೆಂಟ್ ಅದು ನೋಡ್ತಿದ್ದಂಗೆ ಓನ್ಲಿ 3 ಲೆಫ್ಟ್, ಓನ್ಲಿ 2 ಲೆಫ್ಟ್, ಓನ್ಲಿ 4 ಅವರ್ಸ್ ನಾವು, ಅಥವಾ ಆಫರ್ ಎಂಡ್ಸ್ ಟು ನೈಟ್, ಈ ಥರ ಡಿಸ್ಪ್ಲೇ ಬರ್ತಿದ್ದಂಗೆ ನನಗೆ ಒಂಥರ ಒಳಗಿಂದ ಟೆನ್ಷನ್ ಶುರು ಆಗುತ್ತೆ. ಅರೆ ಇವಾಗ ಇದು ಹೋಗ್ಬಿಟ್ರೆ ನಂಗೆ ಸಿಗತ್ತೋ ಇಲ್ವೋ, ಇಂಥ ಒಳ್ಳೆ ಬಟ್ಟೆನ ತಗೊಂಡಿಲ್ಲ ಅಂದ್ರೆ ಹೇಗೆ, ಇಷ್ಟು ಚೀಪ್ ರೇಟಿಗೆ ಇರತಕ್ಕಂಥದ್ದು ಮಿಸ್ ಮಾಡ್ಕೊಂಡ್ರೆ ಹೇಗೆ, ಆಫರ್ಲಿ ಇರ್ತೀವಿ ನೆಕ್ಸ್ಟ್ ಅವ್ನು ಈ ಆಫರ್ ಕೊಡ್ತಾನೋ ಇಲ್ವೋ. ಸೊ ಆ ಥರ ಆದಾಗ ಸೊ ನಾನೇನು ಮಾಡ್ತೀನಿ, ಇಮಿಡಿಯೇಟಾಗಿ ವಿತೌಟ್ ಡೂಯಿಂಗ್ ಎನಿ ಮಸ್ಟ್ ಅನಾಲಿಸಿಸ್ ಶಾಪಿಂಗ್ ಮಾಡಿಬಿಡ್ತೀನಿ. ಈಗ ಫಸ್ಟಿಗೆ ಒಂದು ಮಾತಾಡಿದ್ವಿ ನಾವು, ನೀವು ಶಾಪಿಂಗ್ ಹೋಗಿದ್ರಿ, ನಾನು ಬಂದು ಒಂದು ಕೋಟ್ ತೊಗೊಂಡೆ ಅಂತ, ನೀವು ಎಮೋಷ್ನಲ್ ಬೈಯಿಂಗು. ಅದು ಕೂಡ ಈಗ ಸಪೋಸ್ ಈಗ ಅಲ್ಲೇ ಈಗ ನೀವು ಜಾಕೆಟ್ ತೊಗೊಂಡ್ರಿ, ಜಾಕೆಟ್ ತೊಗೊಂಡು ಹಾಕ್ಕೋಬೇಕು, ಬೇಡ ಬಿಡಿ ಈಗ ಬಜೆಟಿಗಿಲ್ಲ ನಂತರ ಅಂಥೇಳಿ ಅಷ್ಟೊತ್ತಿಗೆ ಈ ಸೈಜಲ್ಲಿ ಅವನು ಸೇಲ್ಸ್ಮ್ಯಾನ್ ಬಂದುಬಿಟ್ಟು, ಸರ್ ಈ ಸೈಜಲ್ಲಿ ನಿಮ್ಗೆ ಚೆನ್ನಾಗಿ ಕಾಣ್ತಾ ಇದೆ, ಬಟ್ ಇದು ಬರೀ 3 ಪೀಸ್ ಇದೆ ಸರ್, ಇನ್ನು ನೆಕ್ಸ್ಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ, ಚೆನ್ನಾಗಿ ಕಾಣ್ತಾ ಇದೆ, ಸೂಪರಾಗಿ ಕಾಣ್ತಾ ಇದ್ದೀರಾ ನೀವು ಅಂತಂದಾಗ ದಟ್ ಆಲ್ಸೋ ವುಡ್ ಹ್ಯಾವ್ ಟ್ರಿಗರ್ಡ್ ಯು. ಸಿಗುತ್ತೋ ಇಲ್ಲ, ಬರೀ 3 ಪೀಸು ಇಷ್ಟು ನೀಟಾಗಿ ಕಾಣ್ತಾ ಇದ್ದೀನಿ ನಾನು ತೊಗೊಳ್ಳೋಣ ಅಂಥೇಳಿ. ಸೊ ಈವನ್ ದ್ಯಾಟ್ ಆಪ್ಷನ್ ಅಲ್ಲಿ ವರ್ಕ್ ಆಗಿರುತ್ತೆ ನಿಮಗೆ, ಬಿಕಾಸ್ ನಿಮ್ಗೆ ಅವಾಗ ಫೋಮೋ ಬಂದುಬಿಡ್ತು, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ನಿಮ್ಮ ಫ್ರೆಂಡ್ ಬೇರೆ ಹೇಳ್ತಾ ಇದ್ದಾನೆ ಚೆನ್ನಾಗಿ ಕಾಣ್ತಾ ಇದೆ ಕಣೋ ಅಂತ, ಅವ್ನು ಬೇರೆ ಹೇಳ್ತಾ ಇದ್ದಾನೆ ಸೂಪರಾಗಿ ಕಾಣ್ತಾ ಇದ್ದೀರಾ ಅಂತ. ಈಗ ಇದು ಬಿಟ್ಟು ಹೋದರೆ ಆಮೇಲೆ ಬೇರೆ ಆಫರ್ ಕೊಡ್ತಾ ಇದ್ದಾನೆ, ಬಿಟ್ಟು ಹೋದ್ರೆ ನಾನು ಇದು ನೆಕ್ಸ್ಟ್ ಸಿಗತ್ತೋ ಇಲ್ವೋ ಈ ಥರ. ಸೊ ಈ ಡಿಸೈನ್ ನಾನು ಅವತ್ತಿನ ಯೋಚನೆ ಮಾಡಿದ್ದೆ, ಈಗ ನನ್ನ ಕೈಯಲ್ಲಿ ಇದೆ, ತೊಗೊಂಡ್ಬಿಡೋಣ ಆಗಿದ್ದಾಗಲಿ ಅಂತ. ಸೊ ಆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಫೋಮೋ ಅಂತ ಏನಂತೀವಿ, ಅದು ವರ್ಕ್ಸ್ ಆಗುತ್ತೆ ಇಲ್ಲಿ. ಓನ್ಲಿ 3 ಲೆಫ್ಟು ಅಥವಾ ಆಫರ್ ಎಂಡ್ಸ್ ಟು ನೈಟ್, ಇದೆಲ್ಲ ಅದು ಲೈಕ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಹೇಳ್ತೀನಿ ನಾನು. ಓಕೆ, ಬಟ್ ಇಟ್ ವರ್ಕ್ಸ್. ಆಮೇಲೆ ಇವಾಗ ಕೆಲವೊಬ್ರು ಬೈ ಮಾಡೋದಿಲ್ಲ ಅಂತ ಹೇಳಿ ಡಿಸಿಷನ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ಐ ಡೋಂಟ್ ವಾಂಟ್ ಟು ಬೈ ಅಂತ ಹೇಳಿ ಡಿಸಿಷನ್ ಮಾಡೋದಕ್ಕೆ ರೀಸನ್ ಏನಿರ್ಬೋದು? ಅದೇ ಅವಾಗ ಸ್ಟಾರ್ಟಿಂಗ್ ಹೇಳಿದಲ್ಲ, ಈಗ ನಂದೇ ಎಕ್ಸಾಂಪಲ್ ಕೊಟ್ಟಲ್ಲ, ಒಂದು ಅಂಗಡಿಗೆ ಹೋದೆ, ದಟ್ ಲೇಡಿ ಶಿ ಡಿಡೆಂಟ್ ರೆಸಿಪ್ರೋಕೇಟ್ ಪ್ರಾಪರ್ಲಿ ಅಂತ. ಸೊ ಅದು ಕೂಡ ಒಂದು ಅಡಿಷನ್, ಹಾಸ್ಪಿಟಾಲಿಟಿ ಅಥವಾ ಅಪ್ರೋಚ್, ವೆಲ್ಕಮಿಂಗ್ ಅಪ್ರೋಚ್. ನನಗೆ ಅದು ಇಷ್ಟ ಆಗಲಿಲ್ಲ, ಐ ಡೋಂಟ್ ವಾಂಟ್ ಟು ಬೈ ಇನ್ ಯುವರ್ ಶಾಪ್ ಅಂತ ನಾನು ಹೊರಗಡೆ ಬಂದುಬಿಟ್ಟೆ. ಸೊ ಅದೇ ಥರ ನಮಗೆ ಆ ಪ್ರಾಡಕ್ಟ್ ಬಗ್ಗೆ ಡೌಟ್ ಬಂದರೆ, ಈ ಪ್ರಾಡಕ್ಟಲ್ಲಿ ಟ್ರಸ್ಟಬಲ್ ಅಲ್ಲ ಅಂತ ಸೊ ವಿಲ್ ನಾಟ್ ಬೈ, ಇದು ನನಗೆ ವರ್ಕ್ ಆಗಲ್ಲ, ಅಥವಾ ನನಗೆ ಈ ಪ್ರಾಡಕ್ಟು ಲಾಂಗ್ ರನ್ನಿಗೆ ಇದು ಯೂಸ್ಫುಲ್ ಇಲ್ಲ, ಆಮೇಲೆ ಅವನು ನಾ ಕೇಳೋ ಕ್ವಶನಿಗೆ ಆನ್ಸರ್ ಹೇಳ್ತಾ ಇಲ್ಲ, ಆಮೇಲೆ ನನ್ನ ಡೌಟ್ಸನ್ನು ಕ್ಲಾರಿಫೈ ಮಾಡ್ತಾ ಇಲ್ಲ ಅಂತಂದಾಗ ನನ್ನ ಮೈಂಡಲ್ಲಿ ಕನ್ವಿಕ್ಷನ್ ಮೋಡ್ ಬರೋದಿಲ್ಲ ಆ್ಯಕ್ಚುಲಿ. ಇವ್ನು ಯಾಕೋ ಸಮಥಿಂಗ್ ಶೇಡಿ ಇದೆ ಒಂದು ಅಪ್ರೋಚು. ಆಮೇಲೆ ಅವನ್ನೆಲ್ಲೋ ನೋಡ್ಕೊಂಡು ಆನ್ಸರ್ ಹೇಳ್ತಾನೆ, ಇಲ್ಲ ಸರ್ ಅಷ್ಟೇ ಇರೋದು, ಚೆನ್ನಾಗಿದೆ ತಗೊಳ್ಳಿ, ಈ ಥರ ಮಾತಾಡ್ತಾ ಇದ್ದಾನೆ. ಯಾಕೆ ಇವ್ನು ಇಷ್ಟು ಪುಷ್ ಮಾಡ್ತಾ ಇದ್ದಾನೆ ನನಗೆ? ಈಗ ಸಂಬಡಿ ಲೈಕ್ ನೀವು ತೊಗೊಳ್ತಾ ಇದ್ದೀರ ನೋಡಿ ಅಂತ ಆರಾಮಾಗಿ ಒಂದು ಕೂತ್ಕೋಬೇಕು, ಅದು ಬಿಟ್ಬಿಟ್ಟು ಸರ್ ತೊಗೊಳ್ಳಿ ಬೇಗ, ಸರ್ ಲಂಚ್ ಅವರ್ ಆಯಿತು ಕ್ಲೋಸಿಂಗ್ ಮಾಡ್ತಾ ಇದ್ದೀನಿ ಹಾಗೆ ಹೇಗೆ ಅಂತಂದರೆ, ಸೊ ಯು ವಿಲ್ ಆಲ್ಸೋ ಫೀಲ್ ಇದು ಯಾಕೆ ಇಷ್ಟು ಪುಷ್ ಮಾಡಿ ಏನಕ್ಕೆ ಮಾಡ್ತಾ ಇದ್ದಾನೆ ನನಗೆ ಅಂತ. ಆವಾಗ ಒಂದು ಡೌಟ್ ಬಂದುಬಿಡುತ್ತೆ. ಆ ಟೈಮಲ್ಲಿ ವಿ ಡಿಸೈಡ್, ನಮ್ಮ ಲಾಜಿಕಲ್ ಬ್ರೈನ್ ಇಟ್ ಕಮ್ಸ್ ಇನ್ ದ ಫ್ರಂಟ್. ಅವಾಗ ಬೇಡ, ಇವನ ಹತ್ರ ವ್ಯವಹಾರ ಮಾಡೋದೇ ಬೇಡ ಅಂತ. ಸೊ ಆ ಟೈಮಲ್ಲಿ ನೋ, ಐ ಡೋಂಟ್ ವಾಂಟ್ ಅಂತ ಹೇಳಿ ಡಿಸೈಡ್ ಮಾಡಿಬಿಟ್ಟು ಬಂದ್ಬಿಡ್ತೀವಿ. ಎಸ್, ತುಂಬ ಥ್ಯಾಂಕ್ಸ್ ಸರ್. ಸೊ ಎಷ್ಟೋ ವಿಚಾರಗಳ ಬಗ್ಗೆ ನಾವು ಬೈ ಮಾಡಬೇಕಾದ್ರೆ ಯಾವ ಥರ ತಪ್ಪುಗಳನ್ನು ಮಾಡ್ತೀವಿ, ಆಮೇಲೆ ಯಾವ ಥರ ನಮ್ಮ ಮೈಂಡ್ ವರ್ಕ್ ಆಗುತ್ತೆ, ಸೊ ನಮ್ಮ ಸೈಕಾಲಜಿ ಅದರಲ್ಲಿ ಏನೇನು ಹಿಂದೆ ಬ್ಯಾಕ್ ಆಫ್ ದ ಮೈಂಡ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ತುಂಬ ಇಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಸೈಟ್ಫುಲ್ ಡಿಸ್ಕಷನ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗುತ್ತೆ, ನಿಮ್ಮ ಒಂದು ಬೈಯಿಂಗ್ ಡಿಸಿಷನ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸರ್.